ಇಲ್ಲಿ ತನಕ ನನ್ನ ತಂದೆ ಮೇಲೆ ಹಣೆಗೂ ನಮ್ಮ ಅಪ್ಪ ನನಗೆ ಒಂದು ಘಟನೆ ಕೊಡಿಸಿಲ್ಲ. ಗೌರ್ಮೆಂಟ್ ಜಾಬ್ 3-4 ಜಾಬ್ ರಿಜೆಕ್ಟ್ ಮಾಡಿದ್ದೀನಿ ಸರ್. ಸ್ಪೋರ್ಟ್ಸ್ ಕೋಟ ಚೆನ್ನಾಗಿ ಕೊಟ್ಟರು, ಪೇಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಮಾಡಿದೆ ದುಡ್ಡನ್ನು ಮನೆ ಕಟ್ಸೋದಿಲ್ಲ. ಯಪ್ಪ ಮಾರ್ತಿ ನಾ ಸಾಯಕತ್ತೇನೋ ನನ್ನ ಲಾಸ್ಟ್ ಮುಖ ಬಂದು ನೋಡ್ಕೊಂಡು ಉತ್ತರ ಕರ್ನಾಟಕ ಮೆಚ್ಚುವಂಥ ಸಿನಿಮಾ ಮಾಡೇ ಮಾಡ್ತೀನಿ ಮಗನೇ. ಹೆಂಗಿದ್ದೆ ಹೆಂಗಾಗಿದೆ ದೇವ್ರು ಕೊಡ್ತಾವನೆ. ಅಹಂಕಾರ ತೋರಿಸ್ತಂದ್ರೆ ಸತ್ತೋಗ್ತೀನಿ ಅಂದ್ಬಿಟ್ಟು ನನ್ನ ಚಪ್ಪಲಿ ನೋಡ್ಕೊಳ್ತೀನಿ. ಫ್ಯಾನ್ಸ್ ಅಂದ್ರೆ ತುಂಬ ದೊಡ್ಡದು ಅಣ್ಣ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಫ್ಯಾನ್ಸ್ ಜೀವನ ಕೊಟ್ಟಿದ್ದಾರೆ. ನಾವು ಇದೀವಿ ಅಣ್ಣ, ನೀವು ಹೋಗಿ. ನಾನು 2 ಸತಿ ಸತ್ತು ಹುಟ್ಟಿ ಬಂದಿದ್ದೇನೆ. 3 ಕಾರ್ ಪಲ್ಟಿ ಆದ್ರೆ ನಾನೆಲ್ಲ ಪೂರ್ತಿ ಹೊಡೆದು ಹೋಗಿದ್ದೀವಿ. ಒಂದು ನೆನಪಲ್ಲಿ ಉಳಿಯೋ ಸಿನಿಮಾ ಮಾಡ 10 ಸಿನಿಮಾ ಮಾಡಲಿ ಉಳಿಬೇಕು. ಸ್ವಲ್ಪ ಜಾಸ್ತಿ ಪ್ರೀತಿ ಅಭಿಮಾನ ಅಂದ್ರೆ ಕಿಚ್ಚ. ಒಂದು ಅದ್ಭುತವಾಗಿರುವಂಥ ಟ್ಯಾಲೆಂಟ್ ಇದ್ದರೆ ಜನ ಗುರ್ಸೋಕೆ ಶುರು ಮಾಡಿದ್ರೆ ಅವ್ರು ಬೆಳೆಯೋಕೆ ಸಾಧ್ಯ ಅಂತ ಒಬ್ಬ ಕಲಾವಿದ ತೋರಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಸಾಲಿನಲ್ಲಿ ತುಂಬ ಜನ ಇರಲೂಬಹುದು, ಇಲ್ಲ ಅಂತ ಏನಲ್ಲ. ಇವತ್ತು ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲಿ ಅಂಥ ಒಬ್ಬ ಕಲಾವಿದನನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಅವರ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹರಿಕತೆಗೆ ಸ್ವಾಗತ. ಇದು ಈ ಹೊತ್ತಿನ ಸ್ಪೆಷಲ್. ನಾನು ಹರೀಶ್ ನಾಗರಾಜ್. ಅನೇಕ ಅವಮಾನಗಳನ್ನು ಸಹಿಸ್ಕೊಂಡಿರ್ಬೋದು, ಆದರೆ ಛಲ ಅಂತ ಒಂದು ಇತ್ತಲ್ಲ, ಏನಾದ್ರು ಮಾಡಲೇಬೇಕು ಇಂಡಸ್ಟ್ರಿಯಲ್ಲಿ ಅಂತ. ಹಾಗಾಗಿ ಕಷ್ಟಪಟ್ಟು ಮೇಲ್ ಬಂದಿರುವಂಥ ಕರ್ನಾಟಕದ ಅಲ್ಲ ಉತ್ತರ ಕರ್ನಾಟಕದ ಅಂದರೆ ಧಾರವಾಡ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದ ಆ ಹುಡುಗ ಈಗ ಬೆಳ್ಳಿತೆರೆಯ ನಾಯಕ. ಆ ಊರಿನ ಹೆಸರು ಗೌಡಗೇರಿ, ಆತನ ಹೆಸರು ಅಂಜನ್. ನಮ್ಮ ಜೊತೆ ಇದ್ದಾರೆ ಹರಿಕತೆಯ ಅತಿಥಿ. ನಮಸ್ತೆ ಸರ್. ಅವಯ್ಯು ಅಂಜನ್. ಚೆನ್ನಾಗಿದ್ದೀನಿ ಸರ್. ಎಲ್ಲಿ ದಾವರ್ಗೆ? ನಾನು ಚೆನ್ನಾಗಿದ್ದೀನಿ ಅಂಜನ್. ಎಲ್ಲಿ ಧಾರವಾಡ, ಎಲ್ಲಿಯ ಗೌಡಗೇರಿ, ಎಲ್ಲಿಯ ಗಾಂಧಿನಗರ, ಎಲ್ಲಿಯ ಸ್ಯಾಂಡಲ್ವುಡ್? ನಮಗಂತೂ ಆಶ್ಚರ್ಯ ಆಗುತ್ತೆ, ಬಟ್ ಅಷ್ಟೇ ಅಭಿಮಾನನೂ ಆಗುತ್ತೆ ಒಬ್ಬ ಕಷ್ಟಪಟ್ಟು ಬೆಳೀತಿರುವಂಥ ಒಬ್ಬ ಕಲಾವಿದ ಅಂತ. ಇಲ್ಲ ಸರ್, ನನ್ನ ಕನಸು 6ನೇ ಕ್ಲಾಸ್ಗೆ ಹುಟ್ಕೊಳ್ತದು. ಇಲ್ಲಿ ತನಕ ಕರ್ಕೊಂಬಂದಿದೆ. ಎಷ್ಟು ದೊಡ್ಡ ಊರು ನಿಮ್ಮದು? ಸಣ್ಣ ಹಳ್ಳಿ ಸರ್. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗೇರಿ ಅಂತ ಒಂದು ಹಳ್ಳಿ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗೌಡಗೇರಿ ಹಳ್ಳಿ ನಮ್ಮ ಜಿಲ್ಲೆಯ ಕೊನೆಯ ಗ್ರಾಮ. ಓ, ಇನ್ನು ನಿಮಗೆ ಗೂಗಲಲ್ಲಿ ಹುಡುಕಿದ್ರು ಬರಲ್ಲ ಅದು ಊರು. ಓ ಹೌದಾ? ಎಜುಕೇಷನ್ ಇಲ್ಲ ಅಲ್ಲಿ. ಹಾಂ. ಸೊ ಅಲ್ಲಿಂದ ಬಂದಿರೋ ಒಂದು ಸಣ್ಣ. ಓಕೆ, ಎಷ್ಟು ಮನೆ ಇದೆ, ಎಷ್ಟು ಜನ ಇದ್ದಾರೆ ಊರಲ್ಲಿ? ಈಗ ರೀಸೆಂಟ್ಲಿ ಒಂದು 1,500 ಮನೆ ಆಗಿದೆ. ಅವಾಗ ನಾವು ಚಿಕ್ಕವರಿದ್ದಾಗ ಒಂದು 100-200 ಮನೆ ಅಷ್ಟೇ ಇತ್ತು. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ನಿಮ್ಮ ಮನೆ ಎಷ್ಟು ದೊಡ್ಡದು? ನಮ್ಮ ಮನೆ ಆಲ್ಮೋಸ್ಟ್ ನನ್ನ ಫಾಲೋವರ್ಸ್ ಗೊತ್ತು ಆ್ಯಂಡ್ ಸಿನಿಮಾ ರಂಗಕ್ಕೂ ಗೊತ್ತು. ಸಣ್ಣ ಮನೆ, ಮಳೆ ಬಂದರೆ ಇವತ್ತಿಗೂ ಸೋರುತ್ತೆ. ಹಂಚು ತಗಡು. ಒಂದು ವಿಡಿಯೋ ವೈರಲ್ ಆಗಿತ್ತು ನಂದು 2023 ಚೋಳ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಶೂಟಿಂಗ್ ಮುಗಿಸ್ಕೊಂಬಂದು ಬಂದೆ, ನಮ್ಮ ಮನೆ ಬಂದೆ. ನನಗೆ ಶೂಟಿಂಗಲ್ಲಿ ಈ ಕ್ಯಾರೆವನ್ನು ಅಸಿಸ್ಟೆಂಟ್ಸು, ಕಾಸ್ಟ್ಯೂಮ್ ಚೇಂಜ್ ಮಾಡೋರೊಬ್ರು, ಮೇಕಪ್ ಮಾಡೋರೊಬ್ರು, ಅದನ್ನೆಲ್ಲ ನೋಡಿ ಅದು ಮೈಂಡ್ ಸೆಟ್ ಹಂಗೆ ಹೋಗ್ಬಿಟ್ಟಿತ್ತು ನನಗೆ. ಶೂಟ್ ಮುಗಿಸ್ಕೊಂಬಂದೆ, ಐ ಥಿಂಕ್ ಅಕ್ಟೋಬರ್ ಅಂದ್ಕೊಳ್ತೀನಿ. ಅಕ್ಟೋಬರ್ ಮಳೆ ಸಿಕ್ಕಾಬಿಟ್ಟು ನಮ್ಮೂರಲ್ಲಿ. ಕಾರಲ್ಲಿ ಡ್ರಾಪ್ ಕೊಡ್ತಾರೆ ಟೀಮ್ನವರು ಮನೆ ತನಕ. ನಾನು ಒಂದು ಮಾತು ಹೇಳ್ತೀನಿ ಅವ್ರಿಗೆ, ನನಗೆ ಒಳಗಡೆ ಏನಂದರೆ ಹೀರೋ ಅಂದ್ರೆ ಮನೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲರೂ ಕನಸು ಕಟ್ಟಿರ್ತಾರೆ, ಅಂದರೆ ಟೀಮ್ನವರೆಲ್ಲ. ನಾನು ನಮ್ಮ ಮನೆಯವ್ರಿಗೆ ಮುಚ್ಚಿಡಬೇಕು, ನಮ್ಮ ಮನೆ ತೋರಿಸ್ಬಾರ್ದು ಅಂತ ಒಂದು ಮನಸ್ಸಲ್ಲಿ ಇತ್ತು. ತೋರಿಸ್ಬಾರ್ದು ಅಂತ ಬೇರೆ ಥರ ಥಿಂಕ್ ಮಾಡ್ತಾರೆ ಇವಾಗಿನ ಜನ್ರೇಷನ್. ಹೀರೋ ಅಂದ್ರೆ ಹಂಗೆ ಹಿಂಗೆ ಅಂತ ತೋರಿಸ್ಬಾರ್ದು ಅಂತ. ಅಂದ್ರೆ ಮನೆ ಚಿಕ್ಕಮಂಗ್ಳೂರು ಬಿಟ್ವಿ. ಅವ್ರು ಹೇಳಿದಾಗಲೂ ಭಯ ಪಟ್ಬಿಟ್ಟೆ ನಾನು. ಡೈರೆಕ್ಟ್ ಬಿಟ್ಟು ಬನ್ನಿ ಅವ್ರಿಗೆ ಅಂತ ಸ್ಟಾರ್ಟ್ ಆಯ್ತು ನನಗೆ. ನಮ್ಮ ಮನೆ ಬಿಟ್ಬಿಡ್ತಾರೆ, ಇವಾಗ ನಮ್ಮ ಮನೆ ಗೊತ್ತಾಗ್ಬಿಡುತ್ತೆ ಅಂತ. ಹತ್ರ ಬಂದಾಗ ಒಂದು 6 ಕಿಲೋಮೀಟರ್ ಮನೆ. ಅವ್ರು ಸುಳ್ಳಾಗಿ ಸ್ಟಾರ್ಟ್ ಮಾಡಿದ್ರು, ಅಣ್ಣ ನಮ್ಮ ಅಣ್ಣ ಬರ್ತಾರೊಬ್ರು, ನೀವು ಸ್ಟಾಪ್ ಮಾಡಿಬಿಡಿ. ಇಲ್ಲ ಸರ್, ಅವ್ರು ಹೇಳಿದಾರೆ ನನಗೆ ನಾನು ಡ್ರಾಪ್ ಆಗಬೇಕು ಅಂತ. ಇನ್ನೊಂದು 2 ಕಿಲೋಮೀಟರ್ದ ಗಾಡಿ ಸ್ಟಾಪ್ ಮಾಡಿಸ್ತೀನಿ ನಾನು. ತುಂಬ ಮಳೆ ಬಂತು. ಇಲ್ಲ ಸರ್, ಮನೆ ತನಕ ಬಿಡ್ತೀನಿ ಅಂದರು. ಮನೆ ಒಂದು 50 ಮೀಟ್ರ್ ಇತ್ತು ಸರ್, ಅಲ್ಲಿ ಸ್ಟಾಪ್ ತೊಗೊಂಡೆ ನಾನು. ನೀವು ಹೋಗಿ ಅಂತ ಹೇಳಿದೆ. ಅವ್ರು ಹೊರಟ್ರು ಸರ್. ಹೊರಟ್ಮೇಲೆ ನಮ್ಮ ಮನೆ ನೋಡ್ತಾ ಇದ್ದೆ ಸರ್, ತಾರ್ಪಲ್ ಹಾಕಿದ್ರು. ಆ ವಿಡಿಯೋ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಮಿಲಿಯನ್ ಹೋಯ್ತದು. ತಾರ್ಪಲ್ ಹಾಕಿದ್ರು, ಆ ಮನೆ ನೋಡ್ತಾ ಇದ್ದೀನಿ. 1 ನಿಮಿಷ ಸರ್, ಕೈಯಲ್ಲಿ ಬ್ಯಾಗ್ ಇತ್ತು, ಎಲ್ಲ ಇತ್ತು, ಒಂದು 3-4 ಬ್ಯಾಗ್ ಇತ್ತು. ನೋಡ್ತಾ ಇದ್ದೀನಿ ಮನೇನ, ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು ನನಗೆ. ಆವತ್ತೊಂದು ನೋಟ್ ಮಾಡಿಕೊಂಡೆ, ರಾಜಣ್ಣವ್ರದ್ದು ಗಾಜನೂರು ಮನೆ. ಅದು ನೆನಪಾಯಿತು. ಅಂಥವರೇ ಅಲ್ಲಿ ಬಂದವ್ರೆ, ನಾನೇ ಯಾವ ಲೆಕ್ಕ. ಖುಷಿ ಆಯ್ತು ನನಗೆ ನೋಡ್ಕೊಂಡು. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆಯಲ್ಲ, ಬಹುಶಃ ನನಗೇನು ದೊಡ್ಡ ಮನೆ ಕಟ್ಟಿದ್ರೆ ನಾನು ಇವತ್ತು ಇಲ್ಲಿ ಬಂದು ಕೂರ್ತಿರ್ಲಿಲ್ಲ. ಏನೋ ಬೇರೆ ದಾರಿ ಬಂದಿರೋದು ನನಗೆ. ಆ ಮನೆ ನೋಡಿದಾಗ ಥ್ಯಾಂಕ್ ಗಾಡ್, ನನಗೆ ಇಲ್ಲಿಂದ ಕಷ್ಟಪಟ್ಟು ಕಳಿಸಿದ್ಯಾ
ಅಂದರೆ ಚಿಕ್ಕದಿಂದ ನಾನು ದೊಡ್ಡವನು ಮಾಡ್ತಿದ್ಯಾ ಅಂದರೆ ತುಂಬ ಖುಷಿ ಆಯಿತು, ತುಂಬ ಎಮೋಷನ್ ಅದೇ. ನಾನು ಆ ವಿಡಿಯೋ ಮನೆ ನಾನೇ ವಿಡಿಯೋ ಮಾಡ್ತೀನಿ, ಸುದೀಪ್ ಸರಿಗೆ ಕಳಿಸ್ಕೊಡ್ತೀನಿ, ಸುದೀಪ್ ಅವ್ರಿಗೆ ಅವ್ರಿಗೆ ಟ್ವಿಟರಲ್ಲಿ ಮೆಸೇಜ್ ಮಾಡಿದೆ, ಒಂದು ಮೆಸೇಜ್ ಮಾಡಿದೆ ನಾನು ಬಾಸ್ ಇದು ನನ್ನ ಮನೆ, ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜಣ್ಣ ಅವರು ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ತನಕ, ನನಗೂ ಭಗವಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಾನೆ, ನನಗೆ ನಿಮ್ಮಿಂದ ಯಾವುದೇ ಹೆಲ್ಪ್ ಬೇಡ, ಜಸ್ಟ್ ಒಂದು ಭುಜ ನನ್ನ ಮೇಲೆ ಕೈ ಇರಲಿ, ನಿಮ್ಮ ಫ್ಯಾನ್ ನಾನು, ನನ್ನ ಸಿನಿಮಾಗೆ ಸ್ಪಂದಿಸಿ ಅಂತ ಹೇಳಿದೆ. ಅವರು ಹಾರ್ಟ್ ಕಳಿಸಿ ಒಂದು ನಮಸ್ಕಾರ ಮಾಡ್ತಾರೆ. ಸುದೀಪ್ ಅವರು? ಹೌದು, ಅವರ ಅಫಿಷಿಯಲ್ ಅಕೌಂಟಿಂದ? ಹೌದು ಹೌದು, ಇವತ್ತಿಗೂ ನಿನ್ನೆ ತಮ್ಮ ಮೆಸೇಜ್ ಮಾಡಿದ್ರು ಮೊನ್ನೆ. ಓ, ಯು ಆರ್ ಎ ಬಿಗ್ ಫ್ಯಾನ್ ಆಫ್ ಸುದೀಪ್ ಅವರು? ಹೌದು, ಯಾಕಂಗೆ? ಹುಚ್ಚು ಸರ್ ಅವ್ರ ಕಂಡ್ರೆ, ಏನೋ ಅವಾಗಿನ ಸಿಕ್ಕಾಬಡೆ ಹುಚ್ಚು, ಸಿಕ್ಕಾಬಡೆ ಪ್ರೀತಿಸ್ತೀನಿ ಅವ್ರನ್ನ. ಯಾಕೆ, ರೀಸನ್ ಏನು? ಅವರ ಆ್ಯಕ್ಟಿಂಗ್ ಸ್ಕಿಲ್ಸು, ಒಂದು ಮ್ಯಾನರಿಸಮ್, ಅವ್ರ ಸ್ಮೈಲು, ಒಂದು ಗತ್ತು, ಹೊಸತನ್ನ ಪರಿಚಯ ಮಾಡಿಕೊಟ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಹೊಸ ಹೊಸ ಸ್ಟೈಲ್ ನೋಡ್ತಾ ಇದ್ದೀವಿ ನಾವು. ಆಮೇಲೆ ಪ್ರೀತಿ ಅನ್ನೋದು ಹೇಗೆ ಹುಟ್ಟುತ್ತೆ ಗೊತ್ತಾಗಲ್ಲ, ಅವ್ರ ಮೇಲೆ ಜಾಸ್ತಿ ಹೊಟ್ಬಿಡ್ತಾವೆ. ಏನು ಸ್ಟೈಲ್ ಇಷ್ಟ ಸುದೀಪ್ ಅವರು? ಮ್ಯಾನರಿಸಮ್, ವಾಯ್ಸ್, ವೇ ಆಫ್ ಟಾಕ್, ಒಂದು ಗತ್ ಮೇಂಟೈನ್ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ಎಲ್ಲಿ ಹೇಗೆ ಮಾತಾಡಬೇಕು, ಯಾರ ಜೊತೆ ಎಷ್ಟು ಮಾತಾಡಬೇಕು, ಪರ್ಫೆಕ್ಟಾಗಿ ಮಾತಾಡ್ತಾರೆ. ಅದು ಅವಾಗಲೇ ಅಟ್ರಾಕ್ಟ್ ಆಗಿಬಿಡುತ್ತೆ ನನಗೆ, 6th ಅಲ್ಲಿದ್ದಾಗಲೇ, 6ನೇ ಕ್ಲಾಸ್ ಇದ್ದಾಗ. ಹೌದು, ಅಂದರೆ ಒಂದು ಸಿನಿಮಾನು ಬಿಟ್ಟಿಲ್ಲ? ಇಲ್ಲ, ಯಾವ ಸಿನಿಮಾ ಒಂದು ಬಿಟ್ಟಿಲ್ಲ ಸರ್. ಫಸ್ಟ್ ಡೇ ಫಸ್ಟ್ ಶೋ? ಪಕ್ಕಾ ಸರ್, ಮಿಸ್ ಇಲ್ಲ. ಒಂದೊಂದು ಸಿನಿಮಾನ ಎಷ್ಟು ನೋಡಿದ್ದೀರಿ? ವೀರ ಮಧುಕರಿ ಸಿನಿಮಾನ ಒಂದು 18ರಿಂದ 20 ಸತಿ ನೋಡಿದ್ದೀನಿ ಸರ್, ಕಂಟಿನ್ಯೂ 2 days. ಸುಮ್ಮನೆ ನೋಡ್ತಾನೆ ಬ್ಯಾಕ್ ಟು ಬ್ಯಾಕ್? ಹೌದು ಹೌದು, ಕಂಟಿನ್ಯೂ. ಅದು ಬಿಟ್ಟರೆ ಅವ್ರದ್ದು ಹೈಯೆಸ್ಟ್ ನೋಡಿದೆ ರೀಸೆಂಟಾಗಿ ರನ್ನ ನೋಡಿದೆ, ಮಾಣಿಕ್ಯ ನೋಡಿದೆ, ಹೈಯೆಸ್ಟ್ ನೋಡಿದ್ದು. ಹೈಯೆಸ್ಟ್ ನೋಡಿದ್ದು? ಹೌದು. ಎಷ್ಟು ಸರಿ? ಒಂದು ಸತಿ ಹೋದ್ರೆ 3ರಿಂದ 4 ಸತಿ, ಬೆಳಿಗ್ಗೆ ಗೊತ್ಕೊಂಡ್ರೆ ಸಂಜೆ ತನಕನೂ. ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಶೋಸ್ ನೋಡೋದು? ಹೌದು, ಸಿನಿಮಾ ನೋಡ್ತಾನೆ ಇರೋದು? ಹೌದು ಹೌದು, ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನು. ಈಗ ನಾನು ಫ್ಯಾನು, ನನ್ನ ಸುದೀಪ್ ಅಣ್ಣ ಬಂದರೆ ನಾನು ಅವ್ರಿಗೆ ತೋರಿಸೋದು ಸಿನಿಮಾ. ಹಂಗೆ ಕೆಲವರು ಡಿ ಬಾಸ್ ಫ್ಯಾನ್ಸ್ ಇರ್ತಾರೆ, ಅವ್ರು ನಮಗೆ ತೋರಿಸ್ತಾರೆ, ಹಂಗೆ ರೊಟೇಟ್. ಚೆನ್ನಾಗಿದೆ ಇದೊಂದು ಕೋರ್ಡಿನೇಷನ್. ಇಂಡಸ್ಟ್ರಿ ಹಾಗೆ ಬೆಳಿಬೇಕು ಅಂತ. ಆ ನಾಯಕನ ಫ್ಯಾನ್ಸ್ ಎಲ್ಲ ಇವ್ರಿಗೆ ತೋರಿಸೋದು, ಇವರೆಲ್ಲ ಅವ್ರಿಗೆ ತೋರಿಸೋದು. ಆಲ್ಮೋಸ್ಟ್ ನಂತರ ತುಂಬ ಜನ ಇದ್ದಾರೆ ಸರ್ ಇವಾಗಲೂ. ಹಂಗೆ ಹಳ್ಳಿ ಕಡೆಗೆ ದರ್ಶನ್ ಸರ್ ಸಿನಿಮಾ ಬಂದರೆ ಅವ್ರು ತೋರಿಸ್ತಾರೆ ಸುದೀಪ್ ನನ್ನ ಫ್ಯಾನ್ಸ್ಗೆ, ಇವ್ರು ಅವ್ರಿಗೆ ತೋರಿಸ್ತಾರೆ. ಎಲ್ಲರೂ ಹಂಗೆ ಸರ್, ನಾನೊಬ್ಬನೇ ಅಲ್ಲ. ಗುಡ್. ಅಂಜನ್, ನನಗೆ ಭಾಳ ನೋಡುಗರಿಗೂ ಅನ್ನಿಸ್ತಿರುತ್ತೆ, ಒಬ್ಬ ಈ ತರಹದ ಬಡತನದಿಂದ ಬಂದಿರುವ ಒಂದು ಪುಟ್ಟ ಹಳ್ಳಿಯ ಕುಗ್ರಾಮದ, ಗೂಗಲ್ ಮ್ಯಾಪಲ್ಲೂ ಇನ್ನೂ ಮಾರ್ಕಿಂಗ್ ಆಗದೇ ಇರುವಂಥ ಊರು ಅಂತೆಲ್ಲ ಹೇಳ್ತಿದ್ರಿ ನೀವು, ಅಂಥವ್ರೊಬ್ಬ ಹೀರೋ ಆಗಕ್ಕೆ ಸಾಧ್ಯನಾ ಅಂಜನ್? ಖಂಡಿತ ಸರ್. ಕಲೆ ಅನ್ನೋದು ಯಾರು ಸೊತ್ತಲ್ಲ ಸರ್. ನಾವು ಅದಕ್ಕೆ ಒಂದು ಸತಿ ನನ್ನ ಮೈಂಡಲ್ಲಿ ಬಂತಂದ್ರೆ ಅದು ಫಾಲೋ ಮಾಡ್ಬೇಕು, ನಾನು ಬಿಡಬಾರ್ದು, ಆಟ ಬಿಡಬಾರ್ದು ಸರ್. ಈಗ ಶ್ರೀಮಂತರಿಗೆ ಬರಬೇಕು, ಬಡವರಿಗೆ ಬರಬೇಕಂತ ಎಲ್ಲೂ ಇಲ್ಲ ಸರ್. ಡಾಕ್ಟರ್ ರಾಜಣ್ಣ ಅವ್ರು ಎಲ್ಲಿದ್ರಿ ಸರ್, ರಜನಿಕಾಂತ್ ಅವ್ರು ಎಲ್ಲಿದ್ರಿ ಸರ್? ಇವತ್ತು ಸೂಪರ್ ಸ್ಟಾರ್, ಇಂಡಿಯನ್ ಸೂಪರ್ ಸ್ಟಾರ್ ರಾಜಣ್ಣ ಅವ್ರ ಮನೆ ದೇವರು. ಅವ್ರು ಶ್ರೀಮಂತ, ಯಾರು ಶ್ರೀಮಂತರಲ್ಲ ಸರ್. ಕಾಲ್ಗಟ್ಟ ಬೇರೆ ಬೇರೆ, ಖಂಡಿತ ಕಾಲ್ಗಟ್ಟ ಬೇರೆ ಇರ್ಬೋದು ಸರ್, ಬಟ್ ಕಲೆ ಅನ್ನೋದು ಒಂದೇ ಅಲ್ಲ ಸರ್. ಇವಾಗ ನೀವು ಒಂದು ಮಾತು ಹೇಳ್ತಾ ಇದ್ದಾರೆ, ನೆಪೋಟಿಸಮು, ಶ್ರೀಮಂತ ಮಕ್ಕಳು ಶ್ರೀಮಂತ ಇರಬೇಕು, ಅದು ಇದೆ ಸರ್, ಖಂಡಿತ ಇದೆ, ನಾನು ಫೇಸ್ ಮಾಡಿದ್ದೀನಿ ಅದನ್ನೆಲ್ಲ. ಬಟ್ ಅದ್ರ ಮೀರಿ ನಮ್ಮಲ್ಲಿ ನಿಜವಾದ ಕಲಾ ಸರಸ್ವತಿ ಒಲಿದ್ರೆ, ನಮ್ಮಲ್ಲಿ ಶ್ರದ್ಧೆ ಇದ್ದರೆ, ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ, ನಿಯತ್ತಾಗಿ ಹೋಗ್ತಾ ಇದ್ರೆ, ಖಂಡಿತ ಆ ಭಗವಂತ ಒಂದಿಲ್ಲ ಒಂದು ರೂಪಾಯಿ ಕೊಟ್ಟೆ ಕೊಡ್ತಾನೆ. ತಾಳ್ಮೆ ಇರಬೇಕು ಸರ್. ಓಕೆ, ನಿಮ್ಮ ಚೈಲ್ಡ್ಹುಡ್ ಇತ್ತಲ್ಲ, ಹೆಂಗಿದ್ರಿ ಅಂಜನ್? ಚೈಲ್ಡ್ಹುಡ್ಡಲ್ಲಿ ನನ್ನ ಹೆಸರು ಮಾರುತಿ ಅಂತ. ಮಾರುತಿ? ನಿಮ್ಗೆ ಅಪ್ಪ ಅಮ್ಮ ಇಟ್ಟಿದ್ದು ಮಾರುತಿ ಅಂತ? ಹೌದು. ಏಕೆ ಆಂಜನೇಯಂದ ಅರ್ಸ್ಕೊಂಡಿದ್ರಾ? ಶನಿವಾರ ಹುಟ್ಟಿದ್ದೆ ಅಂತ. ಓ, ಅದಕ್ಕೆ ಮಾರುತಿನಾ? ಓಕೆ. ಸೊ ಮನೆ ದೇವರು ಆಂಜನೇಯನೇ, ಹನುಮಪ್ಪ ಅಂತ, ಕದ್ರಮಂಡಲಿ ಹನುಮಪ್ಪ ಅಂತ ಬರುತ್ತೆ, ಓಕೆ, ಅದನ್ನ ಹೆಸರು ಇಟ್ಟಿದ್ದಾರೆ ನನಗೆ. ಆ ಮಾರುತಿನ ಬೇರೆ ಸರ್, ಸಿಕ್ಕಾಬಡೆ ಕಾಟ ಕೊಟ್ಟಿದ್ದೀನಿ ಅವ್ರಿಗೆ. ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಆಮೇಲೆ ಅಜ್ಜಿ ಮನೇಲಿ ಬೆಳೆದಿನ, 6ನೇ ಕ್ಲಾಸ್ಗೆ ಅಜ್ಜಿ ಮನೇಲಿ ಬೆಳ್ಬಿಟ್ಟೆ. ಎಲ್ಲಿ ಅಜ್ಜಿ ಮನೆ? ರಾಣಿಬೆನ್ನೂರು ತಾಲೂಕು ಕಜ್ಜೂರಿ ಅಂತ, ದೇವರಗುಡ್ಡ ಅಂತ ಒಂದು ಊರಿದೆ, ಆ ಊರ ಪಕ್ಕದಲ್ಲಿ ಕಜ್ಜೂರಿ ಅಂತ, ಅಲ್ಲಿ ಬೆಳೆದೇನು. ಸಿಕ್ಕಾಪಡೆ ಎಮ್ಮೆ ಕಾಯ್ದಿದ್ದೀನಿ, ಕುರಿ ಕಾಯ್ದಿದ್ದೀನಿ. ಆವಾಗಲೇ ಎಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟಿದ್ವಿ ಸರ್ ಅವಾಗಲೇ. ಬಟ್ ತುಂಬ ತರಲೆ, ತುಂಬ ಬಡತನ ನಮ್ದು ಅವಾಗ. ನನಗೆ ಈ ಆಸೆ ಹುಟ್ಟಿದ್ದು SSLCಯಿಂದ ಸರ್. ಬಟ್ ಬಡತನ ಅಂದರೆ ಯಾವ ರೇಂಜ್ಗೆ? ಆ ಹೊತ್ತಿನ ಊಟಕ್ಕೂ ಒದ್ದಾಡುವಂಥ ಪರಿಸ್ಥಿತಿ ಇತ್ತಾ? ಅಪ್ಪ ಏನು ಮಾಡ್ತಿದ್ರು? ನನಗೆ ಚಿಕ್ಕ ವಯಸ್ಸಲ್ಲಿ ನನ್ನ ಕಣ್ಣಿಂದ ನೋಡಿದ್ದೀನಿ ಸರ್. 3ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದ ಅನ್ಸುತ್ತೆ ನನಗೆ. ಸ್ವಲ್ಪ ಬುದ್ಧಿ ಬರ್ತಾ ಇತ್ತು. ಈ ಕಟ್ಟಿಗೆ ಕಡಿತಿದ್ರು ನಮ್ಮಪ್ಪ ಕಾಡಲ್ಲಿ. ಅಂದರೆ ಕಾಡು ಅಂದರೆ ಆ ಥರ ದೊಡ್ಡ ಕಾಡಲ್ಲ, ಊರಲ್ಲಿ ಊರ ಪಕ್ಕದಲ್ಲಿ ಒಂದು ಸಣ್ಣ ಕಾಡಿರುತ್ತೆ. ಆ ಕಾಡಲ್ಲಿ ಕಟ್ಟಿಗೆ ಕಡಿದು ಆ ಕಟ್ಟಿಗೆ ಮಾರ್ತಿದ್ರು. ಆ ಬಂದಂಥ ದುಡ್ಡಲ್ಲಿ ನಮ್ಮ ಮನೆತನ ನಡೆಸ್ತಾ ಇದ್ದೀವಿ ನಾವು. ಅವತ್ತು? ಹೌದು ಹೌದು, ನಾನು ಕಣ್ಣಿಂದ ನೋಡಿದ್ದೀನಿ ಸರ್ ಅದನ್ನು. ತಿರ್ಗಿ ಅದಾದ್ಮೇಲೆ ಬೇರೆ ನಮ್ಮಪ್ಪ ಹಾಲು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ಮೂರಿಂದ ಹುಬ್ಳಿಗೆ ಹೋಗ್ತಾ ಇದ್ರು ಹಾಲು ಮಾರಕ್ಕೆ. ಹಾಲು ಮಾರಕ್ಕೆ? ಹೌದು. ಓಕೆ. ನಿಮ್ಮ ಹತ್ರ ಹಸುಗಳಿತ್ತಾ? ಇಲ್ಲ, ಊರಲ್ಲಿ ಯಾರು ಹಾಲು ಹಾಕ್ತಾರಲ್ಲ ಸರ್, ಅದನ್ನ ಕೊಂಡ್ಕೊಂಡು ನಾವು ಒಂದು 2 ರೂಪಾಯಿ ಎಕ್ಸ್ಟ್ರಾ ಹಾಗೆ ಹುಬ್ಳಿಗೆ ಬೇರೆ ಬೇರೆ ಕಡೆ ತೊಗೊಂಡೋಗಿ ಮಾರೋದು. ಹೌದು. ಆಮೇಲೆ ನಮ್ಮೂರಿಂದ ಹುಬ್ಳಿ ಒಂದು 50 ಕಿಲೋಮೀಟ್ರು ಟ್ರೈನ್ಗೆ ಹೋಗ್ತಾ ಇದ್ರು. ಹೋಗಿ ಅಲ್ಲಿ ಮಾರ್ಕೊಂಬರೋರು.
ಸೊ ಅಲ್ಲಿಂದ ಒಂದು 100 ರೂಪಾಯಿ ಉಳಿತಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಅದನ್ನು ಮಾಡಿದ್ರು, ಅದನ್ನೆಲ್ಲ ನೋಡ್ಕೊಂಬಂದಿದ್ದೀವಿ ಸರ್. ಹೆಂಗೆ ಅನಿಸ್ತಿತ್ತು ಅವಾಗ? ಬದುಕು ಹೆಂಗೆ ಅನಿಸ್ತಿತ್ತು ನಿಮಗೆ ಚಿಕ್ಕ ವಯಸ್ಸಲ್ಲಿ? ಇಲ್ಲಿ ಬರ್ಬೇಕಾದ್ರೆ ಆಸೆನೇ ಇರಲಿಲ್ಲ ಸರ್. ಅಲ್ಲ, ಬದುಕು ಹೆಂಗೆ ಚಿಕ್ಕ ವಯಸ್ಸಲ್ಲಿ? ಈಗ ಮಕ್ಕಳಿಗೆ ನಂಗೆ ಅಪ್ಪ ಅದು ತಗೊಡು ಇದು ತಗೊಡು ಏನೋ ಆಸೆ ಆಗುತ್ತೆ, ತಿನ್ನೋಕೆ ಆಸೆ ಆಗುತ್ತೆ, ಆಟ ಆಡಬೇಕು ಆಸೆ ಆಗುತ್ತೆ, ಇದೆಲ್ಲ ಸಿಕ್ತಿತ್ತ ಅಂಜನ್ಗೆ? ಇಲ್ಲ ಸರ್, ಇಲ್ಲ. ಹಳ್ಳಿ ಅಲ್ವಾ ಸರ್, ನಮ್ಗೆ ಆ ಥರ ಆಸೆಗಳಿರಲ್ಲ ಸರ್. ರಿಯಾಲಿಟಿ ಹೇಳಿದ್ರೆ ಆ ಥರ ಆಸೆಗಳಿರಲ್ಲ. ಇವಾಗಿನ ಮಕ್ಕಳಿಗೆ ಇದೆ, ಆ ಬೈಕ್ ಕೊಡಿಸು, ಈ ಕಾರ್ ಕೊಡಿಸು, ಮೊಬೈಲ್ ಕೊಡಿಸು. ನಮ್ಗೆ ಅದು ಇರಲಿಲ್ಲ ಸರ್. ನಮ್ಮಪ್ಪ ನಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ದ ಅಷ್ಟೇ, ಬಿಟ್ಟರೆ ಇನ್ನೇನಿರಲಿಲ್ಲ. ಹೊಲಕ್ಕೆ ಹೋಗ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ, ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ, ಹತ್ತಿ ಬಿಡ್ಸಕ್ಕೆ ಹೋಗ್ತಿದ್ದೆ. ಹತ್ತಿ ಬಿಡ್ಸೋದು, ಈ ಹತ್ತಿ ಗಿಡ ಬರುತ್ತಲ್ಲ ಸರ್, ಹತ್ತಿ ಬಿಡ್ಸಕ್ಕೆ ಹೋಗ್ತಿದ್ದೆ ನಾನು. ನೀವು ಹೋಗ್ತಿದ್ರಿ? ಹೌದು. ಎಷ್ಟು ವಯಸ್ಸಲ್ಲಿ? 11-12 ವರ್ಷ ಅನ್ಸುತ್ತೆ. ಓಕೆ. 5ನೇ ಕ್ಲಾಸ್? 5ನೇ ಕ್ಲಾಸ್, 6ನೇ ಕ್ಲಾಸ್. ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದು ಟ್ರ್ಯಾಕ್ಟರ್ ಬರುತ್ತೆ, ಆ ಟ್ರ್ಯಾಕ್ಟರ್ ಎಲ್ಲ ಕೂಲಿಗಳನ್ನ ಕರ್ಕೊಂಡು ಹೋಗ್ತಾರೆ. ಕೂಲಿಗಳ ಮಕ್ಕಳು ಕರ್ಕೊಂಡು ಹೋಗ್ತಾರೆ? ಹೌದೌದು. ಹಳ್ಳಿಲಿ ಇವತ್ತಿಗೆ ಇದೆ ಅದು. ನಮ್ಮವ್ವ, ನಾನು, ನಮ್ಮ ತಂಗಿ, ನನಗೆ ನಮ್ಮ ತಂಗಿ ಚಿಕ್ಕವ್ರು, ಅವರೆಲ್ಲ ಒಂದು 4 ಜನ ಹೋಗ್ತಾ ಇದ್ದೀವಿ ನಾವು. ಹತ್ತಿ ಬಿಡಿಸ್ಕೊಂಬರ್ಬೇಕು. ಸೊ 1 kg 2 ರೂಪಾಯಿ ಕೊಡ್ತಿದ್ರು ಅವಾಗ. 1 kg 2 ರೂಪಾಯಿ? ಒಂದು 50 kg ಬಿಡಿಸಿದ್ವಿ ಒಂದಿನಕ್ಕೆ. ನಾನು ಒಂದು 10ರಿಂದ 15 kg ಬಿಡಿಸ್ತಾ ಇದ್ದೆ. ನಮ್ಮವ್ವ ಒಂದು 30, ನಮ್ಮ ತಂಗಿ ಒಂದು 5-6 kg, ಎಲ್ಲ ಸೇರಿಸಿ ಒಂದು 50-60 kg ಆಗೋದು. 120 ರೂಪಾಯಿ 130 ರೂಪಾಯಿ ಆಗೋದು. ನೀವು 3-4 ಜನ ಹೋದ್ರೆ 120 ರೂಪಾಯಿ ಆಗೋದು? ಆವಾಗಲೇ ಸರ್ ಬಿಡಿಸ್ತಾ ಇದ್ವಿ. ಮತ್ತೆ ಈ ಸಮ್ಮರ್ ಬಂದರೆ ಗಾರೆ ಕೆಲಸಕ್ಕೆ ಹೋಗೋದು. ಈ ಕಡೆ ಗಾರೆ ಅಂತಾರೆ, ನಮ್ಮ ಕಡೆ ಗೌಂಡಿ ಕೆಲಸ ಅಂತಾರೆ. 120 ರೂಪಾಯಿ 130 ರೂಪಾಯಿ ಕೊಡೋ ಹುಬ್ಳಿಗೆ ಹೋಗ್ತಾ ಇದ್ದೆ ನಾನಲ್ಲಿ ಕೆಲಸ ಮಾಡೋಕ್ಕೆ. ಅದೇ ಮನೆ ಕಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು, ಸಿಮೆಂಟ್ ಕಲ್ಸ್ ಕೊಡೋದು. ಬೆಳಗ್ಗೆ 6 ಗಂಟೆ ಮನೆ ಬಿಡಬೇಕು, ಸಂಜೆ 12 ಗಂಟೆ ಬರೋದು. ಅದನ್ನು ಮಾಡಿದ್ದೀನಿ. ಅದಾದಮೇಲೆ SSLCಯಿಂದ ಸ್ಪೋರ್ಟ್ಸ್ಗೆ ಸ್ವಲ್ಪ ಹುಚ್ಚು ಬಂತು ಸರ್. ಒಬ್ಬ ಟೀಚರ್ ಪರಿಚಯ ಆದರು, ಅವರು ನನ್ನ ಸ್ಪೋರ್ಟ್ಸ್ ಲ್ಯಾಂಡ್ ಕರ್ಕೊಂಬಂದರು. ಅಲ್ಲಿಂದ ಒಂದು 2 ವರ್ಷ 3 ವರ್ಷ ಸ್ಪೋರ್ಟ್ಸ್ ಮಾಡಿದೆ. ಸ್ಟೇಟಲ್ಲಿ ಆಡಿದೆ, ನ್ಯಾಷನಲ್ ಹೋಗಿ ದುಡ್ಡಿರಲಿಲ್ಲ. ಏನು ಸ್ಪೋರ್ಟ್ಸು? 100 ಮೀಟರ್ ಲಾಂಗ್ ಜಂಪು, ವಾಲಿಬಾಲ್. 100 ಮೀಟರ್ಸು ಲಾಂಗ್ ಜಂಪು, ವಾಲಿಬಾಲ್. ನೀವು ಚಾಂಪಿಯನ್ ಹಂಗಾದ್ರೆ? ಹೌದು, ಸ್ಟೇಟ್ ಸರ್. ಎಲ್ಲಿ ಓದ್ತಿದ್ರಿ ಅವಾಗ ನೀವು? ಹನುಮನಮಟ್ಟಿ ಅಂತ. ಓಕೆ. ಅದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹನುಮನಮಟ್ಟಿ ಅಂತ ಒಂದು ಸ್ಕೂಲು. ಅಲ್ಲಿ 6th ಸ್ಟೇಟ್ ನಾನು. 6th, 7th, 8th, 9th, 10th 5 ಇಯರ್ಸ್ ಚಾಂಪಿಯನ್. ಬಟ್ ನೆಕ್ಸ್ಟ್ ನನಗೆ ಆಗಲಿಲ್ಲ ಸರ್. ಅದನ್ನ ಸ್ಪೈಕ್ ತೊಗೋಬೇಕು, ಸ್ಪೈಕ್ ಶೂಸ್ ಅಂತ ಬರುತ್ತೆ ರನ್ನಿಂಗಿಗೆ, ಅದನ್ನ ತೊಗೊಳಕ್ಕೆ. ಟ್ರ್ಯಾಕ್ ಶೂಟ್ ತೊಗೊಳಕ್ಕೆ ನನಗೆ ಬರಲಿಲ್ಲ. ಗೌರ್ಮೆಂಟಿಂದ ಬರ್ತಾ ಇತ್ತು ನಮಗೆ, ಬಟ್ ಸಾಕಾಗ್ತಿರ್ಲಿಲ್ಲ. ಅದು ನಾನೇ ಪಡ್ಕೋಬೇಕಿತ್ತು. ಆಮೇಲೆ SSLC ಮುಗಿಸ್ಕೊಂಡ ತಕ್ಷಣ ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಬಂದ್ಬಿಟ್ಟು. ಬಟ್ ಅಲ್ಲಿ ತನಕ ಅಪ್ಪ ದುಡ್ಡು ಕೊಡ್ತಿದ್ರಾ ನಿಮ್ಗೆ ಸ್ಕೂಲ್ ಫೀಸು ಅದೆಲ್ಲ? ನಿಜ ಹೇಳ್ಬೇಕಂದ್ರೆ ಸರ್, ಇಲ್ಲಿ ತನಕನೂ ನನ್ನ ತಂದೆ ಮೇಲೆ ಆಣೆಗೂ ನಮ್ಮಪ್ಪ ನನಗೊಂದು ಬಟನ್ ಕೊಡಿಸಿಲ್ಲ ಸರ್. ಅವ್ರ ಮೇಲೆ ಇದು ಆರೋಪ ಅಲ್ಲ, ಇದು ಪ್ರೀತಿಯಿಂದ ಹೇಳ್ತಿದ್ದೀನಿ. ಯಾಕೆ? ಅಷ್ಟು ಬಡತನಿದ್ದು ಸರ್ ನಮ್ಮದು. ನಮ್ಮ ಸ್ಕೂಲಲ್ಲಿ ಬಟ್ಟೆ ಬರ್ತಾಯಿತ್ತು ನಮ್ಗೆ ಗೌರ್ಮೆಂಟ್, ಅದನ್ನ ಹಾಕೊಳ್ಳೋದು. ನಮ್ಮ ಅಣ್ಣನ ಬಟ್ಟೆ ಹಾಕೊಳ್ಳೋದು ಅವ್ರದ್ದೇ. ಅದು ಒಂದು ಪ್ಯಾಂಟ್, ನಾನು ಪ್ಯಾಂಟ್ ಹಾಕಿದ್ದೆ 9th ಸರ್. ಅದು ನಮ್ಮ ಅಣ್ಣನ ಪ್ಯಾಂಟ್ ಕಟ್ ಮಾಡಿಸಿ ಹಾಕಿದ್ದೀನಿ ನಾನು. 9ನೇ ಕ್ಲಾಸಿಗೆ ಪ್ಯಾಂಟ್? ಹೌದು. ಸ್ಕೂಲ್ ಪ್ಯಾಂಟ್ ಇತ್ತು, 8th 9th 10th ಪ್ಯಾಂಟ್ ಕೊಡ್ತಾ ಇದ್ರು ಸ್ಕೂಲಿದಷ್ಟೇ. ಬಿಟ್ರೆ ನಾವೇನಾದರೂ ಬೇರೆ ಎಲ್ಲ ಶೋಕಿ ಮಾಡ್ಬೇಕಂದ್ರೆ ನಮ್ಮ ಅಣ್ಣನ ಪ್ಯಾಂಟ್ ಕಟ್ ಮಾಡ್ಕೊಂಡು ಹೋಗಬೇಕಿತ್ತು ನಾವು. ಅವ್ರು ನಮ್ಮ ಅಣ್ಣ ಹಿಡ್ಕೊಂಡು ಹೊಡೆಯೋ ನನಗೆ, ನನ್ನ ಪ್ಯಾಂಟ್ ಹಾಕೊಂಡು ಅಂತ. ನೀವು, ನಿಮ್ಮ ಅಣ್ಣ ಮತ್ತು ನಿಮ್ಮ ತಂಗಿ? ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು. ನಿಮ್ಮ ಮನೇಲಿ ನೀವು ಎಷ್ಟು ಸಿಬ್ಲಿಂಗ್ಸ್ ಯಾರು? 4 ಜನ. ನಾನು, ನಮ್ಮ ತಮ್ಮ, ನಮ್ಮ ತಂಗಿರು ಇಬ್ರು. ತಂಗಿರಿಬ್ರು. ನೀವೇ ದೊಡ್ಡವರು? ಹೌದು. ಸೊ ದೊಡ್ಡವರು ಅಂದಾಗ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ, ಬಿಕಾಸ್ ತಮ್ಮಂದಿರಿದ್ದಾರೆ, ತಂಗಿರಿದ್ದಾರೆ, ಮುಂದಕ್ಕೆ ಹೆಂಗೋ ಅಂತ ಇದ್ದೇ ಇರುತ್ತೆ. ಬಟ್ ಇದ್ರ ನಡುವೆ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇತ್ತ ತುಂಬಾ? ಅಂದರೆ ನನಗೆ ಸ್ವಲ್ಪ ಒಂದು ಗಾದೆ ಇದೆ ನೋಡಿ ಸರ್, ಹಸ್ತ ಕೊಟ್ಟರೆ ಬಾಡಿ ನುಂಗ್ತಾರಂತ. ಅದು ನನಗೆ ಮೇ ಬಿ ಸ್ವಲ್ಪ ಬಂದ್ಬಿಟ್ಟಿದೆ ಸರ್. ಸ್ವಲ್ಪ ಓದ್ತಿದ್ದೆ ನಾನು, ಬಟ್ ರ್ಯಾಂಕ್ ಸ್ಟೂಡೆಂಟ್ ಸರ್. ಬಟ್ ನಾನು ಜಾಸ್ತಿ ಓದ್ತಿದ್ದೆ ಸ್ಪೋರ್ಟ್ಸ್. ಸೊ ನೀವು ಓದೋದ್ರಲ್ಲೂ ರ್ಯಾಂಕ್ ಸ್ಟೂಡೆಂಟು, ಈ ಕಡೆ ಸ್ಪೋರ್ಟ್ಸಲ್ಲೂ ನಂಬರ್ 1 ಚಾಂಪಿಯನ್. SSLCಗೆ ನಾನೇ ಫಸ್ಟ್ ರ್ಯಾಂಕ್ ಸ್ಕೂಲ್ ಔಟು. 2nd PUCಗೆ ನಾನೇ ಫಸ್ಟ್ ರ್ಯಾಂಕ್ ನಮ್ಮ ಕಾಲೇಜಲ್ಲಿ. ಅಟೆಂಡೆನ್ಸ್ ಬಂದು ನಿಮಗೆ ತುಂಬ ಕಮ್ಮಿ. ನನಗೆ ಹಾಲ್ ಟಿಕೆಟ್ ಕೊಡ್ತಾ ಇರಲಿಲ್ಲ ನಮ್ಮ ಮಾಸ್ಟ್ರು. ಯಾಕೆ? ಸ್ಕೂಲಿಗೆ ಜಾಸ್ತಿ ಬಂದಿಲ್ಲ, ಕಾಲೇಜ್ ಜಾಸ್ತಿ ಬಂದಿಲ್ಲ ಅಂತ. ಏನು ಮಾಡ್ತಿದ್ರಿ? ಬರೀ ಸ್ಪೋರ್ಟ್ಸು, ಸಿನಿಮಾ ನೋಡೋಕೆ ಹೋಗೋದು. ಹಂಗೆ? ಬರೀ ಸ್ಪೋರ್ಟ್ಸ್ ಸರ್. ಬಟ್ ಅವಾಗ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ, ನಾನೇನೋ ಮಾಡಬೇಕು ಅನ್ನೋ ತಲೆಯಲ್ಲಿ ಇತ್ತ? ಇರಲಿಲ್ಲ ಸರ್ ಅವಾಗ. ಅಷ್ಟೊಂದು ಮೆಚೂರಿಟಿ ಇರಲಿಲ್ಲ ನನಗೆ ಅವಾಗ. ಬಟ್ ಸುಮ್ಮನೆ ಒಂಥರ ಹುಚ್ಚು ಕುದುರೆ ಅನ್ನೋ ಥರ ಓಡೋದು, ಹುಚ್ಚು ಒಟ್ಟಿಗೆ ಮಾಡಬೇಕಿದ್ರೆ ಅಂತ. ಅದೆಲ್ಲೆಲ್ಲ ಕರ್ಕೊಂಬಂದು ಸಿನಿಮಾ ಇಂಡಸ್ಟ್ರಿ ಕರ್ಕೊಂಬಂದ್ಬಿಟ್ಟು. ಬಟ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅಪ್ಪನ ಕೇಳ್ತಿರ್ಲಿಲ್ವಾ ನೀವು? ಇಲ್ಲ. ಬೇಕಾದ್ರೆ ಇವಾಗಲೇ ಫೋನ್ ಮಾಡಿ ಸರ್, ನನ್ನ ಮುಂದೆನೇ ಅಪ್ಪಾಜಿ ಫೋನ್ ಮಾಡಿ, ನಮ್ಮ ತಂದೆ ಫೋನ್ ಮಾಡಿ ಕೇಳಿ. ಬಟ್ ಅವರು ಕೇಳ್ತಿರ್ಲಿಲ್ವಾ? ಮಗನ ಏನು ಬೇಕು ನಿಂಗೆ, ಹಬ್ಬಕ್ಕೆ ಬಟ್ಟೆ ತಂದಿದ್ದೀನಿ? ಇಲ್ಲ ಸರ್, ಆ ಥರ ನಾವು ಹಬ್ಬ ಮಾಡೋಂಗಿಲ್ಲ ಸರ್ ನಮ್ಮ ಹಳ್ಳಿಲಿ. ಯಾವತ್ತೊಂದ್ಸತಿ ಹಬ್ಬ ಮಾಡೋದು ಅಷ್ಟೇ. ಹಳ್ಳಿಲಿ ಈ ಥರ ನೀವು ರೆಗ್ಯುಲರ್ ಬೆಂಗಳೂರಿನ ಟಿಫನ್ ಇಡ್ಲಿ ದೋಸೆ ತಿಂತಿರಲ್ಲ, ಅದು ನಾವು ಹಬ್ಬಕ್ಕೆ ತಿಂತೀವಿ. ಅದನ್ನು ಯಾವುದೋ ಒಂದು ದೀಪಾವಳಿ ತಿನ್ನೋದು ಅಷ್ಟೇ ನಾವು. ಮತ್ತೆ ಏನಿತ್ತು ಪ್ರತಿದಿನ ಊಟ ತಿಂಡಿ ಏನಿರ್ತಿತ್ತು? ರೊಟ್ಟಿ ಅಷ್ಟೇ ಸರ್. ರೊಟ್ಟಿ, ಅನ್ನ, ಸಾಂಬಾರು. ಖಡಕ್ ರೊಟ್ಟಿ? ರೊಟ್ಟಿ ಅನ್ನ ಬೆಳಗ್ಗೆ ಮಾಡಿಬಿಟ್ರೆ ಸಂಜೆ ತನಕ ಅದನ್ನೇ ತಿಂತಿರ್ತೀವಿ. ಇವತ್ತು ನಾನೊಬ್ಬನೇ ಅಲ್ಲ ಸರ್, ಪ್ರತಿಯೊಬ್ಬರು ನಮ್ಮ ಕಡೆ ಹಂಗೇನೆ ಸರ್. ನಾನೊಬ್ಬನೇ ಅಂತಲ್ಲ, ಪ್ರತಿಯೊಬ್ಬರು ಇವತ್ತಿಗೂ ಬೆಳಗ್ಗೆ ಮಾಡಿಕೊಟ್ರೆ ಸಂಜೆ ತನಕ ತಿರ್ಬೋದು. ಇವಾಗ ಇನ್ನೊಂದು 5 ವರ್ಷದಿಂದ ಸ್ವಲ್ಪ ಚೇಂಜ್ ಆಗಿರ್ಬೋದು. ಕೆಲವೊಬ್ಬರ ಮೇಲೆ ದೋಸೆ ಮಾಡ್ತಿದ್ದಾರೆ, ಬಟ್ ನಾವು ಚಿಕ್ಕ ವಯಸ್ಸಲ್ಲಿ
ಬೆಳಗ್ಗೆ ರೊಟ್ಟಿ ನಮ್ಮ ಅವ್ರ ರೊಟ್ಟಿ ಮಾಡಿಬಿಟ್ರೆ ಸಂಜೆ ತನಕ ಅದನ್ನೇ ತಿನ್ನೋದು ನಾವು. ಅಲ್ಲ ನಿಮ್ಗೆ ಏನೋ ಚಪ್ಪಲಿ ಬೇಕಾಗುತ್ತೆ, ಒಂದು ಶೂ ಬೇಕಾಗುತ್ತೆ, ಯಾವುದನ್ನು ಅಪ್ಪ ನೀವು ಕೇಳಲ್ಲ, ಅಪ್ಪ ನಿಮ್ಮನ್ನ ಕೇಳಲ್ಲ. ಇಲ್ಲ ನಾವು ಕೆಲ್ಸಕ್ಕೆ ಹೋಗಿದ್ನಲ್ಲ ಸರ್ ಅವಾಗ. ಓ, ನೀವು ದುಡ್ದು ನೀವೇ ಓದ್ಕೊಂಡು ನೀವೇ ಫೀಸ್ ಕಟ್ಟಿ ನಿಮಗೆ ಬೇಕಾಗಿ ನೀವೇ ತಗೋತಿದ್ರಿ. ಹೌದು. ಆಮೇಲೆ ಡ್ಯಾನ್ಸ್ ಕಲಿತೆ ನಾನು ಮಾಸ್ಟರ್ ಹತ್ರ. ಸೊ ಅವ್ರ ಅಸಿಸ್ಟೆಂಟಾಗಿ ಸೇರಿಕೊಂಡೆ. ಆಮೇಲೆ ಸ್ವಂತ ಕ್ಲಾಸ್ ನಾನೇ ಸ್ಟಾರ್ಟ್ ಮಾಡ್ಕೊಂಡೆ. 1-2 ವರ್ಷ ಕ್ಲಾಸ್ ಮಾಡಿದೆ. ಅದರಲ್ಲಿ ಸ್ವಲ್ಪ ದುಡ್ಡು ಬಂತು. ತಿಂಗಳ ಇಷ್ಟೊಂದು ಬರೋದು. ಆವಾಗ ಸ್ವಲ್ಪ ಬಟ್ಟೆ ತೊಗೊಳ್ಳೋದು, ಫೋಟೋ ಶೂಟ್ ಮಾಡಿಸೋದು, ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂತ. ಅಲ್ಲಿಂದ ಇಲ್ಲಿ ಬಂದೆ. ಓಕೆ, ಯಾಕೆ ಈ ಇಂಡಸ್ಟ್ರಿ ಯಾಕೆ ಆಕರ್ಷಣೀಯವಾಗಿ ಕಾಣಿಸ್ತು ನಿಮಗೆ? ಅದೇ ಕ್ವಶನ್ ಮಾರ್ಕ್ ಇದೆ ಸರ್ ನನಗೆ. ಮೇ ಬಿ ನನ್ನ ಡೆಸ್ಟಿನಿ ಇಲ್ಲೇ ಅನ್ಸುತ್ತೆ. ನಾನು ಗೌರ್ಮೆಂಟ್ ಜಾಬ್ 3-4 ಜಾಬ್ ರಿಜೆಕ್ಟ್ ಮಾಡಿದ್ದೀನಿ ಸರ್, ಸ್ಪೋರ್ಟ್ಸ್ ಕೋಟಾದಲ್ಲಿ. ಸಿಕ್ಕಿತ್ತಾ ನಿಮಗೆ? ಹೌದು. ಯಾವ ಡಿಪಾರ್ಟ್ಮೆಂಟಲ್ಲಿ? ಸ್ಪೋರ್ಟ್ಸ್ ಕೋಟಾ, ರೈಲ್ವೆ ಡಿಪಾರ್ಟ್ಮೆಂಟು, ಆಮೇಲೆ ತಹಶೀಲ್ದಾರ್ ಕಚೇರಿ, ಈ ಥರ. ಬಡತನ ಇದೆ, ಮನೇಲಿ ಒದ್ದಾಟ ಇದೆ, ಸೂರಿಲ್ಲ, ನೀರು ಸೋರ್ತಾ ಇದೆ, ನಾನೊಂದು ಜಾಬ್ಗೂ ಅಟ್ಲೀಸ್ಟ್ ಸಿಕ್ಬಿಟ್ರೆ, ಸಂಬಳ ಬಂದ್ಬಿಟ್ರೆ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಬರಲಿಲ್ವಾ? ಆ ಟೈಮಲ್ಲಿ ನನಗೊಂದು ಕಾಡಿದ ಕ್ವಶನ್ ಏನು ಗೊತ್ತಾ ಸರ್, ಇದು ಯಾವ್ದು ಕಾಣಿಲ್ಲ. ನೀವು ಹೇಳಿದ್ರಲ್ಲಿ ಇದು ಯಾವ್ದು ಕಾಣಿಲ್ಲ. ನನಗೇನು ಅವರು ನನಗೆ ನೀಟಾಗಿ ಶೇವಿಂಗ್ ಮಾಡೋಕ್ಕೆ ಹೇಳ್ತಾರೆ, ಕರೆಕ್ಟಾಗಿ ಇನ್ಸರ್ಟ್ ಮಾಡ್ಕೊಂಬರ್ಬೇಕು, ಕರೆಕ್ಟಾಗಿ ಕೂತ್ಕೋಬೇಕು. ನನಗೆ ಜೀವನ ಬೇಡ ಗುರು. ನಾನು 4 ಗೋಡೆ ಮಧ್ಯೆ ನಾನು ಸಾಧನೆ ಮಾಡ್ಬಾರ್ದು. ನಾನು 4 ಜಗತ್ತಿನ ನಾನು ತೋರಿಸ್ಕೋಬೇಕಂತ ನನಗೆ ಆವಾಗಲೇ ಕಾಡ್ತಾ ಇತ್ತು. ಅದು ನಾನೇನೋ ಮಾಡಬೇಕಿಲ್ಲಿ, ಒಬ್ಬ ಹೀರೋ ಆಗಬೇಕು ಅಂತ ಅಲ್ಲಿಂದ ಕನಸು ಕಟ್ಕೊಂಡು ಬೆನ್ನು ಬಿದ್ದೆ. ಒಬ್ಬ ಕುಗ್ರಾಮದ ಹುಡುಗ ಸಿಟಿ ಬದುಕನ್ನು ಹೇಗೆ ನೋಡ್ತಿದ್ರಿ ಅವಾಗ ಧಾರವಾಡಕ್ಕೆ ಬರ್ತಿದ್ರಿ? ಇಲ್ಲ ನನಗೆ ಎಲ್ಲಿ ನಿಮ್ಮ ಸಿಟಿ ಅಂದ್ರೆ ಯಾವ್ದು ಹತ್ರ? ರಾಣಿಬೆನ್ನೂರು ಸರ್. ರಾಣಿಬೆನ್ನೂರು ಓಡಾಡ್ತಿದ್ರಿ. ರಾಣಿಬೆನ್ನೂರು ಸಿಟಿಗೆ ಬಂದಾಗ ಏನು ಅನಿಸ್ತಿತ್ತು ನೋಡೋಕ್ಕೆ? ಅಂದರೆ ನಾನು ಹಳ್ಳಿಲಿ ಓದಿದ್ನಲ್ಲ, ಸ್ಪೋರ್ಟ್ಸ್ ಅಂತ ಹೋದಾಗ ನಾವು ಸಿಟಿಯಲ್ಲಿ ಬರ್ತಾ ಇದ್ದೀವಿ ಸರ್. ನನಗೆ ಅಭ್ಯಾಸ ಇತ್ತು ಸಿಟಿಗೆ ಹೋಗಿ ಅಲ್ಲಿ ಹೋದಾಗ ಅವ್ರು ಬೇರೆಯವ್ರ ಮಕ್ಕಳು ನೋಡಿದಾಗ ಅವ್ರ ಮನೆ ತಿಂಡಿ ಕರ್ಕೊಂಡು ಹೋಗೋರು. ಅಲ್ಲಿ ನೋಡೋ ಒಂಥರ ಆಶ್ಚರ್ಯ ಆಗೋದು ನನಗೆ. ಅವ್ರು ಇಡ್ಲಿ ಕೊಟ್ಟ ತಕ್ಷಣ ನಾನು ಲೈಕ್ ಇವ್ರ ಜೀವನ ಸಾಕತ್ತಾಗಿದೆ, ನಮ್ಮ ಜೀವನ ಹೆಂಗಿದೆ ಅಂತ. ಒಂದು ಇಡ್ಲಿ ತಿನ್ನಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ನಾನು, ಇವ್ರ ಲೈಫ್ ಸೂಪರ್ ಆಗಿದೆ, ನಮ್ಮ ಲೈಫ್ ಚೆನ್ನಾಗಿಲ್ಲ. ಅದು ಇಡ್ಲಿ ತಿನ್ನೋದು ಕನಸು ನನಗೆ ತಿಂತಿದ್ದೆ. ಆಮೇಲೆಲ್ಲ ಅಲ್ಲಿ ಎಲ್ಲ ಮಾಡರ್ನ್ ಆಗಿ ಮಾತಾಡೋದು ಅವ್ರ ಸ್ಟೈಲು. ಅವ್ರ ಅಪ್ಪ ಎಜುಕೇಟೆಡು, ಎಲ್ಲ ಟೀಚರ್ಸ್ ಮಕ್ಕಳು, ಬಿಸ್ನೆಸ್ ಮ್ಯಾನ್ ಮಕ್ಕಳು. ಅವ್ರ ಮಾತುಗಳನ್ನು ಕೇಳ್ತಿದ್ದೆ. ನಾನು ಮಾತಾಡ್ತಿರ್ಲಿಲ್ಲ ಸರ್. ನಾನು ಅವಾಗಿಂದ ನಂಗೆ ತುಂಬ ಇಂಟ್ರೋವರ್ಡ್, ನಾನು ಮಾತಾಡ್ತಿರಲಿಲ್ಲ. ಬಟ್ ಕೇಳಿಸ್ಕೊಂಡು ಅದು ಲೈಫ್ ಅಡ್ಜಸ್ಟ್ ಆಯ್ತು. ಅವಾಗ ಬೆಂಗಳೂರು ಅಂದರೆ ಹೆಸರು ಗೊತ್ತಿತ್ತು, ಬಟ್ ಹೆಂಗಿದೆ ಗೊತ್ತಿರಲಿಲ್ಲ. ಇಲ್ಲ ಟಿವಿಲಿ ನೋಡಿದ್ರಿ? ನಿಮ್ಮಲ್ಲಿ ಟಿವಿ ಇತ್ತಾ? ಇಲ್ಲ, ಇವತ್ತಿಗೂ ಇಲ್ಲ ಟಿವಿ. ಇವತ್ತಿಗೂ ಮನೇಲಿ ಟಿವಿ ಇಲ್ಲ. ಇದು ಕೂಡ ಟೆಲಿಕಾಸ್ಟ್ ನೋಡೋಕ್ಕಾಗಲ್ಲ ಸರ್ ಮನೇಲಿ. ಲಾಸ್ಟ್ ಟೈಮು ನೀವೇ ಒಂದು ಚಾನಲ್ ನಮ್ಮ ಮನೆ ಬರ್ತೀರಾ? ಹೌದು, ತುಂಬ ಹಿಂದೆ. ಓಕೆ, ಬಂದು ಇಂಟರ್ವ್ಯೂ ಮಾಡ್ತೀರ ಮನೆಯದು. ಆ ಇಂಟರ್ವ್ಯೂನ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ ಸರ್. ನನ್ನ ತಾಯಿ ಹೆಸರು ಒಂದೇ, ಅವ್ರ ತಾಯಿ ಹೆಸರು ಒಂದೇ, ಅನಸೂಯ ಅಂತ. ಅವ್ರ ಮನೆ ಫೋನ್ ಮಾಡಿ ಕೇಳಿ ಅವ್ರ ಮನೇಲಿ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ಎಲ್ಲ ಟಿವಿ ನೋಡಿದ್ದಾರೆ. ಟಿವಿ ಇರಲಿಲ್ಲ ನಂದು ಅವಾಗ. ಬಟ್ ಈಗಲೂ ಟಿವಿ ತಂದಿಲ್ವಾ? ಇಲ್ಲ. ನನ್ನನ್ನು ಸಾಕ್ತಿರೋ 3 ಜನ ಸರ್. ಯಾರ್ಯಾರು? ಯಲ್ಲಪ್ಪ ಅಂತ, ಯಮನಪ್ಪ ಅಂತ ಒಬ್ಬರಿದ್ದಾರೆ, ಅರುಣ್ ಅಂತ ಒಬ್ಬರಿದ್ದಾರೆ, ಅರುಣ್ ಸರ್ ಅಂತ. ಇವರೇ ನಾನು ಇಲ್ಲಿ ತನಕ ನೋಡ್ಕೊಂಬಂದಿರೋದು. ಯಾಕೆ ನಿಮ್ಮ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅವ್ರಿಗೆ? ನಂದು ಒಂದು ಮನೆ ವಿಡಿಯೋ ವೈರಲ್ ಆದ್ಮೇಲೆ, ಒಬ್ಬ ಹೀರೋ ಅಂತ ಗೊತ್ತಾದ್ಮೇಲೆ ಇಂಥವ್ರು ಬೆಳೆಸ್ಬೇಕು. ನಾರ್ತ್ ಕರ್ನಾಟಕ ಹೀರೋಗಳು ಇವರು ಈ ಕಷ್ಟದಲ್ಲಿದ್ದಾರೆ. ನಾವು ಯಾರ್ಯಾರು ಸಪೋರ್ಟ್ ಮಾಡ್ತೀವಿ, ಇವನಿಗೆ ಸಪೋರ್ಟ್ ಮಾಡ್ಬಾರ್ದು ಅಂತ ಅವರೇ ಮುಂದೆ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಒಂದಷ್ಟು ವರ್ಷಗಳ ಹಿಂದೆ, ಅಂದರೆ ನಾನೊಂದು ಚಾನಲ್ ಕೆಲಸ ಮಾಡ್ತಿದ್ದಾಗ ಇವ್ರದ್ದೊಂದು ವಿಡಿಯೋ ನೋಡಿದೆ ನಾನು, ಅದು ಫೇಸ್ಬುಕ್ಕಲ್ಲಿ. ಆಮೇಲೆ ಯಾವುದೋ ಮಿಲಿಯನ್ಸ್ ಗಟ್ಟಲೆ ಓಡ್ತಿದ್ಯಲ್ಲ. ನಾನು ಮಾತಾಡ್ತಿರೋದು ಒಂದು 6 ವರ್ಷದ ಹಿಂದೆ. ಅದು ಕರೋನಾ ಮಿಡ್ ಸಂದರ್ಭ, ಅದು ಒಂದು 5 ವರ್ಷದ ಹಿಂದೆ. ಆದರೆ ವಿಡಿಯೋಗಳು ಮಾತ್ರ ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇತ್ತು. ಯಾರಿದು ಅಂತ ಕ್ಲಿಕ್ ಮಾಡಿ ನೋಡಿದೆ, ಎಲ್ಲ ವಿಡಿಯೋನೂ ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇದೆ. ಯಾರಿದು ಈ ಥರದ ಹುಡುಗ, ಉತ್ತರ ಕರ್ನಾಟಕದ ಕಲಾವಿದ ಅಂತ ನಾನು ಬೆನ್ನಹಟ್ಟಿ ಹೋದೆ ಅವ್ರ ಊರಿಗೆ. ನೋಡೋಣ ಹೆಂಗಿದೆ ಮನೆ ಅಂತೆಲ್ಲ ನಾನು ಚೆಕ್ ಮಾಡೋಕ್ಕೆ ಹೋಗಿದ್ದೆ. ನೋಡಿದಾಗ ಕಣ್ಣೆದುರಿಗೆ ಕಂಡದ್ದು, ಅವ್ರು ಹೇಳ್ತಿರೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಎಲ್ಲವೂ ನನ್ನ ಕಣ್ಮುಂದೆ ಇರೋದನ್ನೇ ಹಾಗೆ ಹೇಳ್ತಾ ಇದ್ದಾರೆ ಅಂಜಾನ್. ಇವತ್ತು ನ್ಯೂಸು ಚಾನಲ್ ಮೂಲಕ ಆತನ ಬದುಕನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡಬೇಕು ಅನ್ನೋ ಪ್ರಯತ್ನ ನಂದಾಗಿತ್ತು. ಬಿಕಾಸ್ ಆತನೊಬ್ಬ ಕಲಾವಿದ ಬೆಳ್ಳಿ ಪರದೆಯಲ್ಲಿ ಈಗ ಹೀರೋ ಆಗಿದ್ದಾನೆ ಅನ್ನೋದಿದೆಯಲ್ಲ, ಅದು ಒಂದು ಭಾಳ ಖುಷಿ ಕೊಡೋದು. ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಹಂಗೆ ನೋಡೋಕೆ ಹೋದರೆ. ನೀವು ಹೆಂಗೆ ನಿಮ್ಮನ್ನು ಯಾಕೆ ಆ ಭಾಗದ ಜನ ಇಷ್ಟಪಡ್ತಾರೆ, ಯಾಕೆ ಪ್ರೀತಿ ಮಾಡ್ತಾರೆ, ಯಾಕೆ ವೀಡಿಯೋಗಳೆಲ್ಲ ಹಂಗೆ ಓಡುತ್ತೆ, ವೈ? ಸರ್, ಇದ್ರ ಬಗ್ಗೆ ನನಗೆ ತುಂಬ ಕಡೆ ಕ್ವಶನ್ ಮಾಡಿದ್ದಾರೆ. ಬಟ್ ಅದನ್ನು ಹೊರತುಪಡಿಸಿ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್. ಸರ್, ಈಗ ಲೈಕ್ ಉತ್ತರ ಕರ್ನಾಟಕ ಜನ ನಾನು ಯಾಕೆ ಇಷ್ಟಪಡ್ತಾರೆ ಅನ್ನೋದನ್ನ ಬಿಟ್ಬಿಟ್ಟು ನಾನು ಅವ್ರಿಗೆ ಏನು ಮಾಡಿದೆ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗೋ ಹೆಡ್. ಉತ್ತರ ಕರ್ನಾಟಕ ಒಂದು 15ರಿಂದ 18 ಜಿಲ್ಲೆ, ಅಪ್ ಟು ಬೀದರ್ನ ಇಟ್ಕೊಂಡು ಚಿತ್ರದುರ್ಗವರೆಗೂ. ಸರ್, ನಮ್ಮ ಭಾಗದಲ್ಲಿ ಎಜುಕೇಷನ್ ತುಂಬ ಕಮ್ಮಿ ಸರ್. ನಾನೇನು ಕೊಟ್ಟೆ, ಅವ್ರೇನು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇನು ಕೊಡಬೇಕು ಅಂತ ಆಸೆ ಪಡ್ತೀನಿ. ನಮ್ಮ ಜಿಲ್ಲೆ ಬೀದರಿಂದ ಸ್ಟಾರ್ಟ್ ಆದರೆ ದಾವಣಗೆರೆ ಅಪ್ ಟು
ಚಿತ್ರದುರ್ಗ ಒಂದು ಹಾಫ್ವರೆಗೂ ನಾರ್ತ್ ಕರ್ನಾಟಕನೇ. ಸೊ ಒಂದು 17 ಜನ ಅಂದ್ಕೊಳ್ಳೋಣ. ಅಲ್ಲಿಂದ ಸರ್ ಎಲ್ಲರೂ ಒಂದು ಚೆನ್ನಾಗಿ ಓದ್ತಾರೆ, ಇಲ್ಲ ಓದಲ್ಲ, ಮಿಡ್ ಯಾರು ಇರಲ್ಲ. ಅಲ್ಲಿ ಚೆನ್ನಾಗಿ ಓದಿರೋ ಮಕ್ಕಳು ಬೆಂಗಳೂರು ಬರ್ತಾರೆ ಸರ್. ಅಲ್ಲಿಂದಿರಿಗೆ ಬರ್ತಾರೆ, ಎಲ್ಲರೂ ಇಂಜಿನಿಯರು, ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಪೇಮೆಂಟ್ ಎಷ್ಟು ಗೊತ್ತಾ ಸರ್? 15,000-20,000 ರೂಪಾಯಿ ಸರ್. ಚೆನ್ನಾಗಿತ್ತಂದರೆ ಬಿಟ್ಟರೆ 12,000 ರೂಪಾಯಿ. ನಾನು ಆಲ್ಮೋಸ್ಟ್ ಎಲ್ಲರೂ ಕೇಳ್ಬಿಟ್ಟು ಈ ಮಾತಾಡ್ತಿದ್ದೀನಿ. ಆ 12,000 ರೂಪಾಯಿದಲ್ಲಿ ಸರ್ 3,000 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು, ರೂಮ್ ಬಾಡಿಗೆ. ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿರ್ತಾರೆ, ಇಲ್ಲ ಯಾರು ಶೇರ್ ಬೆಂಗಳೂರಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ, ಇಲ್ಲ ಒಂದು PG ಮಾಡ್ಕೊಂಡಿರ್ತಾರೆ. ಸೊ ಒಂದು ಎವರೇಜ್ 3,000 ರೂಪಾಯಿ ಹೋಯ್ತು ಸರ್. ಪೆಟ್ರೋಲ್ 3,000 ರೂಪಾಯಿ ಸರ್. ಒಂದು ಸಾಲ ಮಾಡ್ಕೊಂಡಿರ್ತಾರೆ, EMI, ಏನೋ ಮೊಬೈಲ್ ತೊಗೊಂಡಿರ್ತಾರೆ ಅಥವಾ ಏನೋ ಬೈಕ್ ತೊಗೊಂಡಿರ್ತಾರೆ ಅಥವಾ ಏನೋ ಸಾಲ ಮಾಡ್ಕೊಂಡಿರ್ತಾರೆ, ಅದಕ್ಕೆ 3,000 ರೂಪಾಯಿ ಸರ್. ಇನ್ನು 3,000 ರೂಪಾಯಿದಲ್ಲಿ ಅವರಿಗೆ 2,000 ಮೊಬೈಲ್ ರಿಚಾರ್ಜು ಅಥವಾ ಏನೋ ಆ ಊಟ ದುಡ್ದಿರೋ ದುಡ್ಡು ಇಲ್ಲೇ ಹೋದರೆ ಸರ್ ಮನೆಗೆ ಏನು ಕೊಡಬೇಕು ಸರ್? ಇದು ಓದಿರೋ ಕತೆ. ಓದಿದಿರೋರ ಕತೆ ಇಲ್ಲಿ ಬಂದು ಗಾರೆ ಕೆಲಸ ಮಾಡ್ತಿದ್ದಾರೆ ಸರ್. ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಎಲ್ಲರೂ ಬಂದು ಇಲ್ಲಿ ಗಾರೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಅವರು ದುಡಿಯೋದು ಅಷ್ಟೇ ಸರ್. ಒಂದು 20,000 ದುಡಿತಾರೆ, 800 ರೂಪಾಯಿ ಮನೆ ಕುರಿತು ಒಂದು 20,000 ದುಡಿತಾರೆ. 20,000 ರೂಪಾಯಿದಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ಹಾಕ್ಸ್ಕೋಬೇಕು, ಎಲ್ಲ ಮಾಡಬೇಕು. ಅಲ್ಲಿಂದ ಬಂದು ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ, ನಮಗೆ ನೆಮ್ಮದಿ ಇಲ್ಲ. ಓದಿರೋ ತಂದೆ ಕನಸು ಕಾಣ್ತಿರ್ತಾನೆ, ನನ್ನ ಮಗ ಸಾಕತ್ತ ಓದ್ತಿದ್ದಾನೆ ಬೆಂಗಳೂರಲ್ಲಿ. ತಂದೆಗೆ ಮಾತ್ರ ಗೊತ್ತಿರುತ್ತೆ ಮಗ ದುಡಿಯೋ ದುಡ್ಡು ಮಾತ್ರ ಅವನಿಗಷ್ಟೇ ಹೋಗ್ತಿದೆ ಅಂತ. ಮಗನಿಗೆ ಗೊತ್ತಿರುತ್ತೆ ನಾನು ದುಡಿಯೋ ದುಡ್ಡು ಇಲ್ಲಿ ಎಷ್ಟೇ ಖರ್ಚಾಗ್ತಿದೆ ಅಂತ. ಬಟ್ ಆ ಫ್ರೆಂಡ್ ಏನು ಹೇಳ್ತಾರಂದರೆ, ಅವರೆಲ್ಲರ ಫ್ರೆಂಡಿಗೆ ಮಗ ನಾನು ಸಾಕತ್ತಾಗಿದ್ದೀನಿ ಅಂತ. ಅವ್ನಿಗೆ ಮಾತ್ರ ಗೊತ್ತು ಸರ್. ತಂದೆ ಮಾತ್ರ ಗೊತ್ತು. ಓಕೆ, ಈ ಫ್ಯಾಕ್ಟ್ರಿ ಏನಿದೆ ಅಲ್ಲ ಸರ್ ಇಲ್ಲಿ ಬೆಂಗಳೂರಲ್ಲಿ, ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಿರ್ಬೋದು, ಫ್ಯಾಕ್ಟ್ರಿ, ಆಫೀಸ್ ನಮ್ಮ ಕಡೆ ಆಗ್ಬೇಕು ಸರ್. ಅದು ಎಲ್ಲ ನಾನು ಈ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೇಳ್ಕೊಂಡು ಉತ್ತರ ಕರ್ನಾಟಕ ಭಾಗದ ಯಾವುದೇ ಭಾವಿ ನಾಯಕರಾಗಿರ್ಬೋದು ಅಲ್ಲಿ ಫ್ಯಾಕ್ಟ್ರಿ ಮಾಡಿ ಸರ್, ಅಲ್ಲಿ ಕೆಲಸ ಕೊಡಿ. ನಮ್ಮ ಹುಡುಗರಿಗೆ ಹಬ್ಬ ಅಂದರೆ ಕೆಲಸ ಸಿಗುತ್ತೆ, ಅಲ್ಲಿ ಚೆನ್ನಾಗಿರೋ ಸ್ಯಾಲ್ರಿ ಸಿಗುತ್ತೆ. ಖರ್ಚಾಗೋದು 3,000 ರೂಪಾಯಿ ಸರ್, 3,000 ರೂಪಾಯಿ ಪೆಟ್ರೋಲ್ಗೆ. ಆರಾಮ್ಸೆ ಇರ್ತಾರೆ ಸರ್. ಅಪ್ಪ ಅಮ್ಮ ನೋಡ್ತಾರೆ, ಫ್ರೆಂಡ್ ಜೊತೆ ಇರ್ತಾರೆ. ಈ ಟ್ರಾಫಿಕ್ಕು, ಈ ಜಂಜಾಟ ಇದನ್ನೆಲ್ಲ ಬಿಟ್ಟು ಹಳ್ಳಿ ಜೀವನ ಸೂಪರ್ ಲೈಫ್, ಸ್ವರ್ಗ ಅದು. ಆ ಸ್ವರ್ಗದಲ್ಲಿ ಇರ್ತಾರೆ. ಅವರಲ್ಲಿರಬೇಕು. ನನ್ನ ಆಸೆ ಅಷ್ಟೇ ಸರ್. ಅವ್ರು ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಕಷ್ಟಪಡೋದು ಬೇಡ, ಅವ್ರಲ್ಲಿ ಚೆನ್ನಾಗಿರಬೇಕು. ಅವ್ರನ್ನ ತುಂಬ ಮಾಡಿದ್ದಾರೆ ನಾರ್ತ್ ಕರ್ನಾಟಕದವರು. ನನಗೆ ಇನ್ನೂ ಕ್ವಶನ್ ಆಗಿದೆ ನನಗೆ, ಯಾಕೆ ನಾನು ಇಷ್ಟಪಡ್ತಾರಂತ. ಅವ್ರಿಗೆ ನಾನು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಉತ್ತರ ಸಿಕ್ತು ನನಗೆ, ಅದಕ್ಕೆ ಸುಮ್ಮನಿದ್ದೀನಿ. ಅಂದರೆ ನಮ್ಮ ಭಾಗದೊಬ್ಬ ಹುಡುಗ ಅಥವಾ ಒಬ್ಬ ಕಲಾವಿದ ನಮ್ಮ ಭಾಗಕ್ಕೆ, ನಮ್ಮ ಜನಗಳಿಗೇನೋ ಒಳ್ಳೇದು ಮಾಡೋಕ್ಕೆ ಆಲೋಚನೆ ಮಾಡ್ತಿದ್ದಾನೆ, ಆತನ ಥಾಟ್ ಚೆನ್ನಾಗಿದೆ ಅಂತ ಇಷ್ಟಪಡ್ತಿರ್ಬೋದು ನಿಮ್ಮನ್ನು, ಅದರ ವ್ಯಕ್ತಿತ್ವ ಇಷ್ಟಪಡ್ತಿದ್ದಾರೆ. ಹಾಂ, ಇದು ಇವಾಗ ಹೇಳಿದೆ ಸರ್. ಇದಕ್ಕಿಂತ ಮುಂಚೆ ಯಾಕೆ ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಓಕೆ, ಯಾಕೆ ಗೊತ್ತಿಲ್ಲ ಯಾಕೆ ಇಷ್ಟಪಡ್ತಿದ್ದಾರೆ ಅಂತ. ನಾರ್ತ್ ಕರ್ನಾಟಕ ಹೀರೋ ಅಂತ ಇಷ್ಟಪಡ್ತಿದ್ದಾರೋ ಅಥವಾ ನಮ್ಮ ಮನೆ ವಿಡಿಯೋ ನೋಡ್ಕೊಂಡು ಇಷ್ಟಪಟ್ಟರೋ ಅಥವಾ ಇಷ್ಟು ಕಷ್ಟಪಟ್ಕೊಂಡು ಬೆಳ್ತಿದ್ದಾರೆ ಗೊತ್ತಿಲ್ಲ, ಒಟ್ಟು ಇಷ್ಟಪಡ್ತಿದ್ದಾರೆ ಸರ್. ಸರ್ 84 ಜನ ಮಕ್ಕಳು ಹೆಸರಿಟ್ಟಿದ್ದಾರೆ ಸರ್, ವಿತ್ ಪ್ರೂಫ್ ಕೊಡ್ತೀನಿ. 84 ಜನ ಮಕ್ಕಳು ಹೆಸರಿಟ್ಟಿದ್ದಾರೆ. ಅಂದರೆ ನಿಮ್ಮ ಹೆಸರನ್ನ 84 ಮಕ್ಕಳಿಗೆ ಇಟ್ಟಿದ್ದಾರೆ ಹೆಸರು, ನಿಮ್ಮನ್ನು ಇಷ್ಟಪಡೋರು. ಹೌದು, ಫ್ಯಾಮಿಲಿಯವರು. ಹೌದು, ವಿತ್ ಪ್ರೂಫ್ ಇದೆ. ಟ್ಯಾಟೋ ಅಂತ ಲೆಕ್ಕ ಇಲ್ಲ ಸರ್. ಎಲ್ಲೋದ್ರೂ ಜನ ಸೇರ್ತಾರೆ. ಅದು ಯಾಕೆ ಇಷ್ಟಪಟ್ಟರೆ ಗೊತ್ತಿಲ್ಲ. ನಾನು ತುಂಬ ಜನ ಕ್ವಶನ್ ಮಾಡ್ತೀನಿ ಸಿಕ್ತಾಗ, ಯಾಕೆ ಇಷ್ಟಪಡ್ತೀರಾ ಅಣ್ಣ ನೀವು? ಸಿಂಪಲ್ ಆಗಿದ್ದಾರೆ, ಇಷ್ಟಪಡ್ತೀನಿ. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಎಲ್ಲರ ಜೊತೆ ಬೆರೀತೀರಾ, ಅಷ್ಟೇ ಸಾಕು. ಒಬ್ಬ ಹೀರೋ ನನ್ನಲ್ಲಿ ಏನು ನೋಡಿದ್ರಿ, ಇನ್ನು ಮುಂದೆ ಮಾಡ್ತೀರಾ? ಓಕೆ, ತುಂಬ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ ಸರ್. ಈ ನಡುವೆ ಒಬ್ರು ಕ್ವಶನ್ ಮಾಡ್ತಿದ್ದಾರೆ ನನಗೆ. ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಅದು ವೈರಲ್ ಆಗಿತ್ತು. ಒಂದು ಕ್ವಶನ್ ಮಾಡಿದ್ರು ಒಬ್ಬ ಸ್ನೇಹಿತರು, ತುಂಬ ಜನರಿದ್ದಾರೆ ಅವರು. ಕ್ವಶನ್ ಮಾಡಿದ್ರು, ಅಂಚನ್ ಸಿನಿಮಾಗೆ ದುಡ್ಡು ಎಷ್ಟು ತೊಗೊಂಡೆ ಹೇಳಿ ಸರ್. ಚೆನ್ನಾಗಿ ಕೊಟ್ರಾ? ಪೇಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಮಾಡಿದೆ ದುಡ್ಡನ್ನು? ಮನೆ ಕಟ್ಸೋದಲ್ವಾ? ಮನೆ ಯಾವಾಗಲೂ ಮನೆ ಅಂತ ಹೇಳ್ಕೊಂಡು ಹೋಗ್ತಿದ್ಯಾ? ಮನೆ ಬಿದ್ದಿದೆ, ಸೋರ್ತಿದೆ ಅಂತ ಯಾಕೆ ಸಿಂಪತಿ ಕ್ರಿಯೇಟ್ ಮಾಡ್ತೀಯ ಅಂತ ಕೇಳಿದ್ರು. ಅಫ್ಕೋರ್ಸ್ ಸರ್, ತುಂಬ ಅಪ್ರಿಷಿಯೇಟ್ ಮಾಡಿದೆ ನಾನು ಅವ್ರನ್ನ. ಥ್ಯಾಂಕ್ ಯು ಸರ್, ನನ್ನ ಮೇಲೆ ಪ್ರೀತಿ ಇದೆ ನಿಮಗೆ, ಥ್ಯಾಂಕ್ ಯು ಸರ್. ಬಟ್ ವಾಸ್ತವ ಹೇಳಿದೆ ನಾನು ಅವ್ರಿಗೆ. ಅವ್ರ ಎಮೋಷನ್ ಆದರು ಸರ್. ಏನಂದರೆ ಸರ್, ನನಗೆ ಸ್ಯಾಲ್ರಿ ಸಕ್ಕತ್ತ ಸ್ಯಾಲ್ರಿ ಕೊಟ್ಟಿದ್ದಾರೆ ಸರ್, ತುಂಬ ಚೆನ್ನಾಗಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹೇಳ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಸರ್. ಅಂದರೆ ಸಿನಿಮಾಗೆ ರೆಮ್ಯುನರೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹುಲಿಬೇರ ಚಿತ್ರತಂಡದಿಂದ ಆ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದುಡ್ಡು ಕೊಟ್ಟರು ಸರ್ ನನಗೆ. ದುಡ್ಡು ಕೊಟ್ಟಾದ್ಮೇಲೆ ಶೂಟಿಂಗ್ ಮುಗಿಸ್ಕೊಂಬಂದೆ. ಶೂಟಿಂಗ್ ಎಂಡಲ್ಲಿ ನನಗೆ ನಮ್ಮಪ್ಪ ಫೋನ್ ಮಾಡೋದು ಸ್ಟಾಪ್ ಮಾಡಿದ್ರು. ಕಮ್ಮಿ ಫೋನ್ ಮಾಡ್ತಾಯಿದ್ರು. ನಮ್ಮ ಒಂದು ಸತಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಅಯ್ಯಪ್ಪ ನಿಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ, ಪೂರ್ತಿ ಏನೋ ಯಾರು ಹೇಳಕತ್ತಿಲ್ಲ, ಹೊಟ್ಟೆ ಅನ್ನತ್ತಾನ. ಅವ್ನಿಗೆ ಅರುಣ್ ಸರ್ಗೆ ಹೇಳೋದು, ದವಾಖಾನೆ ಕರ್ಕೊಂಡೋಗಂದ್ರು.
ನಾನು ಮ್ಯಾಟ್ರೇ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ನಮ್ಮ ಅಪ್ಪನಿಗೆ ಫೋನ್ ಮಾಡಿದೆ, ಯಾಕೆ ಏನಾಯ್ತು ಅಂತ ಕೇಳಿದೆ. ಅವ್ರು ಹೇಳ್ತಿಲ್ಲ, ಏನು ಒಂದು ಹೇಳ್ತಿಲ್ಲ ಅವ್ರು ನನಗೆ ಏನಾಯ್ತು ಅಂತ. ಆಮೇಲೆ ನಾನೇನು ಮಾಡಿದೆ, ನಮ್ಮ ಸರ್ ಫೋನ್ ಮಾಡಿದೆ, ಅರುಣ್ ಸರ್ ಅಪ್ಪಾಜಿಂಗೆ ಹುಷಾರು ತಪ್ಪಿದೆ, ಕಳಿಸ್ಕೊಡ. ಪಟ್ಟದ ಕಳಿಸ್ಕೊಟ್ರಿ ಸರ್. ಅವ್ರು ಸ್ಕ್ಯಾನ್ ಮಾಡ್ತಾರೆ, ಕಾಲಲ್ಲಿ ಕೆಳಗಡೆ ಪೂರ್ತಿ ಬೋನು ಮುರಿದೋಗಿದೆ ಸರ್. ಮುರಿದೋಗಿದೆ. ಅದನ್ನ ಹಂಗೆ ತಟ್ಕೊಂಡಿದ್ದಾರೆ. ಹೆಂಗೆ ಮುರಿದೋಯ್ತು? ಅವ್ರು ನಮ್ಮ ಹೊಲಕ್ಕೆ ಹೋಗಿದ್ದಾರೆ ಸರ್. ಹೊಲಕ್ಕೆ ಹೋದಾಗ ಬೈಕಲ್ಲಿ ಹೋಗ್ತಿದ್ದಾರೆ, ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಅವ್ರು ಹೇಳ್ಕೊಂಡಿಲ್ಲ ನಮ್ಮ ಹತ್ರ. ಮತ್ತು ನನ್ನ ಮಗನ ಹೇಳ್ಕೊಂಬಿಟ್ರೆ ಮತ್ತೆ ಹಾಸ್ಪಿಟ್ಲಿಗೆ ಕಳಿಸ್ತಾನೆ, ದುಡ್ಡಿಲ್ಲ ಅವನ ಹತ್ರ, ನಾನು ಯಾಕೊಂದು ತೊಂದರೆ ಕೊಡಬೇಕು, ಅಷ್ಟು ತ್ಯಾಗ. ಯಾಕೊಂದು ತೊಂದರೆ ಕೊಡಬೇಕು ನಾನು ಹೇಳಿಲ್ಲ. ಶೂಟಿಂಗಲ್ಲಿ ಇರ್ತಾನೆ, ಇನ್ನೆಲ್ಲೋ ಇರ್ತಾನೆ. ತಂದೆ ಕನಸಂಗೆ ಸರ್, ಅವ್ರು ಎಲ್ಲೋ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವರು, ನನಗೆ ಹೇಳಿಲ್ಲ ಅವರು. ಆಮೇಲೆ ಕಳಿಸ್ಕೊಟ್ವಿ. ನನಗೆ ಅರುಣ್ ಸರ್ ಫೋನ್ ಮಾಡ್ತಾರೆ, ಸರ್ ತುಂಬ ಹೋಗ್ಬಿಟ್ಟಿದೆ, ಅದು ಆಪ್ರೇಷನ್ ಮಾಡಬೇಕಂದ್ರೆ. ಟೋಟಲ್ ಸ್ಕ್ಯಾನ್ ಮಾಡಿದಾಗ ಅಲ್ಲಿದು ಮುರಿದಿದ್ದು ಮೇಲೂ ಮುರಿದಿದೆ ಸರ್. ಮೊಣಕಾಲ ಸ್ವಲ್ಪ ಹಿಂಗೆ ಬಿಟ್ಬಿಟ್ಟಿದೆ. ಸೊ ದಿನ ಕುಂಟ್ಕೊಂಡು ಓಡಾಡ್ತಾ ಇದ್ದಾರೆ. ಆ ನೋವು ತಪ್ಸೋಕ್ಕೋಸ್ಕರ ಈ ನೋವು ಮಾಡ್ಕೊಂಡಿದ್ದಾರೆ. ಆಯಿತು ಸರ್. ಅದೆಲ್ಲಾದ್ಮೇಲೆ ನಾನು ಆಪ್ರೇಷನ್ ಮಾಡಿಸ್ತೀವಿ ಸರ್. ಫ್ರೀಯಾಗಿ ಆಪ್ರೇಷನ್ ಮಾಡಿಕೊಟ್ರು. ಆಪ್ರೇಷನ್ ಆದಮೇಲೆ ಅವರು ಒಂದು 10-15 ಡೇಸಿಗೆ ಒಂದೇ ಬೆಡ್ಡಲ್ಲಿದ್ರಲ್ಲ, ಅವ್ರಿಗೆ ಏನು ಬಂತ ಗೊತ್ತಿಲ್ಲ ಮೈಂಡಲ್ಲಿ. ಇನ್ನು ನಮ್ಮ ಅಕ್ಕಪಕ್ಕ ಬಂದವರು ಹೇಳಿದ್ರು ಗೊತ್ತಿಲ್ಲ, ನನಗೆ ಬಂತು ನಾಯ್ಸಸ್ ಎಲ್ಲ, ಕಿವಿ ಬಂತು. ನಮ್ಮ ತಂಗಿ ಬಂದು ಹೇಳ್ತಾಯಿದ್ರು, ಅವ್ರಿಗೆ ಕಿವಿ ತುಂಬ್ತಿದ್ದಾರೆ ಅಣ್ಣ, ಅಕ್ಕಪಕ್ಕದವರು ಮನೆ ಯಾವಾಗ ಕಟ್ತಾನೆ ನಿನ್ನ ಮಗ, ನಿಮ್ಮ ತಮ್ಮನ ಮದುವೆ ಯಾವಾಗ ಮಾಡ್ತಾನೆ ಅಂತ ತುಂಬ್ತಿದ್ದಾರೆ, ಅವರು ಮಾನಸಿಕ ಆಗ್ತಿದ್ದಾರೆ ಅಂತ. ಫಸ್ಟ್ ನಮ್ಮ ರಿಲೇಟಿವ್ಸನ್ನೆಲ್ಲ ಆಚೆ ಕಳಿಸ್ಕೊಟ್ಟೆ. ಒಂದು 10 ಡೇಸ್ ಆದಮೇಲೆ ಸರ್ ನಾನು ಹೋದೆ, ಹಾಸ್ಪಿಟ್ಲಿಗೆ ಹೋದೆ. ನಮ್ಮ ಅಪ್ಪನ ಥರ ಕಾಣ್ತಾ ಇಲ್ಲ ಸರ್, ತುಂಬ ದಪ್ಪಾಗ್ಬಿಟ್ಟಿದ್ದಾರೆ, ಬಾಡಿ ಉಪ್ಕೊಂಡಿದೆ. ಅವರು ಎಲ್ಲ ನೋಡ್ತಾ ಇಲ್ಲ ಮಾತಾಡ್ತಿದ್ದಾರೆ. ಆಮೇಲೆ ದಿನ ಡೈಲಿ ಏನಾಗ್ತಿತ್ತು ಅಂದರೆ, ಈ ಡಾಕ್ಟ್ರೆಲ್ಲ ಚೆಕ್ ಮಾಡಿದ್ರೆ ಇವತ್ತು ಕಾಲು ನೋವು ಅಂದರೆ ನಾಳೆ ತಲೆನೋವು ಅನ್ನೋದು, ತಲೆನೋವು ಅಂದರೆ ಮೊಣಕಾಲು, ಅವ್ರು ಎಲ್ಲನೂ ಇದು ಚೆಕ್ ಮಾಡ್ತಾರೆ, ರಿಸಲ್ಟ್ ಬರಲ್ಲ. ಆಮೇಲೆ ಸರ್ ಏನಂದ್ರೆ, ಸರ್ ಕರ್ಕೊಂಡೋಗ್ಬಿಡಿ ಊರಿಗೆ ಅಂದರು. ಕರ್ಕೊಂಡು ಬಂದಿವಿ ಸರ್. ಬಿಟ್ವಿ. ಅವರು ಸ್ವಲ್ಪ ದೇವ್ರ ಭಕ್ತರು, ಎಲ್ಲ ದೇವಸ್ಥಾನ ಸುತ್ತಾಡಿದೆ, ಹುಷಾರಾಗಲಿಲ್ಲ ಸರ್. 1 ತಿಂಗಳು ನಾನೇನು ಮಾಡಿದೆ, ನಮ್ಮ ಸಿನಿಮಾ ಡಬ್ಬಿಂಗ್ ಇತ್ತು ಸರ್, ಹುಲಿಬೇರ. ನಾನು ಡಬ್ಬಿಂಗ್ ಬಂದುಬಿಟ್ಟೆ. ಆ ಡಬ್ಬಿಂಗ್ ಟೈಮಲ್ಲಿ ಸರ್ ಅವರು ನಮ್ಮವ್ವ, ನಾನು ಹೇಳಿದೆ ನಂದೊಂದು ಕೆಲಸ ಇದೆ, ನಾನು ತಪ್ಪು ಮಾಡಿದೆ ಅವತ್ತು, ನಂದೇ ತಪ್ಪು. ನಂದು ಕೆಲಸ ಇತ್ತು ಸ್ವಲ್ಪ, ಏನಾದರೂ ನನಗೆ ಫೋನ್ ಮಾಡಬೇಡ, ಸಂಜೆ ಮುಂದೆ ಫೋನ್ ಮಾಡಕ್ಕೆ ಹೇಳಿದೆ ನಾನು. ಅವರು ಕೆಲಸ ಆಯ್ತು ಅಂದ ತಕ್ಷಣ ತಾಯಿ ಏನಂದರೆ ಅವ್ನು ತೊಂದರೆ ಕೊಡ್ಬಾರ್ದು ಅಂದ್ಕೊಂಡು ನನಗೆ ಫೋನ್ ಮಾಡೋಕ್ಕೋಗಿಲ್ಲ. ನಾನು ಅವಾಗ ಫೋನ್ ಮಾಡ್ತಿದ್ದೆ ಅಷ್ಟೇ. ಅವ್ರು ಹೇಳ್ತಿಲ್ಲ ನನಗೆ ಏನಾಗ್ತಿದೆ ಏನೋ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ನೆಕ್ಸ್ಟ್ ಮಾರ್ನಿಂಗ್ ಬರೋವರೆಗೂ ಒಂದೇ ಸೌಂಡು, ಓ ಯಪ್ಪ ಕಾಪಾಡ್ರು ಅಂತ. ಅಪ್ಪಂದು ದಿನದಿಂದ ನನ್ನ ಹೊಟ್ಟೆ ನೋವ್ತಿದೆ, ನನಗೆ ಅಲ್ಲಿ ನೋವ್ತಿದೆ, ಇಲ್ಲೂ ಬರೀ ಇದೆ ಸೌಂಡು. ಹೋಗ್ತೀವಿ ಸರ್. ನಾನು ನಮ್ಮ ಅವ್ವ ಒಂದು ಸತಿ ಫೋನ್ ಮಾಡಿದೆ, ನೀವು ಬಂದ್ರೆ ಬಾ ಫಸ್ಟು, ನಾನು ನೋಡಬೇಕಾಗುತ್ತೆ ಅಂತ. ಬೆಳಗ್ಗೆ ಹಂಗೆ ಹೋದೆ ಸರ್ ಊರಿಗೆ. ಹೋದಾಗ ನೋಡ್ತೀವಿ, ಅವರಾಗಿಲ್ಲ ಸರ್. ಒಂಥರ ನಾನು ಹೋದಾಗ ಸುಮ್ಮನೆ ಬಿಡೋದು, ನಾನು ನೋಡಿಕೊಂಡು ಬಂದಾನೆ ಅಲರ್ಟ್ ಆಗೋರು. ನಾನು ಬಂದ ತಕ್ಷಣ ಫುಲ್ ಚೀರಾಡೋರು. ಹೋಗಿ ಬಂದೆ, ಮತ್ತೊಂದು ಸೆಕೆಂಡ್ ಡಬ್ಬಿಂಗ್ ಇತ್ತು ಸರ್, ಮುಗಿಸ್ತಾ ಇದ್ದೆ. ಒಂದು ಸತಿ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡೋರೆ, ಯಪ್ಪ ಮಾರುತಿ, ನನಗಿವತ್ತು ಮಾರುತಿ ಅಂತಾರೆ. ಯಪ್ಪ ಮಾರುತಿ, ನಾನು ಸಾಯಕತ್ತೇನೋ, ನನ್ನ ಲಾಸ್ಟ್ ಮುಖ ಬಂದು ನೋಡ್ಕೊಂಡು ಹೋಗ್ಬಂದ್ಬಿಟ್ರಿ ಸರ್. ಅವತ್ತು ಎಷ್ಟು ಅತಿದ್ದೇನೆ ಸರ್, ನಾನು ಬೆಳಗ್ಗೆ 5 ಫೋನ್ ಮಾಡೋರೆ, ಗತ ನಡಗ್ತಿದ್ದೀನಿ ಸರ್, ಲಾಸ್ಟ್ ಸತ್ತೋಗ್ತಿದ್ದೀನಿ, ಬಂದು ನೋಡ್ಕೊಂಡು ಹೋಗಂತ. ಅವ್ರು ತಡ್ಕೊಳಕ್ಕಾಗ್ತಿಲ್ಲ. ನಾನು ಇಲ್ಲಿಂದ ಕಾರ್ ತೊಗೊಂಡು ಹೊಟ್ಟೆ ಸರ್. ನಮ್ಮ ಸರ್ ಕಾರ್ ಕೊಟ್ಟಿದ್ದಾನೆ ನನಗೊಂದು ಸ್ಕೋಡಾನ, ಆ ಕಾರ್ ತೊಗೊಂಡು ಹೊಡ್ತೀನಿ. ಲಿಟ್ರಲಿ 4.5 hour ಅವನ್ನೆಲ್ಲ ಹೋಗ್ತೀನಿ, 4.25 ತಾಸಲ್ಲಿ ಊರಿಗೆ ಹೋಗ್ತೀನಿ ನಾನು. ಹೋದ್ಮೇಲೆ ಮತ್ತೆ ಆರಾಮಾಗಿದ್ದಾರೆ ಸರ್. ಈ ಆರಾಮಸೆ ಮತ್ತೆ ದೇವಸ್ಥಾನ ಕಟ್ಕೊಂಡ್ಬಂದೆ, ಮತ್ತೆ ಬಿಟ್ಟೆ, ಮತ್ತೆ ವಾಪಸ್ ಬಂದೆ, ಮತ್ತು ನೆಕ್ಸ್ಟ್ ಡೇ ಹಂಗೆ ಫೋನ್ ಮಾಡೋರೆ. ಆ ಗ್ಯಾಪಲ್ಲಿ ಕರೆಂಟ್ ಹಿಡಿಯೋದು. 8 ಟೈಮ್ ಅಟೆಂಪ್ಟ್ ಮಾಡಿದ್ದಾರೆ ಸೂಸೈಡ್. 3 ಸತಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ನಮ್ಮವ್ವ ಕಾಪಾಡಿದ್ದಾರೆ ಅವರನ್ನು. ಇಡೀ ಏರಿಯಾ ಗೊತ್ತು ಸರ್. ನಾನು ಏರಿಯಾ ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳಿ, ಇಡೀ ಏರಿಯಾ ಗೊತ್ತು. ಹೇಗೆ ಮಾನಸಿಕವಾಗಿ ಹೇಗಿದ್ದಾರೆ? ಎಕ್ಸಾಕ್ಟ್ಲಿ. ಆಮೇಲೆ ನಾವೇನು ಮಾಡಿದ್ವಿ, ಹಿಂಗೆ ಯಾಕೆ ಆಗ್ತಿತ್ತು ಅಂತ ಹೇಳಿದಾಗ, ಶಿರ್ಷಿ ಕರ್ಕೊಂಡು ಹೋದೆ ದೇವಸ್ಥಾನಕ್ಕೆ, ಎಲ್ಲ ದೇವಸ್ಥಾನ ಕರ್ಕೊಂಡು ಹೋದೆ. ಹುಷಾರಾಗಲಿಲ್ಲ. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಬಿಟ್ಟೆ ಸರ್. ಹಾಕಿದ ದುಡ್ಡೆಲ್ಲ ಬಿಟ್ಟು ಮತ್ತೊಂದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಬಿಟ್ಟೆ. ಎಷ್ಟು? ಒಂದು 6 to 8 lakhs ಇದೆ ಸರ್ ಇವಾಗ ಮಾಡ್ಕೊಂಡು. ಈ ಕ್ಷಣಕ್ಕಿದೆ. ಸುತ್ತಾಡಿದೆ ನಾನು ಅವಾಗ ಇಡೀ ಫ್ಯಾಮಿಲಿ, ನಮ್ಮ ಕಾಕೊಬ್ಬ ಬರ್ತಾನೆ ಸರ್. ಹಾಸ್ಪಿಟ್ಲಿಗೆ ಕುತ್ಕೊಂಡಿದ್ದೆ, ಬರ್ತಾನೆ, ನನಗೆ ಮಾರುತಿ, ಅವ್ನು ನಿಮ್ಮ ಅಪ್ಪನ ಮುಗಿದ್ಬಿಡ್ತಾನೆ ಅನ್ಸುತ್ತೆ, ಇಷ್ಟ ಜರ್ನಿ, ಕೈ ತೊಳ್ಕೊಂಬಿಟ್ರಿ ನೀವು, ಆಗಿದ್ದಾಕತಿ, ಗಟ್ಟಿ ಮನಸ್ಸು ಮಾಡು, ನಿಮ್ಮ ತಮ್ಮನ ಮದುವೆ ಮಾಡು, ಮನೆ ಕಟ್ಟು, ಸಾಕು, ಇಷ್ಟು ಆಗಿದ್ದಾಗೋದು. ಅವತ್ತು ಎಷ್ಟು ಸರ್, ಒಂದು ಹೊಡೆ ಸತ್ತೋಗ್ಬೇಕು ಸರ್. ಅವನು ಅಷ್ಟು ಕೋಪ ಬರ್ತಿದ್ದೆ ನನಗೆ, ಹೊಡೆದು ಬಿಡಲ ಇವನಿಗಂತ. ಇಡೀ ಫ್ಯಾಮಿಲಿ ಬಿಟ್ಟಿದ್ದಾರೆ ಸರ್ ಕೈನ. ನಮ್ಮ ಅತ್ತೆ ಬಿಟ್ಟಿದ್ದಾರೆ, ನಮ್ಮ ಅಪ್ಪನ ಅಕ್ಕ ತಂಗಿರಿ ಬಿಟ್ಟಿದ್ದಾರೆ, ಮುಗಿದ ಕತೆ. ಇಡೀ ಸಂಬಂಧಿಕರು ಬಿಟ್ಟಿದ್ದಾರೆ, ಮುಗಿದ ಕತೆ ಇವ್ರದ್ದು ಅಂತ. ಕರ್ಕೊಂಬಂದೆ ಸರ್, ತಿರ್ಗ ಮನೆ ಕರ್ಕೊಂಬಂದ್ಬಿಟ್ಟು ಏನೋ ಮಾಡೋಣ ಅಲ್ಲಿ ಸಾಲ ಮಾಡಿದೆ ಸರ್. ಕೆಲವು ಜನ ಕೊಟ್ಟರು,
ಇನ್ನು ಕೆಲವೊಂದು ಜನ ಕೊಡಲಿಲ್ಲ. ನೈಟ್ ಒಂದು ಗಂಟೆಗೆ ಫೋನ್ ಮಾಡೋ ಮಗನೇ ನಾನು ಇದೀನಿ ಅಂತ ಹೇಳ್ದವರು ಫೋನ್ ಪಿಕ್ ಮಾಡಲಿಲ್ಲ. ನಾನು ಫೋನ್ ಮಾಡಿದೆ ಅವರಿಗೆ ದುಡ್ಡು ಬೇಕು ಅಂತ. ನಾನು ಇದೀನಿ 1 ಗಂಟೆಗೆ ಫೋನ್ ಮಾಡೋದು ಹೇಳಿದ್ರೆ ಫೋನ್ ಪಿಕ್ ಮಾಡಿಲ್ಲ. ಯಾರ ಮೇಲೆ ನಾನು ಇಷ್ಟಪಟ್ಟಿರಲಿಲ್ವೋ ಅವ್ರು ದುಡ್ಡು ಕೊಟ್ಟರು, ನನಗೆ ಹೆಲ್ಪ್ ಆಯ್ತು ಅವಾಗ. ಹಂಗೆ ಓಕೆ, ಅದಾದಮೇಲೆ ಯಾರು ನಂಬಿದ್ರಿ ಅವ್ರು ಸಹಾಯ ಮಾಡಿ ಕೊಟ್ಟಿಲ್ಲ. ಯಾರು ಜೊತೆಗಿರ್ಲಿಲ್ವೋ ಅವರೇ ಕೊಟ್ಟರು ನಾನು ಇದೀನಿ ಅಂತ. ಅದಾಯಿತು. ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೆ, ನಮ್ಮ ತಂಗಿ ಫೋನ್ ಮಾಡಿದ್ರು, ಅಣ್ಣ ಸಿಕ್ಕಾಬಿಟ್ಟು ತೊಂದರೆ ಕೊಡತ್ತಾರ ಅಣ್ಣ. ನಮ್ಮ ತಂಗಿನೂ ಒಂದು ಸತಿ ಅವಳು ಭಯ ಪಟ್ಬಿಟ್ಲು, ಮುಗೀತು ಅನ್ಸುತ್ತೆ ಅಪ್ಪಾಜಿದು ಬಂದುಬಿಡು ಅಂತ. ಹಂಗೆ ಹೆದರ್ಸರ್ ಸರ್ ನಮ್ಮನವರು. ಅವ್ರು ಆಗಿದೆ ಅದು. ಆಮೇಲೆ ಏನು ಮಾಡಿದ್ವಿ, ನಾನು ಹೊರಟೆ ಸರ್. ಈ ನೋವು ಯಾವ ತಂದೆಗೆ ಬರ್ಬಾರ್ದು ಸರ್, ಯಾವ ಮಕ್ಳಿಗೆ ಬರ್ಬಾರ್ದು ಸರ್. ನನ್ನ ಪಟ್ಟಿರೋ ನೋವನ್ನು ಹೋಗ್ತೀನಿ, ಬೆಳಗ್ಗೆ 5:30ಗೆ ನೈಟ್ ಬಸ್ ಬುಕ್ ಮಾಡ್ತೀನಿ. ಅವ್ರಿಗೆ ಹೇಳ್ದೆ ಕೇಳ್ದೆ ಹೋಗ್ತೀನಿ ಊರಿಗೆ ಹೋಗ್ತೀನಿ. ನಾನು ನೋಡ್ಕೊಂಡ ತಕ್ಷಣ ಫುಲ್ ಭಯ ಪಡ್ತಿದ್ದಾರೆ, ಏನೋ ಮಾಡ್ತಾರೆ ನನ್ನ ಇವ್ರು ಅಂತ. ಅಂದರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಹಾಸ್ಪಿಟ್ಲ್ ಕಂಡ್ರೆ ಆಗಲ್ಲ, ಓಡಾಡಿಸ್ಬಿಟ್ಟಿದ್ದಿಲ್ಲ ನಾನು ಹಾಸ್ಪಿಟ್ಲ್, ಆಗ್ತಿಲ್ಲ ಹಾಸ್ಪಿಟ್ಲಿಗೆ, ಏನೋ ಮಾಡ್ತಾರೆ ನಾನು ಇವ್ರು ಅಂತ. ಆಮೇಲೆ ನಮ್ಮ ಮಾಮನಿಗೆ ಹೇಳ್ತೀನಿ ಸರ್, ನಮ್ಮ ತಂಗಿ ಗಂಡಿಗೆ ಸೈಡ್ ಕರ್ಕೊಂಡ್ಬಿಟ್ಟು ಹೇಳ್ತೀನಿ, ಮಾಮ ಅವರಾಗಲೇ ಬಂದರೆ ಕರ್ಕೊಂಡು ಹೋಗೋಣ ಪ್ರೀತಿಯಿಂದ, ಇಲ್ಲ ಕೈಕಲ್ಲಿ ಕಟ್ಟೋಣ. ಹತ್ಕೊಂಡು ಹೇಳ್ತೀನಿ, ಕೈಕಲ್ಲಿ ಕಟ್ಕೊಂಡು ಹೋಗೋಣ, ತುಂಬ ಹೈಡ್ ಮಾಡ್ಕೊಂಡು ನೋವನ್ನು ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಿದ್ದೀನಿ. ನಾನು ನಮ್ಮ ತಮ್ಮ ನಮ್ಮ ಮಾವ ಕೈಕಲ್ಲಿ ಕಟ್ತೀವಿ ಸರ್. ಕೈಕಲ್ಲಿ ಕಟ್ಟೋರನ್ನ ಗಾಡೀಲಿ ಕೂರಿಸ್ಕೊತೀವಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಸರ್. ಹೋಗಿ KIMSಗೆ ಹೋಗ್ತೀವಿ. ಓಕೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಮಾನಸಿಕವಾಗಿ ಹೋಗ್ಬಿಟ್ಟಿದ್ದಾರೆ, ಅವರಾಗಿಲ್ಲ, ಮೆಂಟಲ್ ಆಗಿಬಿಟ್ಟಿದ್ದಾರೆ. ಆ ವರ್ಡ್ ಯೂಸ್ ಗೊತ್ತಿಲ್ಲ ನನಗೆ. ಮೇ ಬಿ ನಾನೇ ಇರ್ಬೋದು ಸರ್, ನಾನೇ ಇರ್ಬೋದು ಅನ್ಸುತ್ತೆ. ಲಿಂಕ್ ಹೆಂಗೆ ಅಂದರೆ ಬೇಗ ನಾನು ಸಾಧನೆ ಮಾಡಿಲ್ಲ ಸರ್ ಅವ್ರಿಗೆ. ಮನೆ ಕಟ್ಕೊಡಿಲ್ಲ, ತಂಗಿ ಮದುವೆ ನಾನು ಮಾಡಿಲ್ಲ, ತಮ್ಮನ ಮದುವೆ ಮಾಡಿಲ್ಲ ಅವ್ರಿಗೆ. ಸೊ ಅವ್ರನ್ನ ಅಕ್ಕಪಕ್ಕ ತಲೆ ತುಂಬಿದ್ದಾರೆ, ಏನು ಮಾಡ್ತಾನೆ ಅಂತ ಮೇ ಬಿ. ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ, 1 ತಿಂಗಳಲ್ಲಿ ಕಮ್ಬ್ಯಾಕ್ ಆಗ್ತಾರೆ. ಈಗ ಸಖತ್ತಾಗಿದ್ದಾರೆ ಸರ್, ಸೂಪರ್ ಆಗಿದ್ದಾರೆ ಇವಾಗ. ಈ ಬೆಳಗ್ಗೆ ತಾನೇ ಫೋನ್ ಮಾಡ್ಕೊಂಬಂದೆ ಅವ್ರಿಗೆ, ಹಿಂಗೆ ಹೋಗ್ತೀನಿ, ನಿಮ್ಮ ಹೆಸರು ಹೇಳಿದೆ, ಹೋಗ್ಬಿಟ್ಟು ಪಾಪ ಆರಾಮಾಗಿ ಹೋಗ್ಬಿಟ್ಟು. ಲಾಸ್ಟ್ ಸ್ಟೇಜು ಹೋಗಿರೋ ವ್ಯಕ್ತಿನ ಕಾಪಾಡ್ಕೊಂಬಂದಿನಿ ಸರ್. ಅವತ್ತಿಂದ ಎಲ್ಲ ಸಂಬಂಧಿಕರು ದೂರ ಟೀಮ್ ಸರ್, ಎಲ್ಲರೂ ದೂರ, ಯಾರನ್ನು ಬಿಟ್ಕೊಂಡಿಲ್ಲ. ನಮ್ಮಪ್ಪ ಫುಲ್ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಇದಕ್ಕಿಂತ ಮನೆ ಕಟ್ಟಬೇಕಾ ಸರ್ ನಾನು? ನಮ್ಮಪ್ಪ ಸಾಕು, ನಮ್ಮಪ್ಪ ಸೂಪರ್. ಮನೆ ಕಟ್ತೀನಿ ಸರ್, ಸಿನಿಮಾ ಗೆಲ್ಲುತ್ತೆ, ಮನೆ ಕಟ್ತೀನಿ. ಉತ್ತರ ಕರ್ನಾಟಕ ಮೆಚ್ಚುವಂಥ ಸಿನಿಮಾ ಮಾಡ್ತೀನಿ, ದೊಡ್ಡ ಹೀರೋ ಆಗ್ತೀನಿ, ಮನೆ ಕಟ್ತೀನಿ ಸರ್. ಮನೆಯನ್ನು ಸರ್ ಎಲ್ಲರೂ ಕಟ್ತಾರೆ ಸರ್, ನಮ್ಮಪ್ಪ ಬೇಕಲ್ಲ ಸರ್. ಪ್ರಪಂಚದಲ್ಲಿ ಸರ್ ತುಂಬ ನಾನು ಅಂದ್ಕೊಂಡಿರ್ತೀನಿ, ಇತ್ತೀಚೆಗೆ ನಮ್ಮ ಅಪ್ಪನ ಜೊತೆ ತುಂಬ ಅಡಿಕ್ಟ್ ಆಗಿದ್ದೀನಿ ನಾನು. ಪ್ರಪಂಚದಲ್ಲಿ ತುಂಬ ಎತ್ತರವಾದ ಜಾಗ ಅಂದರೆ ತಂದೆ ಹೆಗಲು ಸರ್. ತುಂಬ ಎತ್ತರವಾದ ಜಾಗ, ತುಂಬ ಸೇಫ್ ಜಾಗ ಅಪ್ಪನ ಹೆಗಲು. ತುಂಬ ಸುರಕ್ಷಿತವಾದ ಜಾಗ ಅಂದರೆ ಅವನ ಮಡಿಲು. ಈಗಿನ ಜನ್ರೇಷನ್ ಹೇಗಿದ್ದಾರೆ ಅಂದರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಸರ್. ತಂದೆ ತಾಯಿಗಳು ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ. ನಮ್ಮವ ಪ್ರತಿಯೊಬ್ಬರ ತಾಯಿ ಏನು ಗೊತ್ತಾ ಸರ್, ತುಂಬ ಕಳ್ಳಿ ಅವಳು, ತುಂಬ ಸುಳ್ಳಿ ತಾಯಿ. ಏನು ಹೇಳಲ್ಲ, ಕಷ್ಟ ಹೇಳಲ್ಲ. ನಮ್ಮ ಅಪ್ಪನ ಹತ್ರ ಹೇಳ್ತಾಳೆ, ರೇಷನ್ ಖಾಲಿ ಆಗೈತಿ, ಎಣ್ಣೆ ಖಾಲಿ ಆಗೈತಿ, ಅದು ಖಾಲಿ ಆಗೈತಿ, ಇದು ಖಾಲಿ ಆಗೈತಿ ಅಂತ ಸುಳ್ಳು ಹೇಳಿ ದುಡಿಸ್ಕೊತಾಳೆ. ಮನೆಯಾಗ ಏನಾದ್ರು ಕಬ್ಬಣ ಇರ್ತಾವಲ್ಲ ಸರ್, ಕಬ್ಬಣ ಪ್ಲಾಸ್ಟಿಕ್, ಅದ್ರ ಮಾರಕ್ಕೆ ಬಂದರೆ ಅದನ್ನ ಮಾರ್ತಾಳೆ, ಅದು ದುಡ್ಡು ಇಟ್ಕೊಳ್ತಾಳೆ. ತನಗಲ್ಲ ಸರ್, ಮಕ್ಕಳಿಗೆ. ನಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಥವಾ ಎಲ್ಲಿಗೋ ಹೋಗ್ತೀವಿ ಅಂದ ತಕ್ಷಣ ಅದನ್ನು ಈ ಸಕ್ಕರೆ ಡಬ್ಬಲ್ ಇಟ್ಟಿರ್ತಾಳೆ, ಅದನ್ನು ಮುಚ್ಚಿ ಯಾರು ಕಾಣದಿರೋ ಥರ ಬಂದು ಕೊಡ್ತಾಳೆ, ತೊಗೊಂಡೋಗಿದ್ದಾನಂತ. ನಿಮ್ಗೆ ಕೊಟ್ಟಿದ್ರಾ? ಹಾಂ, ನಿಮ್ಮಮ್ಮ ಕೊಟ್ಟಿದ್ದು? ಅದನ್ನೇ ಹೇಳ್ತಿದ್ದೀನಿ ಸರ್, ನಾನು ಕೊಟ್ಟಿದ್ದಾಳೆ ನಮ್ಮವ್ವ. ಬೆಂಗಳೂರು ಬರ್ಬೇಕಾರೆ, ಸಿಟಿಗೆ ಹೋಗ್ಬೇಕಾರೆ, ಹೌದು, ಹೀರೋ ಆದ್ಮೇಲೂ ಕೊಟ್ಟಿದ್ದಾರೆ ಸರ್. ತಾಯಿ ಪ್ರೀತಿ ಇದು ಸರ್. ಬಟ್ ಇವಾಗಿನ ಜನ್ರೇಷನ್ ಏನು ಗೊತ್ತಾ, ಮಕ್ಕಳಿಗೆ ಏನು ಬೇಕು ಅಂತ ಮೊದಲೇ ಗೊತ್ತಿರುತ್ತೆ ಅವಳಿಗೆ. ತಿಂಡಿ ಏನು ಮಾಡಬೇಕು, ಊಟ ಏನು ಮಾಡಬೇಕು, ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಇವಾಗಿನ ಜನ್ರೇಷನ್ ಮಕ್ಳು ಏನು ಗೊತ್ತಾ, ಇಟ್ಕೊಳ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ರೀಲ್ಸ್ ನೋಡ್ತಿರ್ತಾರೆ, ಫೇಸ್ಬುಕ್ ನೋಡ್ತಿರ್ತಾರೆ. ಉಪ್ಪು ಕಲೆ ಐತಿ, ಉಪ್ಪು ಕಮ್ಮಿ ಐತಿ, ಖಾರ ಕಮ್ಮಿ ಐತಿ, ಚಲೋ ಆಗಿಲ್ಲ. ಅವಳು ನಮಗೋಸ್ಕರ ಸರ್ ಮಕ್ಕಳು ಏನು ಬೇಕಂತ ಮೊದಲೇ ಪ್ಲ್ಯಾನ್ ಮಾಡಿರ್ತಾಳೆ. ನಾವು ಬಿಸಾಕ್ತೀವಿ, ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ ಸರ್, ಅಲ್ಲಿ ತಿಂತೀವಿ, ಅವ್ನು ಟಿಪ್ಸ್ ಕೊಡ್ತೀವಿ, ಸಾಕತ್ತ ಮಾಡಿ ಅಂತ. ಒಂದೇ ಒಂದು ಸತಿ ಅಪ್ಪ ಅಮ್ಮನಿಗೆ ಹೇಳ್ರೋ, ಅವ ಸೂಪರ್ ಆಗೈತಿ, ಮಸ್ತ್ ಮಾಡಿ ಅಂತ ಹೇಳಿ ಖುಷಿ ಪಡ್ತಾಳಾಕಿ. ಕರೆಕ್ಟ್, ಸತ್ಯ. ಅಲ್ಲೋ ಟಿಪ್ಸ್ ಕೊಡ್ತೀರ, ಅದನ್ನೇ ಹೇಳು, ಒಂದು ಸತಿ ಖುಷಿ ಪಡಿಸು ತಾಯಿನ. ಸಾರ್ಥಕ ಅವಳ ಲೈಫ್. ಅವಳು ಏನು ಕೇಳಲ್ಲ, ನಿನ್ನ ಹತ್ರ ಏನು ಕೇಳಲ್ಲ ಅವಳು. ಅದು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಅವಳು, ನಮ್ಮ ಮಗ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ. ಒಂದು ಸತಿ ಹೇಳ್ರಿ,
ಒಂದು ಹುಡಿ ಲವ್ ಮಾಡಿದ್ರೆ ನಾವು ಒಂದು ಹುಡಿ ಲವ್ ಮಾಡಿದ್ರೆ 1 ತಿಂಗಳು ಮುಂಚೆ ಸ್ಕೆಚ್ ಆಗ್ತೀವಿ ಸರ್ ಅವ್ಳು. ಬರ್ಡೇ ಏನು ಯಾವಾಗೈತೆ ನಿಂದು, ಯಾವ ಕಲರ್ ಬಟ್ಟೆ ಬೇಕು, ಎಲ್ಲಿ ಕೇಕ್ ಕಟ್ ಮಾಡಬೇಕು, ಎಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತ ಮೊದಲು ಸ್ಕೆಚ್ ಆಗ್ತೀವಿ. ಇಲ್ಲದೆ ಹೋದ್ರು ಸಾಲ ಮಾಡೋರು ಮಾಡ್ತೀವಿ ಸರ್. ತಂದೆ ತಾಯಿಗೋಸ್ಕರ ಅವ್ಳು ಹುಟ್ಟಿ ಡೇಟ್ ಎಷ್ಟೋ ಜನಕ್ಕೆ ಸರ್ ಇವತ್ತಿಗೂ ತಂದೆ ತಾಯಿ ಆ್ಯನಿವರ್ಸರಿ ಡೇಟ್ ಗೊತ್ತಿಲ್ಲ ಸರ್, ಅವ್ರ ಬರ್ತ್ಡೇ ಡೇಟ್ ಗೊತ್ತಿಲ್ಲ. ಓಕೆ ತಿಳ್ಕೊಳ್ಳಿ ಸೆಲೆಬ್ರೇಟ್ ಮಾಡಿ. ಅವರಿಂದ ತಾನು ನಾವು ಇಲ್ಲಿರೋದು ಇವತ್ತು. ನಾನು ಇಲ್ಲಿದ್ದೀನಿ ನಮ್ಮ ತಂದೆ ತಾಯಿಯಿಂದ ಅಲ್ವ ಸರ್. ಯು ಶುಡ್ ರೆಸ್ಪೆಕ್ಟ್ ತಂದೆ ತಾಯಿಗೆ. ಯಾರೋ ಕಾಣದೇ ಹುಡುಗಿಗೋಸ್ಕರ ನೀವು ಪ್ರಾಣ ಕೊಡ್ತೀನಿ, ಇನ್ನೊಂದು ಮಾಡ್ಕೊತೀನಿ, ಕೈ ಕುಕ್ಕೋತೀನಿ, ಸ್ಟೇಟಸ್ ಆಗ್ತೀನಿ ಅದಕ್ಕಿಂತ ತಪ್ಪದೆ. ಕಾಣೋ ದೇವ್ರು ಇನ್ನು ಕೈ ಮುಗಿರಿ, ಪ್ರಪಂಚ ಆಳ್ತೀರಾ ನೀವು. ತಂದೆ ತಾಯಿ ನೋಯಿಸ್ತಾನೆ ಯಾವತ್ತು ಉದ್ಧಾರ ಆಗಲ್ಲ ಸರ್. ನನ್ನ ತಂದೆ ತಾಯಿ ನಾನು ನೋಯಿಸಿಲ್ಲ, ಅದಕ್ಕೆ ನಾನು ಇಲ್ಲಿದ್ದೀನಿ ಸರ್. ನಮ್ಮಪ್ಪ ನನಗೇನು ಮಾಡದಿರ್ಬೋದು, ಸ್ವತಂತ್ರ ಕೊಟ್ಬಿಟ್ರು ನನ್ನ ಮೇಲೆ. ನನಗೆ ಮಗನೇ ನೀನು ಏನು ಮಾಡ್ತೀನಿ ಮಾಡ್ಕೊ, ಊರು ಜನ ಆಡ್ಕೊಳ್ಳಿ, ನೀನು ಮಾಡು. ಇವತ್ತು ಹೇಳೋದಂತ ಆರಾಮದಿಯಾ, ಊಟ ಮಾಡ್ದ ಅಷ್ಟೇ. ಬಿಟ್ಟರೆ ದುಡ್ಡು ಹೆಂಗೆ ಬಂತು, ದುಡ್ಡು ಕೊಡು. ನಾನು ಹಾಸ್ಪಿಟ್ಲ್ ಹೋಗೋ ಟೈಮಲ್ಲಿ ದುಡ್ಡು ಕೊಡಲ್ಲ ಅಂತ ಕೇಳಿದ್ರೆ ಬೇಡ ನಾನು ಇದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಇವತ್ತಿಗೆ ಅವ್ರಿಗೆ ರಿಯಾಲಿಟಿ ಗೊತ್ತಾಗ್ಬಿಡ್ತು. ನಮ್ಮಪ್ಪ ಬದುಕಿ ಬಂದಾಗ ಸರ್, ಇಡೀ ಊರು ಜನ, ಗೌಡಿಗೆರು ಇರುವಂಥ ಜನ ನಮ್ಮ ಅಪ್ಪನ ಮನೆ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋರೆ. ಏನು ಹೇಳೋರು ಗೊತ್ತಾ, ಹುಟ್ಟಿಲ್ಲ ನೀನು, ಬಿಟ್ಟಿದ್ದೀನಿ ನೀನು, ಹುಟ್ಬಿಟ್ಟಲ್ಲ ಮತ್ತೆ ನಿಂಗಪ್ಪ. ನಮ್ಮ ಅಪ್ಪ ಗೊತ್ತಿಲ್ಲ ಸರ್ ಅದು. ಹೌದು ಏನಾಗಿತ್ತು ನನ್ನನ್ನು ಕೇಳ್ತು, ಏನಾಗಿತ್ತು ಅನ್ನೋದು ನೆನಪಿಲ್ಲ ನಿಮಗೆ? ಓ ಹಂಗಾದು. ಸೊ ಮರವು ಏನು ನೆನಪಿಲ್ಲ, ಎರೇಸ್ ಆಗೋಗಿದೆ ಫುಲ್ಲು ಎಲ್ಲ, ಏನು ನೆನಪಿಲ್ಲ ಸರ್. ಈಗ ಫ್ರೆಶ್ ಆಗಿದ್ದಾರೆ. ನಾನು ರೀಸೆಂಟಾಗಿ ಒಂದು 10-15 ಡೇಸ್ ಆಯ್ತು ಒಂದು ಆಪರೇಷನ್ ಮಾಡಿಸ್ದೆ ಹೊಟ್ಟೆಗೆ. ಅದು ಏನು ಹೊಟ್ಟೆಲಿ ಸಣ್ಣ ಒಂದು ಗಡ್ಡೆ ಆಗಿತ್ತಂತೆ, ಆಪರೇಷನ್ ಆಯಿತು. ಈಗ ರೆಸ್ಟಲ್ಲಿ ಇದ್ದಾರೆ ಆರಾಮ್ಸೆ. ಇವತ್ತಿಗೆ ಫೋನ್ ಮಾಡಿಬಿಟ್ಟು ಹೆಂಗಿದೆಯಪ್ಪ, ಆರಾಮತಿ, ಊಟ ಮಾಡಿದೆ ಇಷ್ಟೇ. ಬಿಟ್ಟರೆ ಏನಾಯಿತು ಏನಿಲ್ಲ ಕೇಳೋದು. ಅವ ಹೆಂಗಿದ್ದಾಳೆ? ಅವ ಸೂಪರ್ ಸರ್. ಅವಳು ತಾಯಿಗೆ ಸರ್, ಅವಳು ತಾಯಿಗೆ ಅವಳು ಏನು ಹೇಳ್ಕೊಳ್ಳಲ್ಲ. ಅವಳು ಮಕ್ಕಳು ಚೆನ್ನಾಗಿರಲಿ. ಈ ಥರದೊಂದು ಸ್ಟೋರಿ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಸಡನ್ನಾಗಿ ನೀವು ನನಗೆ ಒಂದು ಶಾಕ್ ಕೊಟ್ರಿ ಆ್ಯಕ್ಚುಲಿ. ಸರ್ ನಿಮಗೆ ಫೋಟೋಸ್ ಕಳಿಸ್ಕೊಡ್ತೀನಿ, ದಯವಿಟ್ಟು ಹಾಕ್ಬೇಕು ನೀವು. ಬರೀ ಮಾತಿಂದ ಹೇಳಿದ್ರೆ ಜನಕ್ಕೆ ನಿಮಗೆ ಕನ್ವೆ ಆಗದಿರ್ಬೋದು. ತೋರಿಸ್ತೀನಿ, ಖಂಡಿತ ಶೇರ್ ಮಾಡ್ತೀನಿ ನಾನು, ಖಂಡಿತ ತೋರಿಸ್ತೀನಿ. ಆ ಫೋಟೋಸ್ ನೋಡ್ಕೊಂಡ್ರೆ ನಿಮಗೆ ಒಂಥರ ಹಾರ್ಟ್ ಶೋರ್ ಅನ್ನುತ್ತೆ ಸರ್. ಪ್ರತಿಯೊಂದು ಫೋಟೋಸ್ ಹಿಡಿದೀನಿ ನಾನು. ನಮ್ಮ ಅಪ್ಪ ಊಟ ಮಾಡೋದು, ಅವ್ರು ಹೆಂಗಾಗಿದ್ರು, ಹೆಂಗೆ ಓಡಾಡಿದ್ರು, ಎಲ್ಲ ಫೋಟೋಸ್ ಮಾಡ್ತಾಯಿದೆ ಸರ್. ಯಾವುದೇ ಸಿಂಪತಿ ಇಲ್ಲ ಸರ್, ನನಗೆ ಸಿಂಪತಿ ಬೇಕಾಗಿಲ್ಲ. ಪ್ರೀತಿ ಸಿಕ್ಬಿಡಿದೆ ನಾರ್ತ್ ಕರ್ನಾಟಕದಿಂದ. ವೈ ಶುಡ್ ಐ? ನಾನು ಯಾಕೆ ಸಿಂಪತಿ ತೋರಿಸ್ಲಿ ಜನಕ್ಕೆ? ಏನು ಓದಿರೋದು ನೀವು ಅಂಜನ್? ಸೆಕೆಂಡ್ PUC ಸರ್, ಆರ್ಟ್ಸ್. ಸೆಕೆಂಡ್ PUC ಆರ್ಟ್ಸ್ ಮುಗೀತು. ಡಿಗ್ರಿ ಬರಲಿಲ್ಲ? ಇಲ್ಲ ಸರ್, ಬರಲೇ ಇಲ್ಲ. ದುಡಿಯೋ ಕೆಲಸಕ್ಕೆ ಶುರುವಾದ್ರಿ. ಡಿಗ್ರಿ ಮಾಡ್ಕೊಂಡೆ, ಕರೆಸ್ಪಾಂಡಿಂಗ್ ಮಾಡ್ಕೊಂಡ್ರಿ. ಡಿಗ್ರಿ ಮಾಡಿದ್ರಿ, ಕರೆಸ್ಪಾಂಡಿಂಗ್ ಮಾಡಿದ್ರಿ. ಓಕೆ, ಸಿನಿಮಾದಲ್ಲಿ ಹೀರೋ ಆಗೋದು ಈಸಿನಾ ಕಷ್ಟನಾ? ನಿಮ್ಮ ಆ ಜರ್ನಿ ಹೇಗಿತ್ತು? ಫಸ್ಟ್ ಫಿಲಮ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಸರ್ ನಾನು. ಅದರಿಂದ ನೋಡ್ಕೊಂಡು ಯಾರಾಬರಿ ಚಾನ್ಸ್ ಕೊಟ್ಟರು ನನಗೆ. ಅವರೇ ಚಾನ್ಸ್ ಕೊಟ್ಟರು, ಆಡಿಷನ್ ಕೊಟ್ಟಿದ್ದೆ. ಯಾವ ಶಾರ್ಟ್ ಫಿಲ್ಮ್ ಹೆಸರು? ಮನಸ್ಸಿನ ಚಿತ್ತಾರ ಅಂತ. ಮನಸ್ಸಿನ ಚಿತ್ತಾರ. ಈಗ ಯೂಟ್ಯೂಬ್ ಅಲ್ಲಿ ಇದೆಯಾ ಅದು? ಸಾಂಗ್ಸ್ ಎಲ್ಲ ಸಿಗುತ್ತೆ. ಓಕೆ, ಅದಕ್ಕೂ ದುಡ್ಡು ಬೇಕಲ್ಲ, ಅದಕ್ಕೂ ಒಂದು ಟೀಮ್ ಬೇಕಲ್ಲ. ಅವರು ನನ್ನನ್ನು ನೋಡಿ ಅವರೇ ಕರ್ಸಿದ್ದು ಸರ್, ದೇವರಾಜ್ ಗುಡೇದ್ ಅಂತ. ಓಕೆ, ಅವರೇ. ಹೆಂಗೆ ಥಿಯೇಟ್ರಲ್ಲಿ ಏನಾರು ಇದ್ರಾ? ಎಲ್ಲರೂ ನಿಮ್ಮ ಪ್ರೊಫೈಲ್ ಕೊಟ್ಟಿದ್ರಾ? ಅವ್ರದೊಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ರು. ನಾನು ಅವಾಗ ಸ್ಪೋರ್ಟ್ಸ್ ಮ್ಯಾನ್, ಸ್ವಲ್ಪ ಹೆಸರಿತ್ತು ನಂದು ಅವಾಗ, ಓಡಾಡ್ತಿತ್ತು. ಅವಾಗ ಕರೆದು ಬಾಪ ಚೆನ್ನಾಗಿದೆ ನೋಡೋಣ ಅಂತ ಕೊಟ್ಟಿದ್ದು ನನಗೆ. ಅದರಿಂದ ಸ್ವಲ್ಪ ನೇಮ್ ಮಾಡ್ಕೊಂಡೆ. ಅಂದ್ರೆ ಆಕ್ಟರ್ ಎಲ್ಲ ಲೋಕಲ್ ಅಲ್ಲಿ ಸ್ವಲ್ಪ ಹಂಗೆ ಅಂಜಾನ್ ಮಾಡೋಣ ಅಂತ. ರಾಣಿಬೆನ್ನೂರ್ಗೆ, ಗೌಡಿಗೇರಿಗೆ, ಗೊತ್ತಾಯ್ತು ಸರ್. ಅದಾದ್ಮೇಲೆ ನಾನು ಇವ್ರಿಗೆ ನಮ್ಮ ಗೋವಿಂದ್ ಸರ್ ಪರಿಚಯ ಆದೆ ಸರ್. DCC ದಾಸಿನಿ ಕ್ರಿಯೇಷನ್ಸ್. ಅವ್ರೊಂದು ಸಿನಿಮಾ ಮಾಡ್ಲಿಕ್ಕೀವಿ, ಪ್ರೊಫೈಲ್ ಕಳಿಸ್ಕೊಟ್ರಿ ಅಂದ್ರೆ ಸರ್, ಕಳಿಸ್ಕೊಟ್ಟೆ. ಅದಂಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅವ್ರನ್ನ ಮಾಡೇ ಬರೋಣ ಸಿನಿಮಾ ಅಂತ. ಅವ್ರದ್ದು ಸ್ಟುಡಿಯೋ ಇತ್ತು ಸರ್, ದಾಸಿನಿ ಕ್ರಿಯೇಷನ್ ಅಂತ ಸ್ಟುಡಿಯೋ ಇತ್ತು. ಅದ್ರ ಮೂಲಕ ನನ್ನ ಲಾಂಚ್ ಮಾಡ್ತಾರೆ. ಅಲ್ಲಿ ಕ್ಲಿಕ್ ಆದೆ ನಾನು ಆ ಸಿನಿಮಾದಲ್ಲಿ. ಡೈಲಾಗ್ಸು ಸುದೀಪ್ ಅಣ್ಣ ನನ್ನ ಮನೆ ಕರ್ಸಿದ್ರು ಸರ್. ಆ ಟೀಸರ್ ಹೀರೋ ಆದ್ಮೇಲೆ? ಹೌದು, ಸುದೀಪ್ ಅಣ್ಣ ಮನೆ ಕರ್ಸಿದ್ರು, ಟ್ವೀಟ್ ಮಾಡಿದ್ರು. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ತಾಯಿಗೆ ಸ್ವೀಟ್ ಕೊಟ್ಟು ಕಳಿಸಿದ್ರು. ಮನೆಗೆ ಸ್ವೀಟ್ ಕೊಟ್ಟು ಕಳಿಸ್ತಾರೆ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಸಿನಿಮಾನ ತೆರೆ ಮೇಲೆ ನೋಡೋದು ಬೇರೆ, ಸಿನಿಮಾದಲ್ಲಿ ನೀವಿದ್ದಾಗ ನೀವು ಅನುಭವಿಸೋದು ಬೇರೆ. ಹೆಂಗಿತ್ತು ಫಸ್ಟ್ ಟೈಮ್ ಹೀರೋ ಆಗಿ ಯರಾಬಿರಿ ಸಿನಿಮಾದಲ್ಲಿ? ಇದು ಹೊರಗಡೆ ನೋಡೋದು ಬೇರೆ ಅನ್ನಲ್ಲ, ಒಳಗಡೆ ಹೆಂಗೆ ಫೀಲ್ ಅದು? ಅದು ಬೇರೆ ಪ್ರಪಂಚ ಸರ್. ಅದು ಲೈಕ್ ಎಲ್ಲಾನು ನನ್ನ ಚಿಕ್ಕ ವಯಸ್ಸೆಲ್ಲ ಎಲ್ಲ ಬಣ್ಣವಾಗಿತ್ತು. ಓ ಹಂಗಿರುತ್ತಾರೆ, ಹಿಂಗಿರ್ತಾರೆ ಒಂಥರ. ನನಗೆ ಈಗೋ ಬಂದುಬಿಡುತ್ತಲ್ಲ ಆಲ್ಮೋಸ್ಟ್. ಓ ಹೀರೋ ಆಗಿದ್ದೀನಿ ನಾನು, ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ. ಬಟ್ ಎಲ್ಲ ಕಲಿತೆ ಸರ್ ಟೆಕ್ನಿಕಲಿ. ಏನಲ್ಲಿ ಕ್ಯಾಮ್ರಾ ಅಂದ್ರೆ ಬಡತನ ಎಲ್ಲ ಮರ್ತೋಯ್ತು. ಆ ಶೂಟಿಂಗ್ ಟೈಮ್ ಪೂರ್ತಿ ಮರ್ತೋಗಿದ್ದೆ ನಾನು. ಫುಲ್ಲು ಅದು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ. ಈಗೋ ಬಂತು ನನಗೆ ಅಂತ. ಬಂತು ನಾನು ಹೀರೋ ಆಗ್ಬಿಟ್ಟೆ. ಈಗೋ ಬಂತು ಸರ್. ಅದು ಸರ್ ಪ್ರತಿಯೊಬ್ಬರ ಲೈಫಲ್ಲಿ ಬಂದೇ ಬರುತ್ತೆ ಸರ್. ಈಗ ಹೆಂಗ ಅನಿಸ್ತಿತ್ತು ಶೂಟಿಂಗ್ ಹೋಗ್ಬೇಕಾರಲ್ಲ? ಶೂಟಿಂಗ್ ಹೋಗೋ ಟೈಮಲ್ಲಿ ಬಂದಿಲ್ಲ ನನಗೆ. ಶೂಟಿಂಗ್ ಮುಗಿದ್ಮೇಲೆ ಹೀರೋ ಆಗೋ ಟೈಮಲ್ಲಿ ಈಗೋ ಬಂತು ಸ್ವಲ್ಪ. ಬಟ್ ನನಗೆ ಗೊತ್ತಾಗ್ಬಿಡ್ತು ಸರ್. ಒಂದು ಸತಿ ನಾನು ಇದು ರಿಯಲ್ ನಡೆದಿದ್ದು ಸರ್. ತುಂಬ ಹೆಸರಿತ್ತು ಸರ್. ಹಂಗಂದ್ರೆ ಹೋಗ್ಬೇಕಾದ್ರೆ
ನಾವು ಪೊಲೀಸ್ಗೆ ಹೇಳಬೇಕಿತ್ತು ಅಲ್ಲಿ ಆ ಊರಲ್ಲಿ ಜನ ಪೊಲೀಸ್. ಅಂದ್ರೆ ಅಷ್ಟು ಜನ ಸೇರ್ತಿದ್ರು. ಹೌದು, ಆ ವಿಡಿಯೋಸ್ ನಿಮ್ಗೆ ತೋರಿಸ್ತೀನಿ. ಇಲ್ಲ, ನಾನು ನೋಡಿದೀನಿ ಅವಾಗೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೀವು ಕಾರಿಂದ ಹಿಡಿತಿದ್ದಂಗೆ ಜನ ಅಷ್ಟು ಮುತ್ಕೋತಾ ಇದ್ದದ್ದು ನೋಡಿದೀನಿ. ಜೇವರ್ಗಿಗೆ ಒಂದು ಪ್ರೋಗ್ರಾಮ್ ಹೋಗಿದ್ದೆ ಸರ್. ಓಕೆ. ಜೇವರ್ಗಿ ಅಲ್ಲ ಪೊಲಿಟಿಷಿಯನ್ಸ್ ತುಂಬ ಜನ ಇದರಲ್ಲಿ. ಬಟ್ ನಾನು ಹೋದಾಗ ಎಲ್ಲಾನು ಟರ್ನ್ ಈ ಕಡೆ ನನ್ನ ಕಡೆ ಕಾರ್ ಮೇಲೆ ಎತ್ಕೊಳ್ತೀನಿ ಸರ್. ಎಲ್ರಿಗೂ ಸುಮಾರು ಇಷ್ಟು ದೂರ ಪೂರ್ತಿ ನನ್ನ ತಳ್ಕೊಂಡು ಹೋಗ್ತಾರೆ. ಹೋಗ್ತೀನಿ, ಪ್ರೋಗ್ರಾಮ್ ಮುಗಿಸ್ಕೊಂಡ್ಬರ್ತೀನಿ. ನನಗೂ ಈಗೋ ಬಂತು ಅದು ನನಗೆ. ನಾನು ಜನ ಸೇರ್ತಾರೆ ಗುರು, ಇವ್ರು ಯಾರು ಸೇರ್ತಿಲ್ಲ. ಬಂತು ಸರ್, ಬಂತು, ಒಪ್ಕೊಳ್ತಿದ್ದೀನಿ ನಾನು. ಬಂತು ನನಗೆ ಏನದು, ನಿಮ್ಗೆ ಜನ ಸೇರ್ತಿದ್ದಾರೆ, ನೀವು ಯಾರು ಜನ ಸೇರ್ತಿಲ್ಲ ಅಂತ ಒಂದು ಈಗೋ ಬಂತು. ನಮಗೋಸ್ಕರ ಸೇರ್ತಿದ್ದಾರೆ. ಹಾಂ ಬಂತು. ಅದಾದಮೇಲೆ ನನ್ನ ಅಕ್ಕಪಕ್ಕ ಒಂದು 8 ಜನ ಬೇಕಿತ್ತು ಸರ್ ತೊಳೋಕೆ. ಅವರೆಲ್ಲರೂ ಬೌನ್ಸರ್ಸ್. ಬೌನ್ಸರ್ ಥರ ನನ್ನ ಫ್ರೆಂಡ್ಸೇ ಇದ್ರು. ತಳ್ಳು ಬಿಸಾಕೋರು. ಒಬ್ಬನೇ ಅವನು ಅದು ತುಂಬ ಪ್ರೀತಿ ಮಾಡೋ ಇಲ್ಲಿ ಸ್ಟಾರ್ಟ್ ಹಾಕ್ಸ್ಕೊಂಡ್ರೆ ಸರ್ ಅಂಜನ್ ಅಂತ. ಅವನು ತುಂಬ ತಳ್ಕೊಂಡು ಇಲ್ಲಿ ಕಿಸ್ ಕೊಟ್ಟ ನನ್ನ ಜೋರಾಗಿ, ಕಚ್ಬಿಟ್ಟ, ಶರ್ಟ್ ಜಗ್ದ. ಅವ್ನು ನನಗೂ ಕರ್ಕೊಂಡು ಬಿಸಾಕ್ಬಿಟ್ಟು ಒಳಗಡೆ. ಏನು ಅನ್ಕೊಂಡಿದ್ದೀನಿ ನಾನೇ ಒಂಥರ, ಏನು ಅನ್ಕೊಂಡಿದ್ದೀನಿ ನಾನೇನು ನಾಚಿಕೆಲ್ಲ ಅಂತ ಕೇಳಿದೆ ಸರ್. ಅವ್ನು ನಾನು ಫ್ಯಾನಿಗೆ ನಾನು ಬೈತಿದ್ದು. ಆಮೇಲೆ ಎಲ್ಲ ಜನ ಹೋದ್ರು ಸರ್. ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ಸರ್. ವಾಶ್ರೂಮ್ಗೆ ಹೋದೆ ಸರ್. ನಾನು ವಾಶ್ರೂಮ್ಗೆ ಹೋದೆ ಮಿರರ್ ನೋಡ್ತಾ ಇದ್ದೆ ಸರ್. ಮಗನೇ ಹೆಂಗಿದ್ದೆ, ಹೆಂಗಾಗಿದೆಯಾ, ದೇವ್ರಿಗೆ ಕೊಡ್ತಾವನೆ, ಮುಚ್ಕೊಂಡು ರಿಸೀವ್ ಮಾಡ್ಕೊ. ಅಹಂಕಾರ ತೋರಿಸಿದ್ರೆ ಸತ್ತೋಗ್ತೀನಿ ಇಲ್ಲ ಅಂದ್ಬಿಟ್ಟು ನನ್ನ ಚಪ್ಪಲಿ ನಾನು ಹೊಡ್ಕೊಳ್ತೀನಿ ಸರ್. ನನ್ನ ತಾಯಿ ಮೇಲೆ ನಾನು ಚಪ್ಪಲಿ ಹೊಡ್ಕೊಂಡೆ. ಹೌದು, ನನಗೆ ಕ್ಷಮೆ ಕೇಳ್ಕೊಂಡೆ, ಚಪ್ಪಲಿ ತೊಗೊಂಡೆ, ಹೊಡ್ಕೊಂಡೆ. ತಪ್ಪಾಯ್ತು ದೇವ್ರೆ ಅಂತ ಅಹಂಕಾರ ಬಂದುಬಿಟ್ಟಿದೆ. ಇನ್ಮೇಲೆ ಇದನ್ನು ಮಾಡಲ್ಲ, ನಾನು ಬಿಡ್ತೀನಿ, ಕ್ಷಮಿಸು ಅಂತ ಹೇಳಿದೆ. ನನ್ನ ಅಹಂಕಾರ ನಾನೇ ಸುಟ್ಕೊಂಡ್ಬಿಟ್ಟೆ. ನನ್ನ ಇಷ್ಟು ವರ್ಷದ ಇಂಟರ್ವ್ಯೂನಲ್ಲಿ ಯಾರೊಬ್ಬ ನಟ ಕೂತ್ಕೊಂಡು ನಾನು ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ಈ ಮಟ್ಟಕ್ಕೆ ಆಗೋಯ್ತು ಅನ್ನೋದನ್ನು ನಾನು ಫಸ್ಟ್ ಟೈಮ್ ಕೇಳಿಸ್ಕೊತಾ ಇದ್ದೀನಿ. ನಾನು ಹೊಡ್ಕೊಂಡೆ ಸರ್. ಹೊಡ್ಕೊಂಡ್ಮೇಲೆ ಆಯಿತು. ಇನ್ನೂ ಆ ಜನ ಏನಿದಾರಲ್ಲ ಸರ್, ಇವತ್ತಿಗೂ ನಾನು ಎಲ್ಲೇ ಹೋಗಲಿ ಆ ಜನ ಹಂಗಿದ್ದಾರೆ. ಟಾಟಾ ಹಾಕ್ಸ್ಕೋತಾರೆ. ಮೊನ್ನೆ ಇನ್ನೂ ಕೂಡ ಹೆಸರಿಟ್ಟರು ಮಕ್ಕಳು ಇಲ್ಲ. ಟ್ವಿನ್ಸ್ ಆಯ್ತು ಅವ್ರಿಗೆ. ಗಂಡು ಮತ್ತು ಹೆಣ್ಣಾಯಿತು. ಗಂಡಿಗೆ ಅಂಜನ್, ಹೆಣ್ಣಿಗೆ ಅಂಜಲಿ ಇಟ್ಟರು. ಎಲ್ಲನೂ ಇದೆ, ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ನಿಮಗೆ ರಕ್ತ ಸಂಬಂಧಿಗಳಲ್ಲ, ನೆಂಟ್ರಿಷ್ಟ್ರಲ್ಲ, ಅಲ್ಲಿ ಬಂದವನೇ ಸರ್ ಹುಡುಗ. ಹಂಗೆ ನೋಡಿ ಅವ್ನ ಕೈ ನೋಡಿ ಸರ್, ಆ ಥರ ಲೆಕ್ಕ ಇಲ್ಲ ಸರ್. ಸ್ಟುಡಿಯೋಗೆ ಇನ್ನೊಬ್ರು ಬಂದಿದ್ದಾರೆ, ಅವ್ರ ಜೊತೆ ಅವನ ಕೈಯಲ್ಲೂ ಅಂಜನ್ ಅಂತಿದೆ. ತುಂಬ ಜನ ಫೋಟೋ ಹಾಕ್ಸ್ಕೊಂಡಿದ್ದಾರೆ ಸರ್ ಎದೆ ಮೇಲೆ. ನಾನು ಏನು ಮಾಡಿದೆ ಗೊತ್ತಿಲ್ಲ, ಬಟ್ ಜವಾಬ್ದಾರಿ ತುಂಬ ಇದೆ ಸರ್. ನಾರ್ತ್ ಕರ್ನಾಟಕ ಅಂದರೆ ನಮ್ಮನ್ನು ಹೆಂಗೆ ನೋಡ್ತಾರಂದ್ರೆ, ಲೈಕ್ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೈತೆ ಸರ್. ಯಾರೂ ಟೆಕ್ನಿಕಲಿ ಆಗಿ ಸ್ಟ್ರಾಂಗಾಗಿ ನಿಲ್ತಿಲ್ಲ ಇಲ್ಲಿ. ಅದೊಂದು ಇದೆ ಸರ್, ನಮಗೊಂದು ರೂಮರ್ಸ್ ಇದೆ, ಅದೊಂದು ಕಂಪ್ಲೇಂಟ್ ಇದೆ ನಮ್ಮ ಮೇಲೆ. ಅದು ಯಾರು ನಿಲ್ಲಲ್ಲ ಇವರು, ಆ್ಯಕ್ಟಿಂಗ್ ಕಲೆಯಲ್ಲಿ ಇವರು, ಟೆಕ್ನಿಕಲಿ ಟೀಮ್ ಸ್ಟ್ರಾಂಗ್ ಇರಲಿ ಇವರು ಅಂತ. ಅಂದರೆ ಕನ್ನಡ ಸಿನಿಮಾ ಜಗತ್ತಿನ ಈ 93 ವರ್ಷ ಈ ಪ್ಲಸ್ ಜರ್ನಿ ನೋಡಿದ್ರೆ ಉತ್ತರ ಕರ್ನಾಟಕ ಸೂಪರ್ ಸ್ಟಾರ್ ಇವರು ಅನ್ನೋ ಥರ ಆಗಲಿಲ್ಲ. ಅಂದರೆ ಇಲ್ಲಿ ಬಂದು ಆ ಮಟ್ಟದಲ್ಲಿ ಅವರ ತೋರಿಸೋದೆಲ್ಲ ನಡೆದಿಲ್ಲ, ಆಗಿಲ್ಲ. ಪಾಟೀಲ್ ಸರ್ ಬಂದರು, ಬಿಸಿ ಪಾಟೀಲ್ ಇದ್ರು. ಅಲ್ಲ, ಬಂದು ಹೋಗಿ ಹೆಸರಿದೆ, ನಾನು ಒಂದು ಅವರ ತೋರಿಸ್ತಾರಲ್ಲ, ಓ ಸೂಪರ್ ಸ್ಟಾರ್ ಗುರು ಇವರು ಅಂತ, ಆ ಥರದ್ದು ನಡೀಲಿಲ್ಲ. ಅದು ನಾನು ಬ್ರೇಕ್ ಮಾಡ್ಬೇಕಂತ ಖುಷಿ ಸರ್. ಆ ಬ್ರೇಕ್ ಅಂದರೆ ನಾನು ಅದನ್ನು ಅಳಿಸ್ಬೇಕು. ನಾನು ಕಲೆನ ನಮ್ಮ ಭಾಗದವ್ರು ಬರಬೇಕು, ನನ್ನ ಥರ ಇನ್ನು ಮುಂದೆ ಬರಬೇಕು. ನಾನು ಒಬ್ಬನೇ ಅಲ್ಲ, ನನಗಿಂತ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ. ನನಗೆ ಅವಕಾಶ ಸಿಕ್ಕಿದೆ ಸರ್ ಇವತ್ತು. ನನಗೆ ವೇದಿಕೆ ಇದು. ಈ ಥರ ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟ್ ಇದೆ ಸರ್, ಅವ್ರಿಗೆ ವೇದಿಕೆ ಸಿಗ್ತಾ ಇಲ್ಲ. ನನಗಿಂತ ತುಂಬ ಟ್ಯಾಲೆಂಟ್ ಇದ್ದಾರೆ ಸರ್. ನನಗಿಂತ ತುಂಬ ಸ್ಮಾರ್ಟ್ ಇದ್ದಾರೆ, ಕ್ಯೂಟ್ ಇದ್ದಾರೆ, ಹೈಟ್ ಇದ್ದಾರೆ, ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಹೌದು, ಬಟ್ ಅವ್ರಿಗೆ ವೇದಿಕೆ ಇಲ್ಲ. ನನಗೆ ವೇದಿಕೆ ಸಿಕ್ಕಿದೆ. ಭಗವಂತ ತಥಾಸ್ತು ಅನ್ನೋನೆ ಒಂದು ಆಶೀರ್ವಾದ ಮಾಡಿದ್ದಾನೆ. ಅದನ್ನು ಕಾಪಾಡ್ಕೊಂಡು ನಮ್ಮ ಭಾಗಕ್ಕೂ ನಾನು ಸ್ವಲ್ಪ ನನ್ನ ಕಲೆ ತೋರಿಸ್ಬೇಕು. ನನ್ನ ಮುಂದೆ ಬರೋ ಪೀಳಿಗೆಗಳಿಗೆ, ನನಗೆ ಚಿಕ್ಕ ಹುಡುಗರಿಗೆ ಅಥವಾ ಯಾರಿಗೋ ಅವ್ರಿಗೂ ಸ್ವಲ್ಪ ಏನೋ, ಹೌದು ಅಣ್ಣ ಮಾಡೋರೆ, ನಾವು ಬೆಳಿಬೇಕಿನ ಮೇಲೆ ಅವ್ರ ಧೈರ್ಯ ಬರಬೇಕು. ಆ ಧೈರ್ಯಕ್ಕೋಸ್ಕರ ಮಾಡೋಣ, ಈ ಜೀವನ ಪೂರ್ತಿ ಮಾಡೋಣ. ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನಾನು ಮದುವೆ ಆಗಲ್ಲ. ನಮ್ಮ ಮದುವೆ ಆಮೇಲೆ ಬರ್ತೀನಿ ನಾನು. ಸಿನಿಮಾನೇ ನಾನು ಈ ಫಸ್ಟ್ ಸಿನಿಮಾ ಬಂತಲ್ಲ, ಫಸ್ಟ್ ಸಿನಿಮಾ ಹೆಸರೇನು? ಎರ್ರಾಬಿರಿ. ಅದ್ರದ್ದು ಪೇಮೆಂಟ್ ಅಂತ ಬಂತ ಅಥವಾ ಸುಮ್ಮನೆ ಆಕ್ಟ್ ಮಾಡಿದ್ದಷ್ಟೇ? ಇಲ್ಲ, ಹಸಿವಿತ್ತು, ಊಟ ಕೊಟ್ಟರು. ಸೊ ಆಕ್ಟ್ ಮಾಡ ಪರಿಸ್ಥಿತಿ, ಹೌದು, ಡಿಮ್ಯಾಂಡು ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಒಂದು ಅವಕಾಶ ಸಿಕ್ತು. ಹೌದು. ಸೊ ಎರ್ರಾಬಿರಿ ರಿಲೀಸ್ ಆಗುತ್ತೆ. ಅನ್ಕೊಂಡಂಗೆ ಓಡ್ತಾ ಎಲ್ಲರೂ ಹೊಸಬ್ರೆ, ಬಟ್ ಹೆಸರು ಸಖತ್ ಮಾಡ್ಕೊಡ್ತು. ಇವತ್ತಿಗೂ ಹುಲಿಬೇರೆ ಅನ್ನೋದಕ್ಕಿಂತ ನನಗೆ ಎರ್ರಾಬೇರಿ ಆ್ಯಕ್ಟರ್ ಅಂತಾರೆ. ಹೆಸರು ಸಿಕ್ಕಾಪಟ್ಟೆ ಹೆಸರು ಆಯ್ತಾರೆ ಅದು. ಬಟ್ ಸಿನಿಮಾ ಎಲ್ಲರೂ ಹೊಸಬ್ರು. ಓಕೆ ಉತ್ತರ ಕರ್ನಾಟಕದ ಮಂದಿ ನೋಡಿದ್ರ? ನೋಡಿದ್ರು. ಎಲ್ಲ ಥಿಯೇಟ್ರಲ್ಲೂ ಕುರಿಗಳನ್ನ ಕಡಿದಿದ್ದಾರೆ, ಮೇಕೆಗಳನ್ನ ಕಡಿದ್ದಾರೆ, ಕೋಳಿಗಳನ್ನ ಕಡಿದಿದ್ದಾರೆ ಸರ್. ಆ ಸಿನಿಮಾ ರಿಲೀಸ್ ಆದಾಗ ವಿಡಿಯೋಸ್ ನನ್ನ ಹತ್ರ ಇದೆ ಸರ್. ಬಟ್ ಆಮೇಲೆ ಎಲ್ಲ ಒಂದು ಕಡೆ ಅನಿಸ್ತಾ, ದಾವಣಗೆರೆ ಅಂದರೆ ಮಧ್ಯ ಕರ್ನಾಟಕ ಬಿಟ್ಟು ಈ ದಕ್ಷಿಣ ಕರ್ನಾಟಕ ಈ ಕಡೆ ಭಾಗದಲ್ಲಿ ನಾನು ರೀಚ್ ಆಗೋಕ್ಕಾಗಿಲ್ಲ, ಇನ್ನೂ ಜನಕ್ಕೆ ನನ್ಗೆ ಗೊತ್ತಿಲ್ಲ ಅಂತ ಅನಿಸ್ತಾ? ಅನಿಸಿದೆ, ಈಗಲೂ ಅನಿಸಿದೆ. ಬಟ್ ಖುಷಿ ಏನಂದರೆ ಇಲ್ಲೆಲ್ಲ ನನ್ನ ಕಂಡು ಹಿಡಿತಾರೆ ಸರ್.
ಕಂಡಿಡಿತಾರೆ. ಮಾತಾಡಿಸ್ತಾರೆ. ಅಣ್ಣ ಯಾರಾಬ್ರಿ ಫಿಲಮ್ ಇರೋದು ಹೆಸರು ಗೊತ್ತಿಲ್ಲ, ಹೆಸರು ಅಂಜನ್ ಅಂತ, ಬಟ್ ಯಾರಾಬ್ರಿ ಫಿಲಮ್ ಓದಲ್ರಿ. ಹೌದ್ರಿ ಅದು ನಮ್ಮ ಭಾಗ ಜನ ಬಂದು ಮಾತಾಡಿಸ್ತಾರೆ. ಇಲ್ಲಿ ಜನ ಇಲ್ಲಿ ಜನ ಇಲ್ಲೇನು ಗಾರೆ ಕೆಲಸ ಮಾಡಕ್ ಬಂದಿದ್ದಾರೋ ಅಥವಾ ಕೆಲಸ ಮಾಡಕ್ ಬಂದಾರಲ್ಲ ಅವ್ರು ಬಂದು ಮಾತಾಡ್ತಾರೆ. ಅವಾಗ ಹೆಂಗ ಅನಿಸ್ತು ಅಂಜನ್? ಅಂದ್ರೆ ಒಂದು ನಿರೀಕ್ಷೆ ಇತ್ತು, ಅದ್ರ ನಿರೀಕ್ಷೆ ಅಷ್ಟೊಂದು ಲೆವೆಲ್ಗೆ ರೀಚ್ ಆಗ್ಲಿಲ್ಲ. ಬೇಡಪ್ಪ ಈ ಸಿನಿಮಾ ಜಗತ್ತು ನನ್ನ ಪಾಡ್ ನಾನು ಬೇರೆ ಮಾಡೋಣ ಅಂತ ಅನ್ಸಿಲ್ವಾ? ಇಲ್ಲ ಸರ್, ಮಾಡೋಣ. ಏನ್ ನಂಬಿಕೆ ಏನು? ನನ್ನಲ್ಲಿರೋ ಕಲೆ. ದುಡ್ಡು ಬೇಕಲ್ಲ ಬದುಕಕ್ಕೆ, ಬರೀ ಕಲೆ ಇಟ್ಕೊಂಡು ಏನ್ ಮಾಡೋದು? ಅದೇ ನನಗೆ ಸಪೋರ್ಟ್ ಮಾಡಕ್ಕಂತ ನಮ್ಮ ಯಮನಪ್ಪಣ್ಣ ಮತ್ತು ಅರುಣ್ ಸರ್ ಇದ್ರಲ್ಲ ಸರ್, ಮನೆ ಬಾಡಿಗೆ ಕೊಡ್ತೀನಿ, ನಿಂಗೆ ಏನು ಬೇಕು ನಮ್ಮ ಕೈಲಿ ನಾವು ಮಾಡ್ತೀವಿ, ನೀನು ನುಗ್ಗು, ನೀನು ನಿಲ್ಬೇಡ, ಹೋರಾಡು, ಇಲ್ಲಿ ತನಕ ಬಂದಿದ್ಯಾ, ಜನ ಎಷ್ಟು ಚೆನ್ನಾಗಿ ನೀನು ಹಿಂದೆ ಇದ್ದಾರೆ, ನೀವು ಸೋತ್ರೆ ನಿನಗೆ ಅವಮಾನ ಅಲ್ಲ ಇದು, ನಿನಗೆ ಸಪೋರ್ಟ್ ಮಾಡಿದಾರಲ್ಲ, ಟಾಟಾ ಹಾಕ್ಸ್ಕೊಂಡಿದಾರಲ್ಲ ಅವ್ರಿಗೆ ಅವಮಾನ. ಫಸ್ಟ್ ಆಫ್ ಆಲ್ ನನಗೆ ಥಾಟ್ ಬಂದಿಲ್ಲ, ಥಾಟ್ ಬರೋಕ್ಕಿಂತ ಮುಂಚೆ ಅವ್ರು ನನಗೆ ಹೇಳಿದ್ದಿದ್ದಾನೆ, ಹೋಗು ನುಗ್ಗು ನಾವಿದ್ದೀವಿ ಅಂತ. ಇವತ್ತು ನನ್ನ ಮನೆ ಬಾಡಿಗೆ ನಮ್ಮ ಅಣ್ಣನೇ ಕಟ್ಟೋದು ಸರ್, ಬೆಂಗಳೂರಲ್ಲಿ. ಹೌದು, ನಾನು ಎಲ್ಲರೂ ಬಂದೀನಂದರೆ ನಾನು ಅವರೇ ದುಡ್ಡು ಕೊಡೋದು, ಕ್ಯಾಬಿಗೆ ಅಲ್ಲಿಗೆ ಅವರೇ ದುಡ್ಡು ಕೊಡೋದು, ಅವರಿಬ್ಬರು ಸಾಕು ನನಗೆ. ಆಮೇಲೆ ಇನ್ನೊಂದು, ನನ್ನ ತಂದೆ ಹುಷಾರು ತಪ್ಪಿದಾಗ ನನಗೊಂದು 2 lakhs ಅರ್ಜೆಂಟ್ ಬೇಕಿತ್ತು, 2 ಲಕ್ಷ. ನಿಮ್ಗೆ ಅವಲೇ ಒಂದು ಮಾತು ಹೇಳಿದೆ, ನಾನು ಇದ್ದೀನಿ 1 ಗಂಟೆಗೆ ಫೋನ್ ಮಾಡು ಅಂತ ಹೇಳಿದರು. ಫೋನ್ ಸ್ವಿಚ್ ಆಫು. 10 ಸತಿ ಮಾಡಿದೆ, 20 ಸತಿ ಮಾಡಿದೆ, ಫೋನ್ ತೆಗಿಲಿಲ್ಲ. ಫಸ್ಟ್ ಟೈಮ್ ಮಾಡಿದಾಗ ಕೇಳಿಸ್ಕೊಂಡ್ರು, ಎಷ್ಟು ಬೇಕಂತ ಕೇಳಿದ್ರು, ಕೇಳಿಸ್ಕೊಂಡ್ರು. ವಾಪಸ್ ಕಾಲ್ ಮಾಡಿದ್ರೆ ಫೋನ್ ತೆಗ್ದಿಲ್ಲ. ಬಟ್ ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀನಿ ನಾನು, ಅವರೀಗ ನಿವೃತ್ತ ನ್ಯಾಯಾಧೀಶರು, NS ಪಾಟೀಲ್ ಅಂತ, ಕೇಳಿರ್ತೀರಿ, ಜಡ್ಜ್. ಅವ್ರು ನಮ್ಮ ಸ್ನೇಹ ಆಗುತ್ತೆ, ಪರಿಚಯ ಆಗ್ತೀನಿ. ನನ್ನ ಮೇಲೆ ತುಂಬ ಬಲವಾದ ನಂಬಿಕೆ ಅವ್ರಿಗೆ, ಇವನೇನೋ ಮಾಡ್ತಾನೆ, ನನ್ನೆಲ್ಲ ವೀಡಿಯೋಸ್ ನೋಡಿದ್ದಾರೆ, ಇವನೇನೋ ಮಾಡ್ತಾನೆ, ಹಳ್ಳಿಯಿಂದ ಬಂದಿದ್ದಾನೆ ಅಂತ. ಅವ್ರು ನನ್ನ ಮೇಲೆ ಅವರೇ ಹೇಳ್ತಾ ಇದ್ರು, ನೀವು ಮಾಡಿ ಸರ್, ಸಾಹೇಬ್ರೆ ಅಂತ ನನಗೆ, ನೀವು ಮಾಡಿ ಸಾಹೇಬ್ರೆ. ಅವ್ರು ಎಲ್ಲೋ ಸರ್, ನಾವೆಲ್ಲಿ ಸರ್, ಮಾಡಿ ಸಾಹೇಬ್ರೆ ನಾನು ಇದೀನಿ ಅಂತ ಹೇಳಿದ್ರು. ಅಷ್ಟೇ ಒಂದು ಭೇಟಿ ಆಗಿತ್ತು. ಆಮೇಲೆ ಮಧ್ಯಾಹ್ನ ಒಂದು ಸತಿ ಫೋನ್ ಮಾಡ್ತೀನಿ, ಸರ್ ಬರಬೇಕು ಭೇಟಿ ಮಾಡೋದು. ಹೇಳ್ರಿ 3:30 ಬನ್ನಿ ಅಂದ್ರೆ ಹೋದ್. ಎಲ್ಲೋ ಒಂದು ಕಡೆ ಸಿಕ್ಕರು ಅವರು, ಸರ್ ನನಗೆ ಒಂದು ಅಪ್ಪಾಜಿ ಹುಷಾರು ತಪ್ಪಿದೆ, ಎಷ್ಟು ಅಮೌಂಟ್ ಬೇಕು, ಎಷ್ಟು ಬೇಕು ಹೇಳಿ. ಸರಿ, ನಾನು ಒಬ್ಬರಿಗೆ ಹೇಳ್ತೀನಿ ರೀ, ತಂದು ಕೊಡ್ತಾರೆ. ಅವ್ರು ಕೊಟ್ಟರೋ ಏನು ಕೊಡ್ಸಿದ್ರೆ ಗೊತ್ತಿಲ್ಲ ಸರ್. 15 ನಿಮಿಷದಲ್ಲಿ 2 lakhs ದುಡ್ಡು ಕೊಡ್ತಾರೆ ನನಗೆ. ಈ 15 ನಿಮಿಷದಲ್ಲಿ 2 lakhs ದುಡ್ಡು ಕೊಡ್ತಾರೆ, 2 ಲಕ್ಷ. ನೀವು ಆಸ್ಪತ್ರೆಗೆ ಹೋಗ್ತೀವಿ? ಹೋಗ್ತೀನಿ, ನಾನು ತೊಗೊಂಡೋಗ್ತೀನಿ. ಇಂಥ ವ್ಯಕ್ತಿಗಳನ್ನು ನಾನು ಮನೇಲಿ ಫೋಟೋ ಹಾಕಿದ್ದೀನಿ ಸರ್. ನಮ್ಮ ಮನೆಗೆ ಬನ್ನಿ, ಅವ್ರ ಫೋಟೋ ಇದೆ ಮನೇಲಿ. ಹೌದಾ? ನಮ್ಮ ಮನೇಲಿ 3 ಜನ ಫೋಟೋ ಹಾಕಿದ್ದೀನಿ ಸರ್. ನಾನು ದೇವ್ರ ಥರ ಇಷ್ಟಪಡ್ತೀನಿ ನಾನು ಅವ್ರನ್ನ. ಋಣ ಇರಬೇಕಲ್ಲ ಸರ್, ಬಂದಾರಿ ಮರಿಬಾರ್ದು. ನಿಮ್ಗೆ ಅವಲೇ ಹೇಳಿದ್ನಲ್ಲ, ಅಹಂಕಾರ ಅವತ್ತೇ ಬಂತು, ಅವತ್ತೇ ಸತ್ತೋಯ್ತು, ಅವತ್ತೇ ಬಂದು ಅವತ್ತು ಸತ್ತೋಯ್ತು ಅದು. ಬಟ್ ಇವತ್ತು ನಾನು ರಿಯಾಲಿಟಿಲಿ ಬದುಕಿದ್ದೀನಿ ಸರ್. ಇಷ್ಟೇ ಲೈಫ್, ಇಷ್ಟೇ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಪ್ರತಿಫಲ ಅವ್ನು ಬಿಟ್ಬಿಡು. ಬೇರೆ ಸಿನಿಮಾ ಆಗುತ್ತೆ, ಅದಾದ್ಮೇಲೆ ಮೊದಲನೇ ಅವಕಾಶ ನಿಮ್ಮ ಕಡೆ ಭಾಗದವ್ರು ಕೊಟ್ಟರು. ಎಲ್ಲ ಅವಕಾಶವನ್ನು ಉತ್ತರ ಕರ್ನಾಟಕದವರೇ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಕರೆಕ್ಟ್, ಚಾನ್ಸೇ ಇಲ್ಲ. ಸೊ ಎರಡನೇ ಅವಕಾಶ ಹೇಗೆ ಸಿಗುತ್ತೆ? ಮದರಂಗಿ ಮಲ್ಲಿಕಾರ್ಜುನ್, ಮದರಂಗಿ ಫಿಲಮ್ ಮಾಡಿದ್ರು ಮಲ್ಲಿಕಾರ್ಜುನ್ ಸರ್. ಅವರು ಒಂದು ಹಳೆಯ ಸ್ನೇಹ ನಮ್ಮದು. ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ನಿನ್ನೆಲ್ಲ ಒಂದು ಏನೋ ಇದೆ ಕಣ, ನೀನೊಂದು ಸಿನಿಮಾ ಮಾಡ್ಬೇಕಂತ ಹೇಳ್ತಿದ್ರು. ಒಂದು ಸ್ಕ್ರಿಪ್ಟ್ ಮಾಡಿದ್ರು ನನಗೆ. ಫಸ್ಟು ಹುಲಿ ಬೀರ ಅಂತ ಇರಲಿಲ್ಲ, ಬೇರೆ ಇತ್ತು. ಅದನ್ನು ಹೇಳಿದ್ರು, ಅದು ತುಂಬ ಕಾಮಿಕ್ ಆಗಿತ್ತು. ನನ್ನ ಜೊತೆ ಜರ್ನಿ ಮಾಡ್ತಾ 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 ಅವ್ರಿಗೆ, ನೀನು ಬೇರೆ ಇದೆಯಾ, ನೀನು ಬೇರೆ ಮಾಡ ಅಂತ ಅವರೇ ಸ್ಕ್ರಿಪ್ಟ್ ಮಾಡಿ ಅಪ್ರೋಚ್ ಮಾಡ್ತಾರೆ ಗಿರೀಶ್ ಸರ್ಗೆ. ಅವರು ಗಿರೀಶ್ ಭೋಜಣ್ಣನವ್ರು ಅಂತ. ಅವರು 3 ಜನ ಸ್ನೇಹಿತರಿಗೆ ಹೇಳ್ತಾರೆ, ಅಶೋಕು, ಸುಜಾತ ಅಕ್ಕ, ದಾವಲ್ ಸಾಹೇಬ್ ಅಂತ ಜನಕ್ಕೆ ಹೇಳ್ತಾರೆ, ಹಿಂಗೆ ಕತೆ ಇದೆ ಮಾಡಿ ಅಂತ. ಅವರು ನನ್ನ ಎಲ್ಲ ವೀಡಿಯೋಸ್ ನೋಡ್ತಾರೆ, ನನ್ನ ಮನೆ ನೋಡ್ತಾರೆ. ಈ ಹುಡುಗನ ನಾವು ಬೆಳೆಸ್ಬೇಕು, ಇವನ ಟ್ಯಾಲೆಂಟ್ ಇದೆ, ಇವನ ಹತ್ರ ಸ್ಕಿಲ್ ಇದೆ, ಇವನ ಹತ್ರ. ಮೇಲಾಗಿ ನಾವು ನಮ್ಮ ಭಾಗದ ಕತೆ ಮಾಡ್ತಾಯಿದ್ದೀವಿ, ಅಂದರೆ ಇಬ್ಬರು ನಮ್ಮ ಭಾಗದವರು, ನಮ್ಮ ಭಾಗದ ಕತೆ ಮಾಡ್ತಾಯಿದ್ದೀವಿ. ಒಳ್ಳೆ ಕತೆ ಆಯ್ಕೆ ಮಾಡ್ಕೊಳ್ಳೋಣ, ಕಮರ್ಷಿಯಲ್ ಹೋಗೋದು ಬೇಡ, ನಾವು ಒಂದು ಒಳ್ಳೆ ಸಂದೇಶ ಕೊಡೋಣ ನಾವು ಅಂದ್ಕೊಂಡು ಕಮರ್ಷಿಯಲ್ ಇಟ್ಕೊಂಡು ಬ್ಯಾಕ್ ಡ್ರಾಪ್ ಬಂದು ಸೌದತ್ತಿ ಯಲ್ಲಮ್ಮ, ಶ್ರೀ ರೇಣುಕಾದೇವಿ ಯಲ್ಲಮ್ಮ, ಅಲ್ಲಿ ಕತೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಹುಲಿಬೀರ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಬ್ಬನ ಕತೆ ಸರ್, ಇದು ನಂದು ಕತೆ ಅಲ್ಲ, ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥ ಕತೆ. ಅದನ್ನ ಇಟ್ಕೊಂಡು ಒಂದು ಮೂವಿ ಮಾಡಿದ್ವಿ, ಪ್ಯೂರ್ ರಿಯಾಲಿಟಿ. ಸಿನಿಮಾ ನೋಡಿದ್ರೆ ನನ್ನ ಬಗ್ಗೆ ಅಪ್ರಿಷಿಯೇಷನ್ ಮಾಡಿದ್ದಾರೆ. ಸಿನಿಮಾ ಬಂದಮೇಲೆ 2 ತಾಸಿಗೆ ನನ್ನ ಭವಿಷ್ಯ ಗೊತ್ತಾಗುತ್ತೆ. ನಾನು ಹಂಗಿದೆ ಹಿಂಗಿದೆ ಅಂತ ಹೇಳೋಕ್ಕೋಗಲ್ಲ, ಇವಾಗ ಪಕ್ಕಾ ಹೊಡ್ತೀನಿ ಸರ್ ಈ ಸಿನಿಮಾದಿಂದ. ಓಕೆ, ಟೆಲ್ ಮೀ, ಮೊದಲನೇ ಸಿನಿಮಾ ರಿಲೀಸ್ ಆದಾಗ ಇಂಡಸ್ಟ್ರಿಗೆ ಒಬ್ಬ ಹೊಸ ಕಲಾವಿದ, ಹೊಸ ನಾಯಕ ಬಂದಾಗ ಬೇರೆಯವ್ರು ಯಾರಾದರೂ ನಿಮ್ಮನ್ನು ಕಂಡಿಡಿದು ಫೋನ್ ಮಾಡಿ ವಿಶ್ ಮಾಡಿ ಏನಾದರೂ ನಡೀತಾ ಇಂಡಸ್ಟ್ರಿಯಲ್ಲಿ? ನಮ್ಮ ಇಂಡಸ್ಟ್ರಿಯಿಂದ ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಸುದೀಪ್ ಅಣ್ಣ ಮನೆ ಕರೆಸಿದಷ್ಟೇ, ಅದು ಯಾವತ್ತೂ ಮರೆಯಲ್ಲ ನಾನು. ಮನೆ ಕರೆಸಿ ಏನಂದ್ರು ಸುದೀಪ್? ರಿಲೀಸ್ ಆಯ್ತು, ಸಿನಿಮಾ ರಿಲೀಸ್ ಆಯಿತು, ಮನೆಗೆ ಹೋಗಿದ್ದೆ ನಾನು. ಮನೆಗೆ ಹೋದ್ಮೇಲೆ ಕುತ್ಕೊಳ್ಳಿ ಅಂದರು. ಕುತ್ಕೊಳ್ಳಿ? ಕುತ್ಕೊಳ್ಳಿ ಕುತ್ಕೊಂಡೆ. ಅವ್ರು ಕುತ್ಕೊಳ್ಳಿಲ್ಲ, ಅವ್ರು ಕುತ್ಕೊಳ್ಳುತ್ತಿರಲಿಲ್ಲ. ಕೂತ್ಕೊಳ್ಳಿ ಅಂತ ನಾನು ಕೂತ್ಕೊಂಡೆ. ಕಾಫಿ ಕುಡಿತೀರಾ?
ಕೋಲ್ಡ್ ಕಾಫಿ ಕುಡಿತೀರಾ ಇಲ್ಲಿ ಮೇಲ್ಗಡೆ ಮನೆ ಮೇಲೆ ಕಿಚನ್ ಅವ್ರ ಫೇವ್ರೆಟ್. ಎಸ್ ಹಿಂಗೆ ಕುತ್ಕೊಂಡಿದ್ದೀನಿ, ಹಿಂಗೆ ನೋಡ್ತಾ ಇದ್ದೀನಿ ಸರ್ ಅವ್ರನ್ನ, 10 ದಿನ ನೋಡ್ತಾ ಇದ್ದೀನಿ, ಹಿಂಗೆ ಮಾತೇ ಬರ್ತಿಲ್ಲ. ಕಾಫಿ ಕುಡಿತೀರಾ, ಏನು ತಗೊಳ್ತೀರಾ, ಏನಾದ್ರು ತಗೊಳ್ತೀರಾ ನೀವು ಬಾಸ್ ಅಂತ. ಕಾಫಿ ಅಂದರು. ಓಕೆ ಕುತ್ಕೊಂಡು ಅವರೇ ಮಾಡ್ತಾರೆ ಬೇರೆ. ಯಾರೊಬ್ರು ಮಾಡಿಕೊಟ್ರು. ಚೆನ್ನಾಗಿದ್ದೀರಾ, ಓಕೆ, ಅಪ್ಪ ಅಮ್ಮ ಹೇಗಿದ್ದಾರೆ, ಓಕೆ ಬಸ್ ಹಿಂಗೆ ನೋಡಿದೆ, ನಿಮ್ಮದೆಲ್ಲ ವೀಡಿಯೋಸ್ ನೋಡಿದ್ದೀನಿ ಆ್ಯಂಡ್ ಫಿಟ್ ಆಗಿದ್ದಾರೆ ಮೊದಲಿಗಿಂತ, ನೀವು ಹಿಂಗೆ ಕಾಪಾಡ್ಕೊಂಡು ಹೋಗಿ. ಓಕೆ, ಅವಾಗ ಸ್ವಲ್ಪ ದಪ್ಪ ಇದ್ದೆ ನಾನು, ನಾನು ನೋಡಿದ್ದಾಗ. ಫಿಟ್ ಆಗಿದ್ದೀರಾ, ಹಿಂದೆ ಕಾಪಾಡ್ಕೊಂಡು ಹೋಗಿ, ಅಪ್ಪ ಅಮ್ಮನ ಕೇಳಿದೆ ಅಂತೇಳಿ ಅಂತ ಬೇರೆ ಬೇರೆ ಅವ್ರದ್ದು ಪರ್ಸ್ನಲ್ ಶೇರ್ ಮಾಡ್ಕೊಂಡ್ರು, ನಂದು ಶೇರ್ ಮಾಡಿಕೊಂಡೆ. ಬರಬೇಕಾ ಸ್ವೀಟ್ ಕೊಟ್ರು ನನಗೆ, ನಾನು ಕೊಟ್ಟಿನ ಅಂತ ಹೇಳಿದ್ರು ಅಪ್ಪ ಅಮ್ಮನಿಗೆ. ಅವತ್ತು ನನಗೆ ಅನಿಸಿದ್ದು ಏನಂದರೆ, ಯಪ್ಪ ಇವ್ರು ಮಾಡಿರೋ ಸಾಧನೆ ನಾವು ಏನು ಮಾಡಿಲ್ಲಲ್ಲ. ಇಂಥವ್ರು ನಮ್ಮ ಮನೆ ಕರೆಸ್ತಾರೆ, ನಮ್ಮನ್ನು ಕೇರ್ ಮಾಡ್ತಾರೆ, ಅಪ್ಪ ಅಮ್ಮನ ಸ್ವೀಟ್ ಕೊಡ್ತಾರೆ, ಮತ್ತೆ ಏನಾದರೂ ಫೋನ್ ಮಾಡಿ ತಿಳ್ತಾರೆ ಅಂದಾಗ ಅದು ಅವ್ರನ್ನ ಇನ್ನೂ ತುಂಬ ಕ್ಲೋಸ್ ಮಾಡಿಸ್ಬಿಡ್ತಾನೆ ನಾನು. ಏನು ಅವರಿಂದ ಕಲ್ತ್ಕೋಬೇಕಾಗಿದ್ದೇನು? ನನಗೆ ಹೇಳಿದ್ದು ಒಂದು ಮೂರು ಹೇಳಿದ್ರು ಅವರು. ಫೋಕಸ್, ನೀನು ಏನು ಮಾಡ್ಲಿಕ್ಕೆ ಹೋಗ್ತಿದ್ಯಾ ಅದ್ರ ಮೇಲೆ ಸಖತ್ತ ಫೋಕಸ್ ಮಾಡು, ಬೇರೆ ಎಲ್ಲೂ ಡೈವರ್ಟ್ ಆಗಬೇಡ. ಬಾಯಿ, ನಾಲ್ಗೆ, ನೋವು ತುಂಬ ಕಂಟ್ರೋಲ್ ಇಟ್ಕೊ. ಸಖತ್ತಾಗಿ ಹೇಳಿದ್ದಾರೆ. ತುಂಬ ಕಂಟ್ರೋಲ್ ಇಟ್ಕೊ. ಎಲ್ಲಿ ಹೇಗೆ ಮಾತಾಡಬೇಕು ಅಷ್ಟೇ, ಯಾವುದು ಕೇಳಿಸ್ಕೋಬೇಕು ಅಷ್ಟೇ, ಯಾರು ತಂಟೆಗೆ ಹೋಗಬೇಡ, ನಿನ್ನ ಪಾಡಿಗೆ ಹೋಗು, ಫೋಕಸ್ ಮಾಡಷ್ಟೇ. ಅಷ್ಟು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ ಪರ್ಸ್ನಲ್ ಆಗಿ. ಅದೇ ಫೋಕಸ್ ಮಾಡಿ, ಜಾಸ್ತಿ ಫೋಕಸ್ ಮಾಡು, ಹಾಗೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಬರಬೇಕಾದ್ರೆ ಒಂದು ಮಾತು ಹೇಳ್ತೀನಿ, ಬಾಸ್ ಒಂದು ಸಿನಿಮಾ ಮಾಡ್ತಿದ್ದೀನಿ, ಟ್ರೈಲರ್ ಬಿಡುಗಡೆ ಮಾಡಬೇಕು, ಶೂಟ್ ಮುಗಿಸ್ಕೊಂಬಾರೋ, ಮಾಡಿಕೊಡ್ತೀನಿ. ಈಗ ಮೊನ್ನೆ ಮೆಸೇಜ್ ಮಾಡಿದೆ ನಾನು ಅವ್ರಿಗೆ, ರಿಪ್ಲೈ ಕೊಟ್ಟರು, BRB ಶೂಟಲ್ಲಿ ಇದ್ರಂತೆ. ನಾನು ಇವಾಗ ಮೆಸೇಜ್ ನೋಡಿಕೊಂಡೆ, ನಾನು ಸಿಕ್ಕಾಬಿಟ್ಟು ಬ್ಯುಸಿ ಆಗಿದ್ದೆ, ಖಂಡಿತ ಶೂಟ್ ಮುಗಿಸ್ಕೊಂಡು ಸಿಗ್ತೀನಿ ಅಂತ ಹೇಳಿದ್ರು. ಈ ಮೇ ಬಿ ಸಿಗ್ಬೋದು ಸರ್. ಅಫ್ಕೋರ್ಸ್ ಹೊಸಬರಿಗೆ ತುಂಬ ಪ್ರೋಗ್ರಾಮ್ಗೆಲ್ಲ ಹೋಗ್ತಾರೆ, ಎಂಕರೇಜ್ ಮಾಡ್ತಾರೆ. ಆನ್ಲೈನ್ ಆಗಲಿ ಅಥವಾ ಡಿಜಿಟಲಿ ಆಗಲಿ, ಸ್ಟೇಜ್ ಮೇಲಾಗಲಿ ಬಂದು ಇನಾಗ್ರೇಟ್ ಮಾಡಿಕೊಡ್ತಾರೆ, ರಿಲೀಸ್ ಮಾಡಿಕೊಡ್ತಾರೆ. ಕೈಂಡ್ ನೈಸ್ ನೋಡೋಕೆ. ಬಟ್ ಏನೋ ಹೇಳಿದ್ನಲ್ಲ ಸರ್, ಅದು ಎಲ್ರಿಗೂ ಬರಬೇಕು ಸರ್. ಲೈಕ್ ನಮ್ಮ ಇಂಡಸ್ಟ್ರಿ ಈಗ ಹೆಂಗಾಗಿದೆ ಅಂದರೆ, ನಾನು ನೋಡ್ತೇನೆ ಗ್ರೂಪಿಸಮ್ ಆಗ್ಬಿಟ್ಟಿದೆ ಸರ್. ನಮಗೆ ಭಯ ಆಗ್ತಿದೆ, ಬರೀ ಗ್ರೂಪ್ ಮಾಡ್ಕೊಂಡ್ಬಿಟ್ಟವ್ರೆ. ಒಂದು ಗ್ರೂಪ್ ಅಂದರೆ ನಾನು ಹೇಳೋಕೆ ಹೋಗಲ್ಲ, ಗ್ರೂಪ್ ಕಾಣಿಸ್ತಿದೆ, ನನಗೆ ಕಾಣಿಸ್ತಿದೆ, ನಿಮ್ಗೆ ಕಾಣಿಸಿರುತ್ತೆ ಸರ್. ಆಲ್ಮೋಸ್ಟ್ ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಗ್ರೂಪ್ ಎಲ್ಲ ಆಗಬಾರ್ದು ಸರ್. ಎಲ್ರಿಗೂ ಈಗ ಬೇರೆ ಇಂಡಸ್ಟ್ರಿ ಹೋಲಿಕೆ ಮಾಡಿದ್ರೆ ಒಬ್ಬ ಅಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಇರ್ತಾನೆ, ಅದೇ ಸೂಪರ್ ಸ್ಟಾರ್ ಬಂದು ಇನ್ನೊಬ್ಬ ಸೂಪರ್ ಸ್ಟಾರ್ ಸಪೋರ್ಟ್ ಮಾಡ್ತಾರೆ. ನಮ್ಮ ಕಡೆ ಇಲ್ಲಿ ಯಾರ್ದೋ ಹೆಸರು ಹೇಳ್ಬಿಟ್ರೆ ಇವನು ಆ ಗುಂಪು. ಈಗ ನಾನು ಹೇಳಿದ್ನಲ್ಲ, ಸುದೀಪ್ ಬಾಸ್ ಬಗ್ಗೆ ಹೇಳಿದೆ, ನಾನು ಭಯ, ಇನ್ನು ಬೇರೆ ಕ್ಯಾಟಗರಿ ನಾನು ಸಪೋರ್ಟ್ ಮಾಡೋಕೆ ಹೋಗಲ್ಲ. ನಾನು ಹೇಳ್ದು ಒಂದೇ, ಅಣ್ಣ ಎಲ್ಲ ಸಿನಿಮಾ ನೋಡ್ತೀನಿ, ನಾನು 2 ಸಿನಿಮಾ ನೋಡ್ತೀನಿ, ಮತ್ತು ನನಗೆ ಕ್ಯಾಟಗರಿ ಮಾಡ್ಲಿಕ್ಕೆ ಹೋಗಬೇಡಿ. ನನಗಿಷ್ಟ ಒಂದೊಂದು ಕ್ಯಾಟಗರಿ ನನಗಿಷ್ಟ. ಈಗ ಪುನೀತ್ ಸರ್ ನೋಡ್ಕೊಂಡು ಡ್ಯಾನ್ಸ್ ಕಲ್ತೀನಿ ನಾನು, ಅವ್ರು ಹುಚ್ಚು ಪ್ಯಾನ್ ನಾನು ಡ್ಯಾನ್ಸಲ್ಲಿ. ನಾನು ಇವತ್ತು ಡ್ಯಾನ್ಸ್ ಕಲ್ತೀನಿ ಅಂದರೆ ಅವರೇ ಕಾರಣ ಸರ್, ಪುನೀತ್ ರಾಜ್ಕುಮಾರ್. ನಾವು ಒಳ್ಳೆ ಡ್ಯಾನ್ಸರು, ಎಲ್ಲರೂ ಹೇಳ್ತಾರೆ, ಬಟ್ ನನ್ನ ಕೆಟ್ಟ ಡ್ಯಾನ್ಸರು. ಡ್ಯಾನ್ಸ್ ಮಾಡ್ತೀನಿ. ಯಾವುದು ಅಪ್ಪು ಸರ್ ಯಾವುದು ತುಂಬ ಇಷ್ಟ ಆಗಿದ್ದು? ಯಾವುದು? ತಾಲಿಬಾನ್. ಅಲ್ಲ ಅದು ನೋಡ್ಕೊಂಡು ಡ್ಯಾನ್ಸ್ ಕಲ್ತೀವಿ ಸರ್. ನಾನು ವೇದಿಕೆಯಲ್ಲಿ ಮಾಡಿರ್ಬೋದು ಡ್ಯಾನ್ಸು? ನಾನೇ ಸರ್ ತುಂಬ ಮಾಡಿದ್ದೀನಿ ಸರ್. 100? ಸಿಕ್ಕಾಪಡೆ ಮಾಡಿದ್ದೀನಿ, ಲೆಕ್ಕನಿಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಅದೇ ಡ್ಯಾನ್ಸ್ ಮಾಡೋದು, ನನಗೆ ಸ್ಟೆಪ್ಸ್ ಹಾಕೋದೇ ಮಾಡೋದು. ಅವ್ರದ್ದು ದರ್ಶನ್ ಸರ್ದು ಒಂಥರ ಬೇರೆ ಅವ್ರದ್ದು ಒಂಥರ ಬೇರೆ, ಅವ್ರು ಮಾಸ್ ಹೀರೋ, ಅವ್ರ ಗತ್ತು, ಮಾಸ್ ಅಪಿಯರೆನ್ಸ್, ಅವ್ರು ಒಂಥರ ಇಷ್ಟ ಆಗ್ತಾರೆ. ಇನ್ನು ಯಶ್ ಅವ್ರು ಬೇರೆ ಇಷ್ಟ ಆಗ್ತಾರೆ. ಅವರು ಡೆಡಿಕೇಟೆಡ್ ಆಗಿರ್ಬೋದು, ಅಂದ್ಕೊಂಡಿದ್ದು ಬಿಡ್ತಾ ಇಲ್ಲ, ಅವ್ರು ಹೋಗ್ತಾನೆ ಇದ್ದಾರೆ. ಇವತ್ತು ಯೂನಿವರ್ಸ್ ಲೆವೆಲ್ ಹೋಗ್ತಿದ್ದಾರೆ ಅವರು ಒಂಥರ ಇನ್ಸ್ಪೈರ್ ಮಾಡ್ತಾರೆ ನಮ್ಮನ್ನು. ಶಿವಣ್ಣ ಸರ್ ಒಂದ್ಸಲ ಇನ್ಸ್ಪೈರ್ ಮಾಡ್ತಾರೆ. ಬಟ್ ಎಲ್ಲರೂ ಇಷ್ಟಪಡ್ತೀನಿ ನಾನು. ನೀವು ಹೊಸಬ ಬಂದರು ಸರ್, ಹೊಸಬ ಸುಮ್ಮನೆ ಬರಲ್ಲ ಸರ್, ನನಗೆ ಕಷ್ಟಪಡ್ಕೊಂಡು ಬಂದಿರ್ತಾನೆ, ಅವ್ನು ಇಷ್ಟ ಆಗ್ತಾನೆ ನನಗೆ. ಅವ್ನು ಸ್ಪೆಷಲಾಗಿ ಕಾಣಿಸೋ ಪಕ್ಕ ನನಗೆ ಇಷ್ಟ ಆಗ್ತಾರೆ. ಬಟ್ ಎಲ್ಲ ಮೀರಿ ಒಂದು ಪ್ರೀತಿ, ಸ್ವಲ್ಪ ಜಾಸ್ತಿ ಪ್ರೀತಿ ಅಭಿಮಾನ ಅಂದರೆ ಸುದೀಪ್ ಬಾಸ್. ಥಿಯೇಟ್ರಿಗೆ ಜನ ಬರ್ತಿಲ್ಲ, ಅಥವಾ ಇನ್ನೆಲ್ಲೋ ಸಿನಿಮಾದವ್ರಿಗೆ ರಿಲೀಸ್ ಮಾಡೋಕೆ ಕಿರಿಕ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಸಿಗ್ತಿಲ್ಲ ಅಂತ ಯಾರೋ ಕಣ್ಣೀರು ಹಾಕ್ತಾರೆ. ಡಿಸ್ಟ್ರಿಬ್ಯೂಟರ್ಗಳು ಮೋಸ ಮಾಡಿದ್ರು ಅಂತ ಗದ್ಗದಿತರಾಗ್ತಾರೆ. ಯಾರೋ ಕಲಾವಿದರು, ನಟಿಯೋ ನಟನೋ ನಮಗೆ ಸಾಥ್ ಕೊಡ್ತಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಎಲ್ಲದರ ನಡುವೆ ಕನ್ನಡ ಸಿನಿಮಾ ಜಗತ್ತಲ್ಲಿ ಕನ್ನಡ ಸಿನಿಮಾವನ್ನು ಹೇಗೆ ಗೆಲುವಿನ ಹಾದಿಗೆ ತೊಗೊಂಬರೋದು? ತುಂಬ ಹೊಸಬ, ಇನ್ನು ಎಳೆ ಮಗು ನಾನು. ದೊಡ್ಡವರಿದ್ದಾರೆ ಅದಕ್ಕೆ, ಅವರೇ ಎಲ್ಲನೂ ಕೂತ್ಕೊಂಡು, ಈಗ ನೀವು ಹೇಳಿದ್ರಲ್ಲ ಆ ಥರ ಎಲ್ಲ ಕೂತ್ಕೊಂಡು ಬಗೆಹರಿಸಿದ್ರೆ ನನ್ನಂಥ ಎಷ್ಟೋ ಜನ ಕಲಾವಿದರು ಬರ್ತಾ ಇದ್ದಾರೆ, ಅವ್ರಿಗೊಂದು ದಾರಿದೀಪ ಆಗುತ್ತೆ. ಒಗ್ಗಟ್ಟು ಕಾಣಿಸ್ಬೇಕು ನಮಗೆ. ರೀಸೆಂಟಾಗಿ ಒಂದು 5 to 6 ಇಯರ್ಸಿಂದ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ನಮಗೆ. ಆಮೇಲೆ ಇಲ್ಲಿ ಕೊಲ್ಯಾಬ್ ಹೀರೋ ಆಗ್ತಿಲ್ಲ, ಕೊಲಾಬ್ರೇಷನ್ ಮಾಡ್ತಿಲ್ಲ. ಅಂದರೆ ಒಬ್ಬೊಬ್ಬರ ಹೀರೋ
ನೀವು ಬೇರೆ ಬಾಲಿವುಡ್ ತಗೊಳ್ಳಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ತಗೊಳ್ಳಿ ಸರ್, ಅಲ್ಲಿ ಒಂದು ಸಿನಿಮಾದ 3 ಜನ 4 ಜನ ಹೀರೋ ಇರ್ತಾರೆ. ಅಟ್ಲೀಸ್ಟ್ ಒಬ್ರಿಗೋಸ್ಕರ ಬಂದೇ ಬರ್ತಾರೆ ಥಿಯೇಟ್ರಿಗೆ, ಕಲೆಕ್ಷನ್ ಆಗುತ್ತೆ. ಅದರಿಂದ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಬದುಕ್ತಾರೆ, ಎಷ್ಟೋ ಜನ ಹೊಟ್ಟೆ ಊಟ ಸಿಗುತ್ತೆ. ಅದಕ್ಕೋಸ್ಕರ ಸಿನಿಮಾ ಮಾಡಿ ಅಟ್ಲೀಸ್ಟ್ ನೀವು. ಮಲ್ಟಿ ಸ್ಟಾರ್ ಸಿನಿಮಾಸ್ಗಳು ಬರ್ತಿತ್ತು, ಕನ್ನಡದಲ್ಲೂ ಇತ್ತು, ಇವಾಗಿಲ್ಲ. ಅದು ಬರಬೇಕು. ಈಗೆಲ್ಲ ಹೆಂಗಾಗಿದೆ ಅಂದರೆ ಅದೇ ನಾನು ಯಾಕೆ ಮಾಡಬೇಕು, ಅವ್ರ ಲೆವೆಲಿಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನನ್ನಲ್ಲ, ಬಟ್ ನಾನೊಬ್ಬ ಪ್ರೇಕ್ಷಕನಾಗಿ ನನ್ನ ಕೋರಿಕೆ ಅಷ್ಟೇ, ಮಾಡಿ ಎಲ್ಲರೂ ಮಾಡಿ. ಆಮೇಲೆ ನಾನು ಅಷ್ಟೇ ಸರ್, ನಾನು ಇಂಥದ್ದೇ ಸಿನಿಮಾ ಮಾಡ್ಬೇಕಂತಲ್ಲ ಸರ್, ನನಗೆ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರದಲ್ಲಿ ನನಗೆ ಅದಕ್ಕೊಂದು ವಿಷಯ ಇರಬೇಕು. ಆ ಪಾತ್ರ ಮಾತಾಡಬೇಕು. ನಾನು ಹೀರೋ ಏನು ಲಾಂಚ್ ಆಗಲ್ಲ, ಅವ್ರು ಯಾರೇ ಕರ್ಲಿ ನಾನು ಹೋಗ್ತೀನಿ, ಬಟ್ ಆ ಪಾತ್ರ ಮಾತಾಡಬೇಕು. ವರ್ಸಟಾಲಿಟಿ ನನಗಿರ್ಬೇಕಲ್ಲ, ಸುಮ್ಮನೆ ರೆಗ್ಯುಲರ್ ಕ್ಯಾರೆಕ್ಟರ್ ನಾನು ಮಾಡೋಕ್ಕೋಗಲ್ಲ. ಈ ಎರ್ರಾಬಿರ್ರಿ ಅಥವಾ ಮುಂದೆ ಬರ್ತಿರುವಂಥ ಹುಲಿಬೀರ ಇದೆಲ್ಲ ಉತ್ತರ ಕರ್ನಾಟಕದ ಭಾಷೆಯ ಸೊಗಡೆ ಇದೆಯಾ? ಹೌದು. ಎರ್ರಾಬಿರಿ ಇರಲಿಲ್ಲ, ಅದು ನಾರ್ಮಲ್ ಲ್ಯಾಂಗ್ವೇಜ್. ಇದು ಪಕ್ಕ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್, ಪಕ್ಕ ನಮ್ಮ ಭಾಷೆ. ಫುಲ್ ಕೆಟ್ಟದಾಗ ಬೈದ್ಬಿಟ್ಟಿದ್ದೀವಿ ಸರ್ ಸಿನಿಮಾದಲ್ಲಿ. ಇನ್ನೂ ಸೆನ್ಸರ್ ಆಗಿಲ್ಲ ಅಲ್ವಾ? ಇಲ್ಲ ಸರ್. ಓಕೆ, ಸೆನ್ಸರ್ ಆದ್ಮೇಲೆ ನಂಗೆ ಹೇಳಿ, ಏನು ಗೊತ್ತಿಲ್ವಲ್ಲ ಏನೇನಾಗುತ್ತೆ ಅಂತ. ಬಟ್ ಉತ್ತರ ಕನ್ನಡ ಭಾಷೆಯಲ್ಲಿ ರಗಡ್ಡಲ್ಲಿ ಅದು ಬೈಗುಳ ಕರೆಕ್ಟು, ಆದ್ರೆ ಮಾಮೂಲಿ ಮಾತಾಡೋದೇ ಹಂಗೆ ಅನ್ಸುತ್ತಲ್ವಾ ಸರ್? ನಾರ್ಮಲ್ ಆಗಿ ಮಾತಾಡಿದ್ರೆ ಸರ್ ಅನ್ನೋನ್ ಪರ್ಸನ್ ಅನ್ಕೊಂಡ್ಬಿಡ್ತಾರೆ ನಮ್ಮ ಕಡೆಗೆ, ಇವನ್ ಯಾರೋ ಗೊತ್ತಿಲ್ಲ ಅಂತ. ಬೈದ್ರೇ ಅವ್ನು ತುಂಬಾ ಕ್ಲೋಸ್ ಫ್ರೆಂಡ್. ಹಂಗೆ ಬೈಬೇಕು ಸರಿಯಾ ಬೈಬೇಕು ಸರ್. ವಿಷಯ ಇಷ್ಟ ಇರುತ್ತೆ ಸರ್, ಎಲ್ಲಿದ್ದು ಕೇಳಲ್ಲ ನಾವು. ಅದಕ್ಕೆ ಪೋಟ್ ಬೀಪ್ ಟಾಯ್ 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 ಬೀಪ್ ಹಾಕ್ಸ್ಕೊಂಡು ಲಾಸ್ಟ್ ಎಲ್ಲಿದ್ದಿ ಬಾ. ಅದನ್ನೇ ಬೆಂಗಳೂರು, ಮೈಸೂರು, ತುಮಕೂರು ಅವ್ರಿಗೆ ಹೇಳ್ಬಿಟ್ರೆ ನಿಮ್ಮನ್ನ ತುಂಬಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಮ್ಮನ್ನ. ನಾವು ಹೌದು ಸರ್, ಆಗಿದೆ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಮಾತಾಡಿದ್ದು ಫೋನಲ್ಲಿ, ಬೀಪ್ ಟಾಯ್ 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 ಬೀಪ್ ಅಂದ್ರೆ ಎಲ್ಲಿದ್ದು ಕೇಳ್ತಿದ್ದೆ. ಇವರು ಪಕ್ಕದಲ್ಲಿರೋ ಏನ್ ಬೈದ ಅದು ಕೇಳೋ. ನಾನು ಬೈದ್ನಾ? ಯಾವ ಬೈದೆ? ಉತ್ತರ ಕನ್ನಡದಲ್ಲಿ ಅದು ಗೊತ್ತಾಗಲ್ಲ ಬೈದ್ವಿ ಅಂತನೂ ಅಲ್ಲ, ಗೊತ್ತಿಲ್ಲ ಸರ್ ನಮ್ಗೆ. ಅದು ಕ್ಯಾಶುವಲ್ ಭಾಷೆ. ಏನೋ ಒಂಥರ ಅಡಿಗೆಯಲ್ಲಿ ಎಲ್ಲ ಮಸಾಲೆ ಇದ್ದಂಗೆ ನಮ್ಗೆ ಅದು ನಮ್ಗೆ ಫೀಲ್ ಆಗಲ್ಲ ಸರ್. ಅದು ಬೈಬೇಕು, ಸರಿಯಾ ಬೈದ್ರೇ ಅವನು. ತಾಯಿ ಮುಂದೆ ಬೈತೀವಿ ಸರ್ ಹೋಗಿ ನಾವು, ಅವ್ರ ತಾಯಿ ಎಲ್ಲಿರ್ತಾಳೆ ಅಲ್ಲಿ ಬೈತೀವಿ. ಅದನ್ನು ನಾವು ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ ಸರ್. ಅದು ನಮ್ದೊಂದು ಸೊಗಡೋದು, ನಮ್ಮ ಭಾಗದ ಕತೆ. ಬಟ್ ಈ ಕಡೆ ಭಾಗ ಬಂದಾಗ ನೀವು ಮಾತಾಡ್ಬೇಕಾದ್ರೆ ಅದೆಲ್ಲ ಅನುಭವ ಆಗಿದೆಲ್ಲ, ಅವಾಗ ತುಂಬಾ ತಡೆದು ಮಾತಾಡ್ತೀರಾ? ಈಗ ಮಾತಾಡಂಗಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಸರ್. ಹಿಂಗೆ ನಿಂತ್ಕೊಳ್ಳೋದು, ಮಾತಾಡಿದ್ಮೇಲೆ ಸರ್ ಓಕೆ ಸರ್ ಸರಿ ಬಿಟ್ರೆ ಕಷ್ಟ ಅಂತ. ಹೊರ ಬಂದ್ಮೇಲೆ ಪೂರ್ತಿ ಅದೇನಂದ್ರೆ ಹೊಟ್ಟೆ ಇರುತ್ತೆ ಗೊತ್ತಾ ಸರ್ ಕೆಲವೊಬ್ರಿಗೆ, ಅವರು 6 ಪ್ಯಾಕ್ ಹಿಂಗೆ ಹೇಳ್ಕೊಂಡಿರ್ತಾರೆ. ನಾವು ಹಂಗೆ ಹಿಂಗಿರ್ಬೇಕು ಅಂತ ಹೊರಗೆ ಬಂದ್ಮೇಲೆ. ಇವಾಗೆಲ್ಲ ಓಕೆ ಸರ್, ಅಡ್ಜಸ್ಟ್ ಆಗ್ಬಿಟ್ಟಿದೆ. ಬೆಂಗಳೂರು ಅಡ್ಜಸ್ಟ್ ಆಗಿದೆ, ಎಲ್ಲ ಏರಿಯಾ ಗೊತ್ತು ಇವಾಗ. ಈಗ ಇತ್ತೀಚೆಗೆ ನೀವು ಕೇಳಿದ್ರಲ್ಲ, ಇವಾಗ ಇತ್ತೀಚೆಗೆ ಫೋನ್ ಮಾಡ್ತಿದ್ದಾರೆ ನಿರ್ದೇಶಕರು. ನೋಡಿದ್ರೆ ಸಖತ್ತಾಗಿದೆ ಇತ್ತೀಚೆಗೆ ಈ ಹುಲಿಬೀರ್ ರಿಸಲ್ಟ್ ನೋಡ್ಕೊಂಡು ನೋಡ್ತಿದ್ದಾರೆ. ತುಂಬ ಜನ ನಿರ್ದೇಶಕರು ಫೋನ್ ಮಾಡಿದ್ದಾರೆ. ಹಾರ್ಡ್ಲಿ ಒಂದು 50+ ಫ್ರೆಂಡ್ಸ್ ಇದ್ದಾರೆ ರೈಟರ್ಸ್. ಮೊದಲು ಯಾರು ಬಂದಿಲ್ಲ. ಹೌದಾ? ಯಾರು ಫಸ್ಟ್ ಫಿಲಮ್ ಯಾರು ಸಿಕ್ಕಿಲ್ಲ, ಯಾರು ಬಂದಿಲ್ಲ, ಇಂಡಸ್ಟ್ರಿ ಪರಿಚಯ ಆಗಿಲ್ಲ. ಇಲ್ಲ ಸರ್. ಓಕೆ, ಈ ಹುಲಿಬೀರಿಂದ ಇಂಡಸ್ಟ್ರಿ ಪರಿಚಯ ಆಗ್ತಾರೆ. ಹೌದು ಹೌದು. ಯಾರು ಅಂದ್ರೆ ದೊಡ್ಡ ಡೈರೆಕ್ಟರ್ಗಳು? AP ಅರ್ಜುನ್ ಸರ್. AP ಅರ್ಜುನ್, ಹೌದು. ಫೋನ್ ಮಾಡಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಸರ್. ಫಸ್ಟ್ ಜಿಮ್ಮಲ್ಲಿ ಸಿಕ್ಕಿದ್ರು ನನಗೆ. ಜಿಮ್ಮಲ್ಲಿ ನಾನು ಅವರು ಮಾತಾಡ್ತೆ, ಸರ್ ನಮಸ್ತೆ ಸರ್ ಅಂತ. ನಮಸ್ಕಾರ ಅಂದರು. ಆಮೇಲೆ ನಾನು ಪರಿಚಯ ನೋಡ್ಕೊಂಡು ಏನು ಡಾರ್ಲಿಂಗ್ ಇಷ್ಟೆಲ್ಲ ಮೇಂಟೈನ್ ಮಾಡ್ದಿಯಲ್ಲ ನೀನು, ಇಲ್ಲಿ ಎಲ್ಲೋ ಇದ್ದೆ ನೀನು ಹಿಂಗೆ ಹಿಂಗೆ ಹೇಳ್ತಿ, ಎಲ್ಲಿದ್ದವ ನೀನು. ಆಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಅವ್ರ ಜಿಮ್ಮೇಟ್ಸ್ಗೆ, ಅಂಜನ್ ಅಂತ ನೋಡೋ ಅವ್ನು ಎಷ್ಟು ಚೆನ್ನಾಗಿ ಫ್ಯಾನ್ಸ್ ಇದ್ದಾರೆ ನೋಡೋ ಡಾರ್ಲಿಂಗ್, ಒಳ್ಳೆ ಕಂಟೆಂಟ್ ಚೂಸ್ ಮಾಡ್ಕೋ, ಒಳ್ಳೆ ಕತೆ ಚೂಸ್ ಮಾಡ್ಕೋ, ನೀ ಎಲ್ಲೇ ಇರ್ತೀಯ. ನಾನು ಕೇಳಿದೆ, ಸರ್ ಏನೋ ನಿಮ್ಮ ಪ್ರೊಡಕ್ಷನ್ ಚಾನ್ಸ್ ಕೊಡಿ ಅಂತ. ಮಾಡ್ತೀಯಾ ನೀನು ಅಂದರು. ಕಾನ್ಫಿಡೆಂಟಾಗಿ ಮಾಡ್ತೀಯಾ ನೀನು ಅಂದರು. ಹ್ಞೂ ಸರ್ ಅಂತ ಹೇಳಿದೆ. ಟಚಲ್ಲಿರೋ ಅಂದರು ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್ ಅರ್ಜುನ್ ಸರ್. ಮತ್ತು ಬೇರೆ ತುಂಬ ಜನ ಇದ್ದಾರೆ ಈಗ. ಅವರು ಅಂದರೆ ಒಂದು 8 ಫಿಲಮ್ ಮಾಡಿದವ್ರು, ಅವ್ರು ಪರಿಚಯ ಇದ್ದಾರೆ. ಅವ್ರು ಹೇಳೋದು ಒಂದೇ ಒಂದು, ನಿನಗೆ ಒಂದು ಒಳ್ಳೆ ಸಿನಿಮಾ ಬೇಕು, ಒಂದು ಒಳ್ಳೆ ಸಿನಿಮಾ ಸಿಕ್ಕರೆ ನೀ ಪಕ್ಕ ಸ್ಟಾರು, ನಿನ್ನ ಜನ ಇದ್ದಾರೆ ನಿನ್ನಿಂದೆ, ಕಂಟೆಂಟ್ ಬೇಕು ನಿನಗೆ, ಒಂದು ಕತೆ ಬೇಕು, ಕತೆ ಬಂತು ನೀ ಫಿಕ್ಸು. ಅದು WWE ಅಲ್ಲಿ ಫೈಟ್ ಮಾಡ್ತಿರ್ತಾರೆ ಗೊತ್ತಾ ಸರ್, ಒಬ್ಬನ ಹೊರಗಿರ್ತಾನೆ ರಿಂಗಿಂದ. ಹೌದು, ಅವ್ನಿಗೆ ಮಾಡ್ತಿರ್ತಾನೆ, ಕೊಡು ಅಂತಿರ್ತಾನೆ ಅವನು. ನಾನು ಸರ್ ಅದು ಪಾಸ್ ಕೊಟ್ರೆ ಜಂಪ್ ಆಗಿ ಹೊಡೆಯೋದೇ ಸರ್. ಹೊಡೆಯೋ ಮೀನ್ಸ್ ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡು ಹೋಗೋದು. ಸೊ ಹುಲಿಬೀರ ನಿಮ್ಮನ್ನ ಮತ್ತೆ ಸ್ಕ್ರೀನ್ಗೆ ಅದ್ಭುತವಾಗಿ ಕಾಣಿಸೋ ಹಾಗೆ ಮಾಡುತ್ತೆ ಅಂತ. ಎಕ್ಸಾಕ್ಟ್ಲಿ ಸರ್, ಪ್ಯೂರ್ ಡಿ ಗ್ಲಾಮರ್. ಹೌದು, ಅಂದ್ರೆ ರಾ 90 kg ಇದೆ ಸರ್ ಆ ಸಿನಿಮಾಗೋಸ್ಕರ ನಾನು. ಈ ಅವತಾರ ಅಲ್ವಾ? ಇಲ್ಲ ಅವ್ರು ಹೇಳ್ಬಿಡಿದ್ರು ನಿರ್ದೇಶಕರು, ನೋಡಪ್ಪ ತಿನ್ನು ಮಲಗು ಎದ್ದೇಳು, ಏನ್ ಜಿಮ್ ಮಾಡಬೇಡ, ವರ್ಕೌಟ್ ಮಾಡಂಗೆ ಇಲ್ಲ. 90 kg? ಹೌದು. ಇನ್ನು 10 ಜಾಸ್ತಿ ಆಗಿದ್ರು 1 ಕ್ವಿಂಟಲ್. ಮುಖಕ್ಕೆ ಎಣ್ಣೆ ಹಾಕೋರು ಸರ್, ಆಯಿಲ್ ಹಾಕೋರು, ಬಿಸಿಲು ಕುರಿಸ್ತಾ ಇದ್ದೆ ನನ್ನ ಕರ್ಗಾಗಬೇಕು ಅಂತ. ಕುರಿ ಕಾಯೋ ಹುಡುಗ ಹೇಗಿರ್ತಾನೆ, ಪಕ್ಕ ಹಾಲು ನೋಡ್ಕೊಂಡು, ಸಂಗಟಿ ನೋಡ್ಕೊಂಡು, ಕುರಿ ಕಾಯ್ಕೊಂಡು ಆರಾಮ್ ಇರ್ತಾನ ಅವನು. ಓಕೆ, ಹಂಗಿರ್ಬೇಕು ನೀನು ಅಂತ.
ದಷ್ಟಪುಷ್ಟವಾಗಿ. ಹೌದು, ಬಟ್ ಹೆವಿ ಸ್ಟ್ರಾಂಗ್ ಇರ್ತಾನೆ ಹಂಗಿರ್ಬೇಕು. ಹಾಂ ಕುರಿ ಕುರಿ ಕಾಯ್ತಿರ್ತಾರೋ ಆ ಮನೆತನದ ಕತೆ ಇದು. ಜಾತಿ ಇಲ್ಲ. ನಮ್ಮ ಕಡೆಗೆ ಲಿಂಗಾಯತರು ಕುರಿ ಕಾಯ್ತಾರೆ, ಗೌಡ್ರು ಕುರಿತಾರೆ, ಕುರುಬರು ಕುರಿ ಕಾಯ್ತಾರೆ, ವಾಲ್ಮೀಕಿನ ಕುರಿ ಕಾಯ್ತಾರೆ, ಎಲ್ಲ ಕ್ಯಾಸ್ಟ್ ಕುರಿ ಕಾಯ್ತಾರೆ. ಇದು ಕುರಿ ಕಾಯುವ ಒಬ್ಬ ಮನೆತನದ ಕತೆ. ಜಾತಿಗೆ ಸಂಬಂಧಪಟ್ಟ ಜಾತಿ ಇಲ್ಲ ಸರ್, ಕ್ಲಾರಿಟಿ ಜಾತಿ ಇಲ್ಲ. ಬಟ್ ಸಿನಿಮಾದಿಂದ ಆಚೆ ಬಂದಮೇಲೆ ಅಂಜನ್ ಮರಿತೀರಾ, ಬೀರ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ಬೀರ ಯಾವಾಗಲೂ ನೆನ್ಪುಳಿತಾನೆ ಅಂತ. ಪಕ್ಕಾ ಸರ್. ನನ್ನ ಹೆಸರು ಆಲ್ಮೋಸ್ಟ್ ಮರಿತಾರೆ ಅನ್ಸುತ್ತೆ, ಬೀರ. ಸೆಕೆಂಡ್ ಹಾಫ್ ಮಾತ್ರ ಬೀರ, ಅಷ್ಟು ಮಾತು ಹೇಳ್ಬೋದೆ. ನಾನು ಒಣ ಥಿಯೇಟ್ರ್ ಬನ್ನಿ ನೋಡಿ ತಿಳಕೋಗಲ್ಲ. ಜಸ್ಟ್ ನನ್ನ ಪ್ರೀತಿಗೋಸ್ಕರ ಒಂದ್ಸತಿ ಥಿಯೇಟ್ರ್ ಬನ್ನಿ, ಆಮೇಲೆ ನಾನು ಮರಿತೀರ. ನೀವು ನನ್ನನ್ನು ಮರೆತ್ಬಿಟ್ಟು ಬೀರ ಮೈಂಡಲ್ಲಿ ಇಟ್ಕೊಳ್ತೀರ. ತುಂಬ ತಿಂಗಳ ಹಿಂದೆ ನಂಗೆ ಗೊತ್ತಿಲ್ಲದೆ ನಿಮ್ಮ ಹೀರೋಯಿನ್ ಇಂಟರ್ವ್ಯೂ ಮಾಡ್ಬಿಟ್ಟಿದ್ದೀನಿ ನಾನು ಹರಿಕತೆಗೆ. ಯಾರು ಸರ್? ವನು ಪಾಟೀಲ್. ವನು ಪಾಟೀಲ್ ಅವರು. ನಾನು ಹರಿಕತೆ ಕರೆಸಿ ಆಕೆಯ ಬದುಕಿನ ಕಥೆಯನ್ನ ಹೇಳಿಸ್ದೆ. ಆಮೇಲೆ ನೋಡ್ತೀನಿ, ಓ ವನು ಪಾಟೀಲ್ ಹುಲಿಬೀರದಲ್ಲಿದ್ದಾರ ಅಂತ ನೋಡಿದೆ ನಾನು. 3 ಜನ ಹೀರೋಯಿನ್ಸು, ಅವರೊಬ್ರು. ಓಕೆ, ನೈಸ್. ಸೊ ಉತ್ತರ ಕರ್ನಾಟಕ ಭಾಗದವರು ಎಲ್ಲರೂ ಇದ್ದೀರಾ? ಟೆಕ್ನಿಷಿಯನ್ಸು, ಕೆಲಸ ಮಾಡೋರು ಅಥವಾ ಕಲಾವಿದರು? ರಂಗನಾಥ್ ರಘು ಸರ್ ಮಾಡಿದ್ದಾರೆ ಸರ್. ಓಕೆ, ಅವ್ರು ಯಾವ್ದಕ್ಕಾರ ಸೂಟ್ ಆಗ್ಬಿಡ್ತಾರೆ. ಅವ್ರು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರಾಣೇಶ್ ಸರ್ ಮಾಡಿದ್ದಾರೆ, ಕಾರನ್ ಸರ್ ಮಾಡಿದ್ದಾರೆ, ಉಗ್ರರಾಜ್ ಹೊಸಕೋಟೆ ಸರ್ ಮಾಡಿದ್ದಾರೆ. ಸೀನಿಯರ್ಸ್ ತುಂಬ ಜನ ಇದ್ದಾರೆ. ಹೊಸಬ್ರೆಲ್ಲ ನನ್ನ ಏಜಲ್ಲಿರೋ ಹುಡುಗರೆಲ್ಲ ಹೊಸಬ್ರೆ. ಆ ಕಡೆ ಭಾಗದವ್ರು ಕರ್ಕೊಂಡು ಮಾಡಿದ್ದೀವಿ. ಟೆಕ್ನಿಷಿಯನ್ಸ್ ಎಲ್ಲ ಈ ಕಡೆನೇ ಸರ್. ಧರ್ಮ ವಿಶ್ವ ಸರ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು, ಕ್ಯಾಮ್ರಾಮನ್ ಸಂದೀಪ್ ಅಂತ, ಆ್ಯಂಡ್ ಮ್ಯೂಸಿಕ್ ವೀರ್ ಸಮರ್ಥ್ ಸರ್ ಮಾಡಿದ್ದಾರೆ. ಹೇಳಿ, ಈಗ ಒಂದು ಫಂಕ್ಷನ್ ಆಗುತ್ತೆ ಅವ್ರ ಸಿನಿಮಾದ್ದು. ಆ ಫಂಕ್ಷನ್ಲಿ ವೀರ್ ಸಮರ್ಥ್ ನನಗೂ ತುಂಬ ಆತ್ಮೀಯ ಗೆಳೆಯರು. ನಿಮ್ಮ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ. ಏನು ಮೋಡಿ ಮಾಡಿದ್ರಿ ವೀರ್ ಸಮರ್ಥನ? ನಾನೇನು ಮೋಡಿ ಮಾಡಿಲ್ಲ ಸರ್. ಅವರು ಎಲ್ಲ ಕಡೆ ಕೇಳ್ತಿದ್ರಂತೆ, ಏನಿದು ಅಂಜನು ರೂರಲ್ ಸ್ಟಾರು, ಸ್ಟಾರ ಇವರು, ಯಾವ ಸ್ಟಾರ್ ಇವನು ಅಂತ. ಅವಾಗಿತ್ತಂತ ನೆಗೆಟಿವ್ ಇತ್ತಂತೆ. ಸುಮ್ಮನೆ ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ, ಯಾಕೆ ಸ್ಟಾರ್ ಬೇಕಂತ ಅವ್ರಿಗೆ ಇತ್ತಂತೆ. ನಮ್ಮ ಡೈರೆಕ್ಟರ್ ಅವ್ರಿಗೆ ಒಂದು ಪೋಸ್ಟರ್ ಕಳಿಸ್ಕೊಡ್ತಾರೆ, ಸರ್ ಪೋಸ್ಟರ್ ನೋಡಿ ಶೇರ್ ಮಾಡಿ ಅಂತ. ಅವ್ರು ನೋಡ್ಕೊಂಡು ಫೋನ್ ಮಾಡ್ತಾರಂತೆ, ಏನು ರೀ ಸ್ಟಾರ್ ಎಲ್ಲ ಬೇಕಾಯಿತು ಅಂದ್ರಂತ. ಇಲ್ಲ ಸರ್, ಆ ಕಡೆ ಭಾಗದಲ್ಲಿ ತುಂಬ ಫೇಮಸ್ ಇದ್ದಾರೆ ಅಂಜನ್ನು ಅಂದ್ರೆ. ಏನೋ ಅಂದ್ಬಿಟ್ಟು ಒಪ್ಕೊಂಡ್ರಂತೆ. ಸಿನಿಮಾ ಹಂಗೆ ಒಪ್ಕೊಂಡಿದ್ದು. ನಿಮ್ಗೂ ಅವ್ರಿಗೂ ಮುಖತಃ ಭೇಟಿ ಇಲ್ವೇ? ಪರಿಚಯ ಇಲ್ಲ. ಒಪ್ಕೊಂಡ್ರಂತೆ. ಅಂದರೆ ಅದಾದಮೇಲೆ ಒಂದು ಶೂಟ್ ಮುಗಿಸ್ಕೊಂಡು ಬಂದಾದ್ಮೇಲೆ ಒಂದು ಶೋ ಅರೇಂಜ್ ಮಾಡ್ತೀವಿ ಸರ್. ಬಂದಿದ್ದರು. ಆವಾಗಲೂ ಅದೇ ಅವ್ರು ನನ್ನ ಮೇಲೆ ಹಾಯ್ ಇಷ್ಟ. ಅಂದರೆ ಆತ್ಮೀಯತೆ ಇತ್ತು, ಬಟ್ ಸ್ಟಾರ್ ಅನ್ನೋ ಲೆವೆಲ್ಗೆ ಆತ್ಮೀಯತೆ ಇರಲಿಲ್ಲ. ಹಾಯ್ ಬಾಯ್ ಹಾಯ್ ಸರ್, ಹಾಯ್ ಚೆನ್ನಾಗಿದ್ರೆ ಅಂಜನ್ ಇಷ್ಟ. ಸಿನಿಮಾ ನೋಡ್ತಾರೆ ಸರ್. ಹಾರ್ಡ್ಲಿ ಒಂದು 80 ಜನಕ್ಕೆ ಸಿನಿಮಾ ತೋರಿಸಿದ್ವಿ. 80 ಜನದಲ್ಲಿ 30 ಮೇಲೆ ಎತ್ತಿದ್ದಾರೆ. ಆದರೆ ಅವರು ಒಬ್ಬರು ಅವತ್ತೇ ನನಗೆ ಅಲ್ಲಿ ಬಂದು ಜೋರಾಗಿ ಹಗ್ ಮಾಡಿಬಿಟ್ರು. ಅಳ್ತಾ ಇದ್ದಾರೆ. ಅದ್ಬಿಟ್ಟ ಅಂಜನ್ ಅವರು ಅದನ್ನು ಒಂದು ಮಾತು ಹೇಳ್ತಾರೆ, ಅದು ಬೇಡ, ನನ್ನ ಬಗ್ಗೆ ನಾವು ಹೊಗಳ್ಕೊಂಡಾಗುತ್ತೆ, ಅದನ್ನು ಅವರೇ ಹೇಳಿ ಸರ್, ಅದನ್ನು ಒಂದು ನಿನ್ನ ಪ್ರೈಸ್ ಬರ್ಬೇಕಂತ ಹೇಳ್ತಾರೆ. ನಾನು ಹೋಗಲಿ ಬೇಡ, ಚೆನ್ನಾಗಿ ಮಾಡಿದೆ ಸರ್ ಅಂತ ಹೇಳ್ತಾರೆ. ನಿಮ್ಮ ಮೇಲಿರೋವಂಥ ನೆಗೆಟಿವಿಟಿನ ತೆಗೆದುಬಿಟ್ರಿ, ಯು ಆರ್ ದ ರಿಯಲ್ ಹೀರೋ. ಗಟ್ಟಿಯಾಗಿ ಮಾಡ್ತಾರೆ ನನ್ನನ್ನು. ಅದಾದಮೇಲೆ ನಾನು ಥ್ಯಾಂಕ್ಸ್ ಸರ್ ಅವರೊಬ್ಬರೇ ಅಂದ್ಕೊಂಡೆ ಸರ್ ನಾನು. ಬಟ್ ಎಲ್ಲರೂ ಹೇಳ್ತಿದ್ದಾರೆ, ನೆಕ್ಸ್ಟು ಸಿನಿಮಾ ಬಿಡುಗಡೆ ಆದಮೇಲೆ ಕತೆ ಆಯ್ಕೆ ಮಾಡ್ಕೊಳ್ಳಿ. ದುಡ್ಡಿಗೆ ಏನಾದ್ರು ಆಸೆ ಪಟ್ಕೊಂಡು ಲೈಫ್ ಹಾಳು ಮಾಡ್ಕೋಬೇಡಿ. ದುಡ್ಡು ಕೊಡ್ತಾರೆ, ಕತೆ ಆಯ್ಕೆ ಮಾಡ್ಕೊಂಡು ನೀವು ಒಬ್ರು ಆಗಬೇಡಿ. ಕಷ್ಟಪಟ್ಕೊಂಡು ಬಂದಿರೋ ನೀವು, ಓಕೆ, ಕತೆ ಆಯ್ಕೆ ಮಾಡ್ಕೊಂಡು ಕರೆಕ್ಟಾಗಿ ಹೋಗಿ ಅಂತ ನನಗೆ ಅವತ್ತು RS ಗೌಡ ಸರ್ ಹೇಳ್ತಾರೆ, ಅದನ್ನು ಡಿಸ್ಟ್ರಿಬ್ಯೂಟರ್ RS ಗೌಡ್ರು. ಅದು ಅವ್ರು ಹೇಳಿದ್ರು, ಚೆನ್ನಾಗಿ ಮಾಡಿದ್ಯಾ ಮಗನೇ, ಸಖತ್ತಾಗಿ ಮಾಡಿದ್ಯಾ, ಕತೆ ನೆಕ್ಸ್ಟ್ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ಹೋಗು, ಕರೆಕ್ಟ್ ಟೈಮ್ ರಿಲೀಸ್ ಮಾಡು ಅಂತ ಹೇಳ್ತಾರೆ. ತುಂಬ ಜನ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೆ ಅಪ್ಪ ಇಂಥವ್ರು ಹೇಳ್ತಾರೆ ಗುರು ಅಂತ. ಅದನ್ನೇ ವೇದಿಕೆ ಮೇಲೆ ಮೊನ್ನೆ ಹೇಳಿದ್ರು ಅವರು, ವೀರ್ ಸಮರ್ಥ್ ಸರ್. ಈಸ್ ಲೆಜೆಂಡ್ ಸರ್. ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಜಿಗರಿ ದೋಸ್ತಿ ಸಖತ್ ಓಡ್ತಾ ಇದೆ, ಸಖತ್ ಟ್ರೆಂಡಲ್ಲಿದೆ, ಅದು ರೀಲ್ಸ್ ಹೆವಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್ ವೀರ್ ಸಮರ್ಥ್ ಸರ್, ನನಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ. ಯಾವಾಗಲೂ ಇಷ್ಟೆಲ್ಲ ಅಂದರೆ ಏನೋ ಮಾಡಬೇಕು ಅನ್ನೋದು ಇರುತ್ತಲ್ಲ, ಒಂದು ಛಲ ಇರುತ್ತಲ್ಲ, ಛಲದಿಂದನೇ ಇಷ್ಟೆಲ್ಲ ಬಂದಿರೋದು ನೀವು. ಅಂದರೆ ನನಗೆ ಅನಿಸಿದ್ದು, ಗೆದ್ದರೆ ಅಂಜನ್ ಗೆಲುವು ಮಾತ್ರ ಅಲ್ಲ, ಅಥವಾ ಕ್ಯಾರೆಕ್ಟರ್ ಬೀರನ್ ಗೆಲುವು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಮಂದಿ ನೋಡ್ತಿರ್ತಾರಲ್ಲ, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀರಲ್ಲ, ಅಂದರೆ ಆ ಭಾಗದ ಒಬ್ಬ ನಾಯಕನ ಗೆಲುವಿದು. ಹಂಗೆ ನೋಡೋಕೆ ಹೋದರೆ ಅದೊಂಥರ ಜವಾಬ್ದಾರಿ ತಲೆ ಕೂತಿದ್ಯಾ ಅಂಜನ್? ತುಂಬ ಸರ್. ನಾನು ಕೇಳೋದು ಒಂದೇ, ನಮ್ಮ ಭಾಗದ ಮಂದಿಗೆ, ಇದು ನನ್ನ ಗೆಲುವಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಕಳಿಸಿದ್ದೀರಲ್ಲ, ಅದಕ್ಕೆ ನೀವು ಸಿನಿಮಾ ಬಂದು ನೋಡಿದ್ರೆ ಅದು ನಿಮ್ಮ ಗೆಲುವು. ಆ ಪ್ರತಿಫಲ ನಿಮಗೆ ಸಿಗುತ್ತೆ. ನಾವು ಕಷ್ಟಪಟ್ಟಿದ್ದೀವಿ ಇವಾಗ ಆಲ್ರೆಡಿ. ಸಿನಿಮಾ ನಿಮ್ಗೆ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ, ಸುಮ್ಮನೆ ಆ ಥರ ಈ ಥರ ಸಿನಿಮಾ ಕೊಟ್ಟಿಲ್ಲ. ಆ ಸಿನಿಮಾ ಗೆದ್ದರೆ ಆ ಜವಾಬ್ದಾರಿ ಸ್ವಲ್ಪ ಭಾರ ಕಮ್ಮಿ ಆದಂಗೆ ಆಗುತ್ತೆ.
ಅದು ನಮ್ಮ ಭಾಗದ ಕತೆ, ನಮ್ಮ ಜನದ ಕತೆ, ನಮ್ಮ ಜನ ಗೆಲ್ಲಿಸ್ತಾರೆ. ಈ ಸಿನಿಮಾ ಅಟ್ಲೀಸ್ಟ್ ಹೀರೋ ಆದಮೇಲೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಒಂದು ಅದಕ್ಕೆ ಬಂತ? ಬಟ್ ಸ್ಟಿಲ್ ಆಗಲೇ ಮೆನ್ಷನ್ ಮಾಡಿದ್ರೆ ಇನ್ನೂ ಸಾಲ ಇದೆ ಸರ್, 8 ಲಕ್ಷ ಅಂತ. ಹೆಂಗೆ? ಅದೇ ತಂದೆ ವಿಚಾರವಾಗಿ ಸ್ವಲ್ಪ ಸಾಲ ಮಾಡ್ಕೊಂಡೆ, ಅದಿದೆ ಅಂತ ತೀರಿಸ್ಬೇಕು. ಬಟ್ ಯಾರು ನನಗೆ ಪ್ರೆಸರ್ ಆಗ್ತಿಲ್ಲ, ಅಯ್ಯೋ ಕೊಡು ಎಲ್ಲರೂ ಆತ್ಮೀಯ ಸ್ನೇಹಿತರು, ಓಕೆ ಆರಾಮಾಗಿ ಕೊಡಪ್ಪ, ಅವ್ರು ವಾಪಸ್ ಕೊಡೋದು ಕೇಳಿಲ್ಲ ಪಾಪ, ಆರಾಮಾಗಿ ನೀವು ಫಸ್ಟ್ ಸೆಟ್ಲ್ ಆಗಿ ಸರ್ ಅಂತ. ಬಟ್ ಜವಾಬ್ದಾರಿ ಇರುತ್ತಲ್ಲ ಕೊಡಬೇಕು. ಈ ಸಿನಿಮಾ ಬಂದಾದ್ಮೇಲೆ ಸ್ವಲ್ಪ ನೆಮ್ಮದಿಯ ನಿದ್ದೆ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಅಪ್ಪಾಜಿ ಹುಷಾರು ತಪ್ಪುತ್ತಿದ್ದರೆ ಮೇ ಬಿ ಮನೆ ಕಟ್ಕೊಳ್ತಿದ್ದೆ. ಪ್ಲ್ಯಾನ್ ಕೂಡ ಆಗಿತ್ತು, ಸ್ಕೆಚ್ ಎಲ್ಲ ಹಾಕಿ ಬಂದಿದ್ದೆ ನಾನೇ ಮನೆಗೆ ಹೋಗಿ ಒಬ್ಬರ ಜೊತೆ ಮಾತಾಡ್ಕೊಂಡು. ಅಂದರೆ ಈಗಿರೋ ಮನೇನ ಬೀಳಿಸಿ ಅಲ್ಲಿ ಕಟ್ಟಬೇಕು. ಅದು ನನಗೆ ಇಷ್ಟ ಇಲ್ಲ ಸರ್ ಮನೆ ಬೆಳೆಸೋಕೆ, ಆ ಮನೆ ಹಂಗಿರಲಿ ಅಂತ ನಮ್ಮ ತಂದೆಗೆ ಹೇಳಿದ್ದೀನಿ, ನಮ್ಮ ಮನೆ ಹಂಗಿರಲಿ. ನಮ್ಮ ಅಪ್ಪಾಜಿ ಇಷ್ಟ ಇಲ್ಲ, ಬಟ್ ಊರಿನ ಜನಕ್ಕೆ ಬಾಯಿ ಮುಚ್ಚಿಸೋಕ್ಕೋಸ್ಕರ ಅದಕ್ಕೆ ಕೆಡಬೇಕು ಅಂತ. ಬಟ್ ನನಗೆ ಬೇರೆ ಕಡೆ ಜಾಗ ತಂದು ಕಟ್ಟಬೇಕು ಅಂತ. ಅದು ನನಗದು ನೆನಪಿನ ಕಾಣಿಕೆ ಸರ್. ನಾನು ಅಲ್ಲಿ ಮಲಗಿದ್ದೀನಿ, ನನ್ನ ನೋವಲ್ಲಿ ಗೊತ್ತು, ಆ 4 ಗೋಡೆಗೂ ನನ್ನ ನೋವು ಗೊತ್ತು, ನನ್ನ ಕಷ್ಟ ಗೊತ್ತು, ನನ್ನ ಮನಸ್ಸಿನ ಭಾವನೆಗಳು ಗೊತ್ತು. ಇಂಡಸ್ಟ್ರಿ ಬರಬೇಕಾದ್ರೆ ನಾನು ಒಬ್ಬನಲ್ಲೇ ಕುತ್ಕೊಂಡು ಕನಸು ಕಂಡಿದ್ನಲ್ಲ, ಆ ಗೋಡೆಗೆಲ್ಲ ಗೊತ್ತು ನನ್ನ ಭಾವನೆ, ನನ್ನ ನೋವು, ನನ್ನ ಕಷ್ಟ, ನನ್ನ ಗುರಿ ಎಲ್ಲ ಗೊತ್ತು. ನಾನು ಬಿಡಿಸ್ಬಿಟ್ರೆ ನನ್ನನ್ನು ನಾನು ಬಿಡಿಸ್ಕೊಂಡಾಗುತ್ತೆ ಅಂತ ಅದೊಂದು ಎಲ್ಲೋ ಕಾಡುತ್ತೆ. ನಮ್ಮಪ್ಪ ಸಿಕ್ಕಾಪಡೆ ಕೇಳಿದ್ದೀನಿ, ಅಪ್ಪ ಬಿಡಿಸ್ಬೇಕಾದನ. ಅಪ್ಪ ನನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ಅಷ್ಟೇ. ಬಟ್ ಊರಿನ ಜನಕ್ಕೋಸ್ಕರ ನನಗೆ ಮನೆ ಬಿಡ್ಸೋಕೆ ನನಗೆ ಇಷ್ಟ ಇಲ್ಲ ಸರ್. ಅದನ್ನು ಬೇರೆ ಕಡೆ ಜಾಗ ತೊಗೊಂಡು ಮನೆ ಕಟ್ಟಬೇಕು, ಅದು ಹಂಗೆ ಇರಬೇಕು ನನ್ನ ನೆನಪಿಗೋಸ್ಕರ. ಎಷ್ಟು ಆಸ್ತಿ ಇದೆ ನಿಮ್ಮ ಹತ್ರ ಈಗ? ಹೊಲ, ಗದ್ದೆ, ತೋಟ? ಮೊನ್ನೆ ಹಂಚಿಕಾಯಿತು. ನಮ್ಮ ಅಜ್ಜ ತೀರೋದ್ಮೇಲೆ, ನಮ್ಮ ಅಜ್ಜಿ ತೀರೋದ್ಮೇಲೆ 3 ಎಕರೆ ಇದೆ. ಅದು ಬರಡು ಭೂಮಿನೇ ಸರ್, ಬೆಳೆಯಲ್ಲ. ಅದು ಗುಡ್ಡದಲ್ಲಿದೆ. ಹಿಂಗೆ ಮಳೆ ಬಂದು ನೀರು ಸುಯ್ಯತ್ ಹೋಗುತ್ತೆ, ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ. 1 ಎಕರೆ ಬೆಳಿಬೋದು ಅಷ್ಟೇ. ಏನಾದ್ರು ಬೆಳೀತಾ ಇದ್ದೀರಾ? ಜೋಳ, ಶೇಂಗಾ ಬೆಳಿತೀವಿ. ಆ ಕಡೆ ಗೊತ್ತಲ್ಲ ಸರ್, ಮಳೆ ಬಂದರೆ ಓಕೆ, ಮಳೆ ಬರುತ್ತೆ. ಅದು ಒಂದು ಬೋರ್ ಇದೆ, ಅದು ನಮ್ಮೆಲ್ಲರೂ ಹಂಚ್ಕೋಬೇಕು. ಅದನ್ನು ಒಂದು ಬೋರಲ್ಲಿದೆ, ಎಲ್ಲರೂ ಹಂಚ್ಕೋಬೇಕು. ನಮ್ಮ ಕಾಕ, ದೊಡ್ಡಪ್ಪ ಎಲ್ಲರೂ ಹಂಚ್ಕೋಬೇಕು. ನೀರು ಅದೇ ನೀರೊಂದು ಬೆಳೆ ವರ್ಷಕ್ಕೊಂದು 30-50 ಸಲ ಬರುತ್ತೆ. ವರ್ಷಕ್ಕೆ? ಎಲ್ಲ ತೆಗೆದ್ರೆ ಒಂದು 15-20 ಸಾವಿರ ಉಳಿಯುತ್ತೆ ಅಷ್ಟೇ ಒಬ್ಬರಿಗೆ. ಅಲ್ಲ, ನಮ್ಮೊಬ್ಬರಿಗೆ 20,000-30,000 ಸಾವಿರ ಉಳಿಯುತ್ತೆ. ಇನ್ನು ನಮ್ಮ ತಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದ ಅವಾಗ, ಬೇರೆ ತಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದ. ಏನು? ಪಾರ್ಲೇಜ್ ಫ್ಯಾಕ್ಟ್ರಿ ಹೋಗ್ತಿದ್ದ ಅವನು. ಅಲ್ಲಿ ಪಾರ್ಲೇಜಿ ಫ್ಯಾಕ್ಟ್ರಿ, ಪಾರ್ಲೇಜ್ ಅಂತ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಯಲ್ಲಿ ಈ ಹಮಾಲಿ ಕೆಲಸ ಅಂತಾರೆ ಸರ್ ನಮ್ಮ ಕಡೆ, ಚೀಲ ಎತ್ತಿಟ್ಟು, ಗೊತ್ತಾಯ್ತು. ಅದು ಕೆಲಸಕ್ಕೆ ಹೋಗ್ತಿದ್ದ. ಈಗ ಬಿಟ್ಟ. ಈಗ ಮತ್ತೊಬ್ಬರು, ಅವನಿಗೆ ಸ್ವಲ್ಪ ಈ ಬೇಸಾಯ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಮತ್ತೊಬ್ಬರು ಹೊಲ ತೊಗೊಂಡು ಒಂದು ಕಡೆ ಅಣ್ಣ ಫಿಲ್ಮ್ ಹೀರೋ ತಮ್ಮ ಹಮಾಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ತಮ್ಮ ನನಗೆ ಒನ್ ಆಫ್ ದ ಹೀರೋ ಸರ್. ತಂಗಿರ್ ಹೀರೋ, ನಮ್ಮ ಅಪ್ಪ ಅಮ್ಮ ನನಗೆ ಹೀರೋ. ಅವ್ರು ಯಾವತ್ತಿಗೋಣ ದುಡ್ದು ಮನೆ ದುಡ್ಡು ಕೊಡೋದು ಇವತ್ತಿಗೂ ಹೇಳಿಲ್ಲ ನನಗೆ. ಅವರು ಆರಾಮಾಗಿರೋ ಅಷ್ಟೇ, ನೀನು ಗೆಲ್ತೀಯಾ. ನಿಮ್ಮನ್ನ ಯಾರೋ ದುಡ್ಡು ಕೇಳಲ್ವಾ ಅಂಜನ್ ಮನೇಲಿ? ಇಲ್ಲ, ಕೇಳಿಲ್ಲ, ಇಲ್ಲಿ ತನಕ ಕೇಳಿಲ್ಲ. ನಾನೇ ಅರ್ಥ ಮಾಡ್ಕೊಂಡು ಏನಾದರೂ ಪ್ರೋಗ್ರಾಮ್ ಹೋಗಿರ್ತೀರಲ್ಲ, ಸ್ವಲ್ಪ ಮನೆ ಕಳಿಸ್ಕೊಡ್ತೀನಿ. ಯಾವುದಿದ್ದು ಪ್ರೋಗ್ರಾಮ್ ಕರಿತಿರ್ತಾರೆ, ದುಡ್ಡು ಬರ್ತಿರುತ್ತೆ. ಬಟ್ ಅನ್ಸಲ್ವಾ ಅಂಜನ್, ಸಿನಿಮಾದಲ್ಲಿ ಬೇರೆ ಬೇರೆ ಹೀರೋಗಳು, ಹೀರೋಯಿನ್ಗಳು ಅಥವಾ ಕಲಾವಿದರು ಯಾವ ಸ್ಟೇಟಸಲ್ಲಿ ಬದುಕ್ತಾ ಇದ್ದಾರೆ, ಯಾವ ಲೆವೆಲಲ್ಲಿ ಬದುಕ್ತಾ ಇದ್ದಾರೆ, ನನಗಿನ್ನೂ ಆಗಿಲ್ವಲ್ಲ ಅದು ಅಂತ ಅನ್ಸುತ್ತಾ? ನನಗೆ ಕಾಡುತ್ತಾ? ಕಾಡಿಲ್ಲ, ನನಗೆ ಕಂಡಿಲ್ಲ. ಅವ್ರು ಯಾಕಂದರೆ ಅವ್ರು ಇನ್ನೂ ಅವರು ಕಲಾದೇವಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಸರ್. ಅವರು ಲೈಫ್ ಸ್ಟೈಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಾನೇನು ತಿನ್ನಬೇಕು, ಯಾವ ಕಾರ್ ಇಟ್ಕೋಬೇಕು. ನೀವು ಎದಕ್ಕೆ ಬಂದಿರೋ ಅದನ್ನೇ ಮರ್ತು ಬಿಟ್ಟಿದ್ದೀರ. ನೀವು ಫಸ್ಟ್ ನೀವು ಆ್ಯಕ್ಟಿಂಗ್ ಮಾಡಿ ಹೊಸ ಸಿನಿಮಾ ಕತೆಗಳನ್ನು ಕೊಡಿ ಕನ್ನಡ ಇಂಡಸ್ಟ್ರಿಗೆ. ನೀವು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಮಾಡೋದು ತಪ್ಪು. ಮಾಡಿ ಪರವಾಗಿಲ್ಲ, ಬಟ್ ನನ್ನ ಫೋಕಸ್ ಏನಂದರೆ ಒಳ್ಳೆ ಸಿನಿಮಾ ಕೊಡಬೇಕು, ಜನ ಮನಸ್ಸಲ್ಲಿ ಇರಬೇಕು, ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು. ಆಮೇಲೆ ಬಂದೇ ಬರುತ್ತೆ, ನೇಮು ಬಂದರೆ ದುಡ್ಡು ಬಂದೇ ಬರುತ್ತೆ. ನಾನು ಬಂದರು ಸರ್ ಹಿಂಗೆ ಸರ್, ಎಲ್ಲ ನನಗೆ ಏನಕ್ಕೆ ಬೇಕದು ನನಗೆ ಇಷ್ಟ ಇಲ್ಲ ಸರ್. ಲೈಫ್ ಸ್ಟೈಲು ಆರಾಮಿರ್ಬೇಕು, ನಾನು ನೆಮ್ಮದಿ ಇರಬೇಕು ಸರ್. ಬುಕ್ಸ್ ಓದಬೇಕು, ಆರಾಮಾಗಿ ನೆಮ್ಮದಿಯಿಂದ ಓಡಾಡಬೇಕು, ಇಷ್ಟು ತಿನ್ನಬೇಕು, ಇಷ್ಟು ಮಲಗಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ನನ್ನ ನಂಬ್ಕೊಂಡು ಚೆನ್ನಾಗಿದ್ದಾರೆ. ಅಣ್ಣ ನಾವು ಏನೇ ಮಾಡ್ತೀವಿ ಗುರು, ಅಣ್ಣ ಏನೋ ಮಾಡ್ತಾರಂತ ಅವ್ರ ಫ್ಯಾಮಿಲಿ ಬಿಟ್ಟು ಬಂದಿದ್ದಾರೆ. ಅವ್ರು ನಾನೇನು ಮಾಡ್ಕೊಡ್ಬೇಕು. ಬಿಕಾಸ್ ನಾನು 2 ಸತಿ ಸತ್ತು ಹುಟ್ಟಿ ಬಂದಿದ್ದೇನೆ. ಹಾಗಾಗಿ ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆಗುತ್ತೆ ನನಗೆ. ಯಾವಾಗ? 2019 ಫೋಟೋಸ್ ಕಳಿಸ್ಕೊಡ್ತೀನಿ. 3 ಕಾರ್ ಪಲ್ಟಿ ಆದರೆ ನಂದೆಲ್ಲ ಪೂರ್ತಿ ಒಡೆದೋಗಿತ್ತು. ಇದೆಲ್ಲ ಒಡೆದೋಗಿತ್ತು, ಹೆವಿ ಬ್ಲಡ್ ಹೋಗಿತ್ತು. ಆವತ್ತು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ, ನನ್ನ ಸಿನಿಮಾ ಬಿಡುಗಡೆ ಆಗೋವರೆಗೂ ನನ್ನನ್ನು ಕಾಪಾಡು, ಬಿಡುಗಡೆ ನಾನು ಕರ್ಕೊ ಅಂತ ಹೇಳ್ತೀನಿ. ಇದು ಎರಾಬಿರಿ ಟೈಮಾ? ಹೌದು, ಓಕೆನಾ. ಆವತ್ತೊಂದು ಲೈಫ್ ಸಿಕ್ತೆ ನನಗೆ. ಆವತ್ತೇ ಅಂಜನ್ ಒಂದು ಹಾಫ್ ಸತ್ತೋದ. ಬಟ್ ಎಲ್ಲೂ ಮಾರ್ಕ್ಗಳು ಅಷ್ಟೊಂದೇನು ಕಾಣ್ತಿಲ್ಲ. ಇದೆ, ಇವಾಗೆಲ್ಲ ಹೋಗಿದೆ ಸರ್. ಬಾಡಿ ಆಗಿತ್ತಲ್ಲ ಸರ್. ಓಕೆ. 102 ಎಲ್ಲ ಬಂದಿದ್ದೀನಿ, ವೆಯ್ಟ್ ಆಗಿತ್ತು ನಂದು. ಓಕೆ. ಈಗ ಸ್ವಲ್ಪ ಕ್ಯೂರೆಲ್ಲ ಆಗ್ತಿದ್ದೀನಿ. ಓಕೆ. ಅದಾದ್ಮೇಲೆ ನನಗೆ ಕರೋನಾ ಪಾಸಿಟಿವ್ ಆಗುತ್ತೆ. ಓಕೆ. 6 ಮಂತಲ್ಲೇ ಲಾಸ್ಟ್ ಸ್ಟೇಜ್ಗೆ ಬರ್ತೀನಿ. ಅರುಣ್ ಸರ್ ಹತ್ರ ಫೋನ್ ಮಾಡಿ ಅವರೇ ನನಗೆ ಕಾಪಾಡಿದ್ದು. ಲಾಸ್ಟ್ ಒಂದು ಇಂಜೆಕ್ಷನ್ ಬೇಕಿರುತ್ತೆ, ಅವ್ರು ತಂದು ನಾನು ಕಾಪಾಡ್ತಾರೆ.
ಆ 2 ಲೈಫ್ ನೋಡ್ಕೊಂಡ್ಬಿಟ್ಟೆ ನಾನು. ಕರೋನಾ ಆಗಿತ್ತು, ಲಾಸ್ಟ್ ಸ್ಟೇಜ್ಗೆ ಬಂದೆ. ಅಂಜನ್ ಅವತ್ತೇ ಹೋಗ್ಬಿಟ್ಟ ಅವನು. ಇವಾಗ ಬದುಕ್ತಿರೋ ಅಂಜನು ಏನೋ ಸರಸ್ವತಿ ತಾಯಿ ಏನೋ ನನಗೆ ಹೊಲ್ದವಳೆ, ಏನೋ ಸೇವೆ ಮಾಡೋದು ಕೊಟ್ಟವಳೆ, ಸೇವೆ ಮಾಡ್ಕೊಂಡಿರೋಣ, ಎಷ್ಟು ದಿನ ಇರ್ತೀನಿ ಅಷ್ಟು ಜನ, ಒಳ್ಳೆ ಸಿನಿಮಾ ಮಾಡೋಣ ಅಂತ ಬಿಟ್ಟರೆ ಅದು ಯಾವತ್ತು ಬರಲ್ಲ ಸರ್. ಬೇಕಾದ ಜನ ಕೇಳಿ ಸರ್, ಅಂಜನ ಕೊಬ್ಬ ಅಹಂಕಾರನ ಕೇಳಿ ಎಲ್ಲರೂ ಹೇಳೋದು ಒಂದೇ ಒಂದು, ಸರಳ ಜೀವಿ. ಬ್ರ್ಯಾಂಡೆಡ್ ಶರ್ಟು, ವಾಚು. ಈ ಶರ್ಟು 250 350 ಅನ್ಸುತ್ತೆ ಸರ್ ಇದು. 250 ರೂಪಾಯಿನಾ? ಕಟ್ ಮಾಡಿ ಹಾಕೊಂಡಿದ್ದೆ. ನಿಮ್ಗೆ ಗೊತ್ತಲ್ವಾ ಲಕ್ಷಾಂತರ ರೂಪಾಯಿ ಶರ್ಟು ಇದೆ ಅಂತ ಗೊತ್ತಲ್ವಾ? ಹಾಂ ಗೊತ್ತು, ಕೇಳಿದ್ದೀನಿ ಸರ್. ಬ್ರ್ಯಾಂಡ್ಗಳ ಬಗ್ಗೆ ಗೊತ್ತಾ ನಿಮಗೆ? ಬ್ರ್ಯಾಂಡ್ಗಳ ಹೆಸರು ಹೇಳಿ ನೋಡೋಣ ಒಂದಷ್ಟು. ಶರ್ಟ್ದಾ? ಕಾಸ್ಟ್ಲಿ ಬ್ರ್ಯಾಂಡ್ಗಳು. ನನಗೆ ಶೂಸ್ ಬಗ್ಗೆ ಜಾಸ್ತಿ ಗೊತ್ತು. ಬ್ರ್ಯಾಂಡ್ ಶರ್ಟ್ಸು ಅಂಡರ್ ಆರ್ಮು, ಓಕೆ, ಎಲ್ವಿನ ಇಷ್ಟೇ ಹೊತ್ತು ಏನು ಗೊತ್ತಿಲ್ಲ ಸರ್. ವಾಚ್ಗಳಲ್ಲೂ ಇದೆ, ಕೋಟಿಗಟ್ಟಲೆ ಇದೆ, ಲಕ್ಷಗಟ್ಟಲೆ ಇದೆ. ಇದು ನನ್ನ ಬರ್ಡೇ ಕೊಟ್ಟರೆ ವಾಚ್ ಇದು ನಮ್ಮ ಹುಡುಗ ಕ್ಯಾರ್ಲಿಂಗನ್ ಅಂತ. ನನ್ನ ಮನೆ ಚೆಕ್ ಮಾಡಿದೆ, ಇದು 1100 ರೂಪಾಯಿ ಇದಾಯ್ತು. 1100 ಅಂದರೆ 1100 ರೂಪಾಯಿ. ಹೌದು. ಸೊ ಆ ಥರ ಏನು ಆಸೆ ಇಲ್ವಾ? ಸಿನಿಮಾ ಒಳ್ಳೆ ಕತೆ ಕೊಡಬೇಕು. ಆ ಕಾಲದಲ್ಲಿ ರಾಜಣ್ಣವರು ಇಷ್ಟೊಂದು ಸರಿ ಏನು ಮಾಡ್ತಾರೆ, ಫ್ಯಾಮಿಲಿ ಮುಟ್ಟೋ ಸಿನಿಮಾ ಮಾಡಬೇಕು. ಈ ಹೊಡಿ ಕಡಿ ಓಕೆ, ಅದು ನೆನಪಲ್ಲಿ ಉಳಿತಿಲ್ಲ ನಮಗೆ. ಒಂದಿಷ್ಟು ನೆನಪಲ್ಲಿ ಉಳಿಯೋ ಸಿನಿಮಾ ಮಾಡೋ 10 ಸಿನಿಮಾ ಮಾಡಲಿ, ಉಳಿಬೇಕು. ಜನರ ಮನಸ್ಸಲ್ಲಿ ನಾನು ಇರಬೇಕು. 10 ಸಿನಿಮಾ ಮಾಡಿದ್ರು ಇರಬೇಕು ನಾನು. ಸೊ ಹುಲಿಬೀರ ಅಂಥದ್ದೊಂದು ಸಿನಿಮಾ ಆಗುತ್ತೆ. ಹೌದು ಸರ್. ನನ್ನ ಲೈಫಲ್ಲಿ ಮತ್ತೆ ಆ ಥರದ್ದು ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅಷ್ಟು ಮಾತ್ರ ಹೇಳೋದಿಲ್ಲ ನಿಮ್ಗೆ. ಬೇರೆ ಮಾಡ್ಬೋದು, ಬಟ್ ಆ ಥರ ಕತೆ ನನಗೆ ಸಿಗಲ್ಲ. ನನ್ನ ಪುಣ್ಯ ಅದು. ನಾನು ಮೊನ್ನೆ ಸೌದತ್ತಿಗೆ ಹೋಗಿದ್ದೆ ಸರ್. ಅಲ್ಲಿ ಮೈಕಲ್ಲಿ ಅದನ್ನೇ ಮಾತಾಡಿದೆ. ಎಷ್ಟೋ ನಟರ ಕನಸಿದು, ತಾಯಿ ಮಗನಾಗಿ ಪರಶುರಾಮನ ಪಾತ್ರ ಮಾಡೋದು ತುಂಬ ಜನಕ್ಕೆ ಕನಸಿತ್ತು. ಅದು ನನಗೂ ಒಳ್ಳೆ ಬಂದಿದೆ. ಯಲ್ಲಮ್ಮ ದೇವಿ ನನಗೆ ಆಶೀರ್ವಾದ ಮಾಡಿ ಆ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಕು, ಜೀವನ ತೃಪ್ತಿ ಆಯ್ತು ನನಗೆ. ಉತ್ತರ ಕರ್ನಾಟಕ ಕಥೆಯಲ್ಲಿ ನಮ್ಮ ಮನೆ ದೇವ್ರು ಎಲ್ಲಮ್ಮ ಮಗನ ಪಾತ್ರ ಮಾಡಿದ್ದೀನಲ್ಲ, ಲಾಸ್ಟ್ ಒಂದು 10 ನಿಮಿಷ ಬರುತ್ತೆ, ತೃಪ್ತಿ ಆಗೋಯ್ತು. ಮತ್ತೆ ಆ ಥರ ಕತೆ ಬರಲ್ಲ ನನಗೆ ಗೊತ್ತು. ಈಗ ಬಂದರೆ ಆ ಒಂದು ಲವ್ ಸ್ಟೋರಿ, ಹೊಡಿ ಮಾಸ್ಕ್, ಇಷ್ಟೇ. ನನಗೆ ವರ್ಸಾಟಿಲಿಟಿ ಬೇಕು ಸರ್. ತುಂಬ ಆಫರ್ ಇದೆ ನನಗೆ. ಇವಾಗ ಅಪ್ರೋಚ್ ಕೂಡ ಮಾಡಿದ್ದಾರೆ, ಬಂದಿದೆ ಸರ್, ಬಂದಿದೆ. ಅಪ್ರೋಚ್ ಆಗಿದ್ದೀನಿ, ಬಟ್ ಸೇಮ್ ಸ್ಟೋರಿ ಇನ್ನೂ ಫೈನಲೈಸ್ ಮಾಡಿಲ್ವಾ? ನೆಕ್ಸ್ಟ್ ಫಿಲಮ್ ಇನ್ನೂ ಫೈನಲೈಸ್ ಆಗಿಲ್ಲ, ಯಾವುದಿಲ್ಲ. ಟೈಮ್ ತಗೋತಾ ಇದ್ದೀರಾ? ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಭಾಗದಲ್ಲೆಲ್ಲ ಹೀರೋಗಳು, ಹೀರೋಯಿನ್ನು ಅಥವಾ ಬೇರೆ ಕಲಾವಿದರು ಡಿಮ್ಯಾಂಡಿಂಗಲ್ಲಿ ಇರ್ತಾರೆ. ಶಾಪ್ ಓಪನಿಂಗಿಂದ ಹಿಡಿದು ಬೇರೆ ಪ್ರೋಗ್ರಾಮ್ ಕರೀತಾರಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟು ಡಿಮ್ಯಾಂಡಿಂಗ್ ಹುಡುಗ ಅಂಜನ್. ಎಲ್ಲರೂ ಕರೀತಾರೆ ನಿಮ್ಮನ್ನ, ಎಲ್ಲ ಊರಿಗೂ ಹೋಗ್ಬೇಕು, ಬೆಳಗ್ಗೆ ಸಂಜೆ ಪ್ರೋಗ್ರಾಮು, ಗೆಸ್ಟು, ಅದು ಓಡಾಡ್ತೀರಿ. ಹಾಂ ಸರ್. ನೋಡಿ ಹೆಂಗೆ ಪ್ರೀತಿಸ್ತಾರೆ ನಿಮ್ಮನ್ನ. 2 ಸತಿ ಕರ್ಕೊಂಡು ಮತ್ತೆ ವಾಪಸ್ ಕಳಿಸ್ದ. 3ನೇ ಸತಿ ಸೇವೆ ಮಾಡೋ ಮಗನೇ ಅಂತ. ರಿಯಾಲಿಟಿ ಅರ್ಥ ಆಗಿದೆ, ಜೀವನ ಅರ್ಥ ಆಗಿದೆ. ಆರಾಮ್ಸೆ ಸಿನಿಮಾ ಮಾಡ್ಕೊಂಡು ಹೋಗ್ತೀವಿ. ಏನು ಯಶಸ್ಸು, ಸಕ್ಸಸ್ ಅಂದರೆ ಏನು ನಿಮ್ಮ ಪ್ರಕಾರ? ಸಕ್ಸಸ್ ಅನ್ನೋದಕ್ಕೆ ಇಂಥದ್ದೇ ಅಂತ ಏನಿಲ್ಲ ಸರ್. ನಾವು ಅಂದ್ಕೊಂಡಿದ್ದನ್ನು ರೀಚ್ ಮಾಡಿದ್ಮೇಲೆ ಒಂದು ನಿಟ್ಟುಸಿರು ಬಿಡ್ತೀವಲ್ಲ, ಸಾಕು ನಾನು ಮಾಡಿದೆ, ಅಂದ್ಕೊಂಡಿದ್ದನ್ನು ಮಾಡಿದೆ ನಾನು. ಅದನ್ನ ನೋಡ್ಕೊಂಡು 4 ಜನ ಚೆನ್ನಾಗಿ ಮಾಡಿದೆ ಮಗನೇ, ರೀಚ್ ಮಾಡಿದೆ ಅಂತಾರಲ್ಲ ಸರ್. ನಮ್ಮ ಮೇಲೆ ಯಾರು ನಂಬಿಕೆ ಇರೋರು ಬಂದು ನಮ್ಗೆ ಮಾತಾಡ್ತಾರಲ್ಲ, ಈಗ ನಮ್ಮ ನಂಬಿರಲ್ಲ ಯಾರು, ನೀನು ಮಾಡಿದೆ ಕಣ ಅಂತ ಹೇಳ್ತಾರಲ್ಲ, ಅದೇ ಸಕ್ಸಸ್ ಸರ್. ನಿಮ್ಮ ಬದುಕಲ್ಲಿ ಫ್ಯಾನ್ಸ್ಗೆ ಜಾಗ ಎಷ್ಟು ಮತ್ತು ಹೇಗೆ? ತೂಕ ತಂದೆ ತಾಯಿನ ಯಾವ ಥರ ಇಷ್ಟಪಡ್ತೀನೋ ಅವ್ರನ್ನ ಅಷ್ಟೇ ಸರ್, ಬಿಟ್ಕೊಡಲ್ಲ ನಾನು ಅವ್ರನ್ನ. ಬಿಕಾಸ್ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಫ್ಯಾನ್ಸು ಜೀವನ ಕೊಡ್ತಾ ಇದ್ದಾರೆ ನನಗೆ. ನಾವು ಇದೀವಣ್ಣ, ನೀವು ಹೋಗಿ. 4 ವರ್ಷ ಆಯ್ತು ಸಿನಿಮಾ ಮಾಡಿ ನಾನು. ಹೌದು, 4 ವರ್ಷ ಆಯಿತು. ಇವತ್ತಿಗೂ ಅದೇ ಕ್ರೇಜು, ನಾವು ಇದೀವಣ್ಣ ಹೋಗಿ. ನನ್ನ ತಂದೆ ತಾಯಿನ ಯಾವ ಥರ ಇಷ್ಟಪಡ್ತೀನೋ ನನ್ನ ಫ್ಯಾನ್ಸ್ ಅಂದರೆ ತುಂಬ ದೊಡ್ಡ ವರ್ಡ್ ಅದು. ಅಣ್ಣ ತಮ್ಮಂದರು ಇಲ್ಲಿದ್ದಾರೆ ಸರ್. ಸಪೋಸ್ ಬೇರೆಯವ್ರಿಗೆಲ್ಲ ಅಂಜನ್ ಯಾರು ಅಂತ ಗೊತ್ತಿದ್ದಾರೆ, ಇಷ್ಟೊತ್ತಿಗಾಗಲೇ ನೀವು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿರ್ತೀರಾ, ಇಲ್ಲ ಅಂತಲ್ಲ. ಅಕೌಂಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಏನಿದು ಹಿಂಗೆ ಫಾಲೋ ಮಾಡ್ತಿದ್ದಾರೆ, ಹಿಂಗೆ ಓಡ್ತಾ ಇದೆ ವಿಡಿಯೋಗಳು ಅಂತ. ಅದಕ್ಕೆ ಮಾತ್ರ ಎಲ್ಲರೂ ತುಂಬ ಆಶ್ಚರ್ಯ ವ್ಯಕ್ತಪಡಿಸ್ತಾರಲ್ಲ ಮೊದಲಿಂದ. ತುಂಬ ಜನ ಸರ್ ನನ್ನ ಹೆಂಗೆ ಓಡುತ್ತೀವಿ ವಿಡಿಯೋ ಅಂತಾರೆ. ಒಂದಿಷ್ಟು ಜನ ಹೀರೋಗಳ ಮಕ್ಕಳಿದ್ದಾರೆ ನನ್ನ ಹತ್ರ. ನಮ್ಮ ಆದಿತ್ಯ ಶಶಿಕುಮಾರು, ಅವ್ನು ತುಂಬ ಒಳ್ಳೆಯವನು. ಅವ್ನು ಮಚಾ ನಿಂದಲೇ ಹಿಂಗೆ ಓಡುತ್ತೆ ನಿಂದು ವಿಡಿಯೋಸು. ಅದೇ ನನಗೂ ಗೊತ್ತಿಲ್ಲ. ಮಚ ನಿಂದು ವಿಡಿಯೋಸ್ ಹಿಂಗೆ ಹೋಗುತ್ತೆ ಮಗ, ನೀನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಅಂತ ಅನ್ಕೋ, ನನ್ನ ಜೊತೆ ಮಾತಾಡ್ಸಲ್ಲ, ನಾನು ಒಬ್ಬನೇ ಫ್ರೆಂಡ್ ಇರ್ಬೇಕು ನಿನಗೆ, ಅರ್ಥ ಆಯ್ತಾ? ಹಂಗಂತ. ಅವ್ರ ಅಪ್ಪಾಜಿರು ಹಂಗೆ ಸರ್. ಮನೆ ಭೇಟಿ ಮಾಡಿದೆ, ಶಶಿಕುಮಾರ್ ತುಂಬ ಒಳ್ಳೆಯವರು ಸರ್. ಹೋಗ್ತಿದ್ದಂಗೆ ಒಂದು ಸಿಂಹದರ ವಾಯ್ಸು, ಏನೋ ಹೇಗಿದೆಯಾ ಏನ್ರೀ, ತುಂಬ ಒಳ್ಳೆಯವರು ಸರ್. ಇವನು ಆದಿತ್ಯನ ಅಷ್ಟೇ.
ಇವರೆಲ್ಲ ಇನ್ನೂ ಬೇರೆಯವ್ರ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಒಂದು 4-5 ಫಿಲಮ್ ಮಾಡೋರೆ. ಎಲ್ಲರೂ ನನ್ನ ಡ್ರೀಮ್ ಕೊಡೋನು ನೀವು ಬದುಕ್ತಿರೋದು, ನಿನ್ಗೆ ಸಂಪಾದನೆ ಮಾಡಿಲ್ಲ ಅಷ್ಟರಲ್ಲಿ 10% ಬಂದ್ಬಿಡ್ಲಿ, ಲೈಫ್ ಸೂಪರ್ ಅಂತ ಹೇಳ್ತಾರೆ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸು ನಿಮ್ಮ ವ್ಯೂಸ್ಗೆ ಅವ್ರು ಭಾಳ ಖುಷಿ ಪಡ್ತಿದ್ದಾರೆ. ವ್ಯೂಸು ಈಗೇನು ಸರ್, ಈಗ ಎಲ್ಲರೂ ವ್ಯೂಸ್ ತೊಗೊಂಡ್ಬಿಡ್ತಾರೆ ಸರ್. ಈಗ ಏನೋ ಒಂದು ಅನ್ಕೊಂಡು ಮಾಡ್ಬಿಟ್ರೆ ಮುಗಿದು ವ್ಯೂಸ್ ಬರುತ್ತೆ. ಗೇನ್ ಅಂದರೆ ಮೇನ್ ನಮ್ಗೆ ರಿಯಲ್ ಸಾಥ್ ಕೊಡ್ತಾರೆ ನೋಡಿ ಸರ್. ನಾವಿದ್ದೀವಿ ಏನೇ ಆದರೂ ಮನೇಲಿ ಅವ್ರ ಮದುವೆ ಆದರೂ ಮದುವೆಲಿ ನನ್ನ ಫೋಟೋ ಹಾಕ್ತಾರೆ ಸರ್. ಇದೆ ಅವ್ರ ವೆಡ್ಡಿಂಗ್ ಕಾರ್ಡಲ್ಲಿ ನನ್ನ ಫೋಟೋ ಹಾಕಿರ್ತಾರೆ, ಮದುವೆ ಮನೆ ಓಪನಿಂಗ್ ಕರೀತಾರೆ, ಮದುವೆ ಮನೇಲಿ ಓಪನಿಂಗಲ್ಲಿ ನನ್ನ ಫೋಟೋ ಹಾಕ್ತಾರೆ. ಯಾರ್ದೋ ಮದುವೆ? ಯಾರ್ದೋ ಮದುವೆ ಫೋಟೋ ನನ್ನ ಫೋಟೋ ಕೊಂಡಿರ್ತಾರೆ. ಚೆನ್ನಾಗಿದೆ. ಅದಕ್ಕಿಂತ ಪ್ರೀತಿ ಬೇಕಾ ಸರ್? ಒಂದ್ಸರಿ ಆಶ್ಚರ್ಯ ಆಗ್ಬಿಡುತ್ತಲ್ಲ ನಿಮಗೂ, ಭಗವಂತ ಏನಿದು ನಂಗೆ ಏನು ಮಾಡ್ತಿದ್ದಾರೆ ಇವರು ಅಂತ. ಫಸ್ಟ್ ಎಲ್ಲ ಶಾಕ್ ಆಗ್ತಿದ್ವಿ, ನಾನು ಏನು ಮಾಡಿನಂತ. ಇವಾಗ ಹೆಂಗಾಗಿದೆ, ಫೋನ್ ಮಾಡ್ತೀನಿ, ವಿಶ್ ಮಾಡ್ತೀನಿ, ಹೋಗ್ತೀರಿ ಫೋನ್ ಹೋದ್ರೆ ಸಾಧ್ಯ ಆದ್ರೆ ಹೋಗ್ತೀನಿ ಸರ್, ಎಲ್ಲ ಫೋನ್ ಮಾಡ್ತೀನಿ. ಫಸ್ಟ್ ಹೇಳ್ಬಿಡ್ತೀನಿ, ಅಣ್ಣ ನಾನು ಬರಲೇಬೇಕು ಅಂತ ಹೇಳ್ತಾರೆ. ಅವರೆಲ್ಲನೂ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಣ್ಣ ನಾನು ಇಲ್ಲಿಂದ ಅಲ್ಲಿ ಬಂದು ಹೋಗ್ಬೇಕಂದ್ರೆ ಒಂದು 15-20 ಸಾವಿರ ಖರ್ಚಾಗುತ್ತೆ. ಅದೇ 15-20 ಸಾವಿರ ತೊಗೊಂಡು ಪ್ರೀಸ್ ತಗೋ, ಮನೇಲಿ ಇಟ್ಕೋ, ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ಇಲ್ಲ ನೀವು ಬರಲೇಬೇಕಂತಾರೆ. ನಾನು ಇಲ್ಲಿಂದ ಬಂದು ಹೋಗೋಷ್ಟು ಕೆಪಾಸಿಟಿ ನನ್ನ ಹತ್ರ ಇಲ್ಲ. ಓಕೆನಾ, ದುಡ್ಡು ನನ್ನ ಹತ್ರ ಇಲ್ಲ, ನೀವು ಬಂದು ಹೋಗ್ಲೇಬೇಕಂತ ಬಂದು ಹೋಗ್ತೀನಿ, ಇದ್ರ ಮೇಲೆ ನೀನು ಇಷ್ಟ ಅಂತ ಹೇಳ್ತೀನಿ. ಇಲ್ಲ ಬಂದು ಹೋಗೋ ಥರ ಅಂತಾರೆ ಹೋಗ್ತೀನಿ ಸರ್. ಸ್ವಲ್ಪ ರಿಚ್ ಇದ್ರೆ ಹೋಗ್ತೀನಿ, ರಿಚ್ ಇಲ್ಲದೆ ಇದ್ದವ್ರಿಗೆ ಗೈಡ್ ಮಾಡ್ತೀನಿ. ಫ್ರಿಜ್ ತಗೋ, ಇನ್ನೊಂದು ತಗೋ, ನಿಮಗೆ ಬದುಕು ಗೊತ್ತಲ್ಲ. ಬೈತೀನಿ ಸರ್, ಫೋನ್ ಮಾಡಿ ಬೈತೀನಿ. ಹೆಸರು ಯಾಕೆ ಹಾಕ್ಸಿದ್ಯಾ, ತೆಗಿಸೋ ಅಂತ ಹೇಳ್ತೀನಿ. ಇಲ್ಲ ನಮ್ಮ ಪ್ರೀತಿ ಅಣ್ಣ ಅಂತ ಹೇಳ್ತಾರೆ. ನಾನೇ ಅವತ್ತು ಫೋನ್ ಮಾಡಿ 20 ಸಾವಿರ ಅಮೌಂಟ್ ಹಾಕ್ಸ್ಕೊಂಡೆ ಸರ್. ಅವ್ನು ಹಾಕ್ತಾ ಅಮೌಂಟ್ 20 ಸಾವಿರ ವಾಪಸ್. ಮತ್ತೆ ಅವ್ನಿಗೆ ನಮ್ಮ ಹುಡುಗನ ಫೋನ್ ಮಾಡಿದೆ, ಅಣ್ಣ ಬರ್ತಾರಂತ ಹೇಳೋ, ಹೋಗಿ ಹೇಳೋ ಅಂತ ಹೇಳಿದೆ. ಅವ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟಾನ ಸರ್, ಅಣ್ಣ ಬರ್ತಾರೆ. ಆಮೇಲೆ ನಮ್ಮ ಹುಡುಗ ಒಬ್ಬನು ಲೋಕಲ್ ಲೀಡ್ರ್ ಇರ್ತಾರಲ್ಲ ಸರ್, ಟೀಮ್ ಎಲ್ಲ ಕಡೆ ಟೀಮ್ ಇದೆ ನಮ್ಮದು, ಅವನಿಗೆ ಹೇಳ್ದೆ 16,000 ಸಾವಿರ ಒಂದು ಫ್ರಿಜ್ ಸಿಗುತ್ತೆ, ಆ ಫ್ರಿಜ್ ತೊಗೊಂಡೋಗಿ ಕೊಡೋ ಅಂತ ಹೇಳಿದೆ. ಅದೇ ಫ್ರಿಜ್ ತೊಗೊಂಡೋಗಿ ಕೊಟ್ಟ ಮನೆಗೆ. ಅವನಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಬೇರೆ ಯಾರು ಹ್ಯಾಂಡಲ್ ಮಾಡ್ತಾರೋ ನೀವೇ ಮಾಡ್ತೀರಾ? ನಾನೇ ಸರ್. ಟೀಮ್ಗೆ ಮೇಲೆ ಏನಿಲ್ವಾ? ಅಕೌಂಟ್ಸು ನಿಮ್ಗೆ 200+ ಸಿಗುತ್ತೆ, ಸರ್ಚ್ ಮಾಡಿ 200+ ಮೇಲೆ ಸಿಗುತ್ತೆ. ಅದು ಅವ್ರವ್ರದ್ದು, ಅವ್ರವರೇ ಮಾಡ್ಕೊತಾರೆ. ನಿಮ್ದು ನೀವೇ ಪರ್ಸ್ನಲ್ ನಾನೇ ಮಾಡ್ಕೊತೀನಿ. ಸೊ ಈ ಒಂದು ಹೀರೋ ಅಲ್ವಾ, ಅದಕ್ಕೆ ಕೇಳಿದೆ. ನಾನೇ ಅಷ್ಟೊಂದು ಬಿಸಿ ಇಲ್ಲ ಸರ್. ಮಂಜನ್ ಹೆಂಗೆ ಅಂದರೆ ಬೆಂಗಳೂರು ಓಡಾಡ್ತಿರ್ಬೇಕಾರೆ ಒಂದು ಆಟೋ ಹತ್ಕೊಂಡು ಹೋಗ್ಬಿಡ್ತಾರೆ, ಒಂದು ಊಬರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ರ್ಯಾಪಿಡೋ ಮಾಡ್ಕೊಂಡು ಬೈಕಿಂದ ಕೂತ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. ಕಂಡಿಡಿತಾರಲ್ವ ಈಗ ಇತ್ತೀಚೆಗೆ ತುಂಬ ಜನ ಸರ್. ನಮ್ಮನೆ ಡೆಲಿವರಿ ಕೊಡಕ್ಕೆ ಬರ್ತಾರೆ ಸರ್. ನಾನು ಅರ್ಜೆಂಟ್ ಇದ್ದರೆ ಆನ್ಲೈನಲ್ಲಿ ನಾನು ಆರ್ಡರ್ ಮಾಡ್ತೀನಿ. ಈಗ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬಂದುಬಿಡ್ತಾರೆ ಕೆಲವೊಂದು ಆ್ಯಪ್ಸಲ್ಲಿ. ಬಂದವರೆಲ್ಲ ಕಂಡುಹಿಡಿತಾರೆ ಸರ್. ಅಣ್ಣ ನಿಮ್ಮ ಫ್ಯಾನ್ ಅಂತ ಹೇಳಿ ಫೋಟೋ ತಗೊಳ್ತಾರೆ. ಅದು ಖುಷಿ ಸರ್ ನನಗೆ. ಒಳ್ಳೇದಾಗಲಿ ಅಂಜನ್ ಸರ್. ಬಹುಶಃ ನೀವು ಗೆದ್ದರೆ ಹಳ್ಳಿಯ ಹುಡುಗರು, ಹಳ್ಳಿಯ ಕಲಾವಿದರು, ಹಳ್ಳಿಲಿ ಆಸೆ ಇಟ್ಕೊಂಡ್ರು ಎಲ್ಲರಿಗೂ ಒಂದು ಆಶಾಭಾವನೆ, ನಾವು ಬೆಳಿಬೋದು ಗುರು ಇಂಡಸ್ಟ್ರಿಲಿ ಅಂತ. ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಯಾರೇ ಹಳ್ಳಿಲಾಗಿರಲಿ, ಯಾರೇ ಬಡವರಾಗಿರಲಿ, ನಮ್ಮ ಹತ್ರ ಇದಿಲ್ಲ, ನಾವು ಹೆಂಗೆ ನಾವೆಲ್ಲ ಹೋಗೋಕ್ಕಾಯ್ತದೆ ಅಲ್ಲಿ ಅಂತ ಅನ್ಕೋತಿರ್ತಾರಲ್ಲ, ಇಲ್ಲ ಹೋಗ್ಬೋದು ಅಂತ ನೀವು ತೋರಿಸ್ಕೊಟ್ಟಂಗೆ ಆಗುತ್ತೆ ಅಂಜನ್, ಅದಂತೂ ನಿಜ. ಆಗಲಿ ಸರ್. ಇನ್ನೊಂದು ನಾನು ನಿಮಗೆ ನೇರವಾಗಿ ಈ ಚಾನಲ್ ಅನ್ನೋದಕ್ಕಿಂತ ಒಂದು ಪರ್ಸ್ನಲ್ ಆಗಿ ಒಪಿನಿಯನ್ ಹೇಳ್ತೀನಿ ಸರ್ ನಿಮ್ಮ ಬಗ್ಗೆ. ಸುಮಾರು ಜನ ನೋಡಿದ್ದೀನಿ ಸರ್ ನಾನು, ಅಂದರೆ ಲೈಕ್ ಇದನ್ನು ಹಾರ್ಟಿಂದ ಹೇಳ್ತಿದ್ದೀನಿ, ಮತ್ತು ತುಂಬ ಜನ ಸ್ನೇಹಿತರು ಕೂಡ ನನಗೆ ಹೇಳಿದ್ದಾರೆ ಇದನ್ನು ನಿಮ್ಮ ಬಗ್ಗೆ. ಎಷ್ಟೋ ಹಾವು ಏನೋ ಬಂದರೆ ಅದನ್ನು ಹಾವು ಬಂತು ವಾವ್ ಅನ್ನೋ ಲೆಕ್ಕ, ಅಂದರೆ ಚಿಕ್ಕದನ್ನು ದೊಡ್ಡದಾಗಿ ತೋರಿಸ್ತಾರೆ ಕೆಲವೊಂದು ಮೀಡಿಯಾಗಳು. ಇದ್ದಿದ್ದನ್ನು ಪರ್ಫೆಕ್ಟಾಗಿ ನೀಟಾಗಿ ಮೈಂಡ್ಗೆ ಹೋಗೋ ಥರ ಹೇಳೋ ವ್ಯಕ್ತಿ ಅಂದರೆ ಹರೀಶ್ ನಾಗರಾಜ್ ಸರ್. ತುಂಬ ಜನ ಹೇಳಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ನನ್ನ ಅಕ್ಕಪಕ್ಕ ಸ್ನೇಹಿತರು. ನನ್ನನ್ನು ಫಸ್ಟ್ ಟೈಮ್ ಕರ್ನಾಟಕದ ಮೂಲೆಗೆ ತಲುಪಿಸಿದ್ರಿ ಒಂದು ಚಾನಲಿಂದ. ಇಲ್ಲಿಂದ ನನಗೋಸ್ಕರ ಮನೆ ಬರ್ತೀರಾ, ಬಂದು ಇಂಟರ್ವ್ಯೂ ಮಾಡ್ತೀರಾ, ಊಟ ಮಾಡ್ತೀರಾ, ಹೋಗ್ತೀರಾ, ಬಂದು ವಿಚಾರಣೆ ಮಾಡ್ತೀರಾ. ಆವತ್ತು ನಿಮ್ಮ ತುಂಬ ಋಣಿಯಾಗಿದ್ದೆ, ಯಾವತ್ತು ಋಣಿಯಾಗಿರ್ತೀನಿ. ಮತ್ತು ಈಗ ನ್ಯೂಸ್ ಚಾನಲಿಂದ ನನ್ನನ್ನು ಜನಕ್ಕೆ ತಲುಪಿಸಿದ್ದೀರಾ. ಅದು ಸ್ವಾರ್ಥ ಅಲ್ಲ, ಸ್ವಾರ್ಥ ಬಂದಿರ ಒಂದು ಪ್ರೀತಿಯಿಂದ ನನ್ನನ್ನು ಅಂಜನ್ ಒಳ್ಳೆಯ ಪ್ರತಿಭೆ, ಮನೆಗೂ ರೀಚ್ ಆಗಬೇಕಂತ ಅದನ್ನು ತುಂಬ ಖುಷಿಯಿಂದ ಇಂಟರ್ವ್ಯೂ ಮಾಡಿದಿರಿ. ನಿಮಗೂ ಈ ತಂಡಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಸರ್. ಇಲ್ಲಿ ಜೊತೆಗೆ ಒಂದು ಲೈನ್ ಹಾಕಿದ್ದೆ ನಾನು, ನ್ಯೂಸು ಇದ್ದುದ್ದಂಗೆ ಅಂತ. ಸೊ ನಿಮ್ಮ ಬದುಕು ಏನಿದೆ ಇದ್ದುದ್ದಂಗೆ ಅದನ್ನು ಮುಂದೆ ಇಟ್ಟಿದ್ದೀವಿ. ಇನ್ನು ಜನ ನಿಮ್ಮ ಕಲೆ ನೋಡ್ತಾರೆ, ಮತ್ತು ಅಫ್ಕೋರ್ಸ್ ಅಂಜನ್ ಸೋಷಿಯಲ್ ಮೀಡಿಯಾದಿದ್ದಾರೆ, ಸಿಗ್ತಾರೆ, ವೆರಿ ಅಕ್ಸೆಸಬಲ್ಲು ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್. ಹೀಗೆ ಇರಿ. ಫಾರ್ ಎವರ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಯಶಸ್ಸು ಸಿಗಲಿ.
ಬಿಕಾಸ್ ನಿಮ್ಗೊಂದು ಯಶಸ್ಸು ಸಿಕ್ಕರೆ ತುಂಬಾ ಜನರಿಗೆ ಒಂದು ಆಶಾಭಾವನೆ ಮೂಡುತ್ತೆ ಅನ್ನೋದು ಸ್ವಾರ್ಥ ನನಗೂ ಅನಿಸಿದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಅಂಜನ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಳ್ಳಿಗಾಡಿನ ಕಲಾವಿದ ರೂರಲ್ ಸ್ಟಾರ್ ಅಂಜನ್, ಆತನಿಗೆ ಒಳ್ಳೇದಾಗಲಿ ಅಂತ ಒಂದು ಪ್ರೀತಿಯ ಗೌರವ. ಬಿಕಾಸ್ ಯಾವಾಗಲೂ ಸಿಹಿ ತಿನಿಸು ಒಳ್ಳೆದನ್ನು ಬಯಸುತ್ತೆ ಅಂತ ಕೇಕ್ವಾಲ ತಾಜಾ ತಿಂಡಿಯಿಂದ ಒಂದಷ್ಟು ಆರೋಗ್ಯಕರವಾದ ರುಚಿಕರವಾದ ತಿನಿಸುಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮದೊಂದು ಮಗ್ ನಿಮಗಿದೆ. ಥ್ಯಾಂಕ್ ಯು. ಕುದುಳಿ ಪ್ಲೀಸ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸು ಹರಿಕಥೆಯ ಮಗದೊಬ್ಬ ಅತಿಥಿಯ ಜೊತೆ. ನಾನು ಹರೀಶ್ ನಾಗರಾಜು. ನಮಸ್ಕಾರ.